ಇದೇನಿದು ನಂತರನೇ ಇದೆ, ಬೆಳಗಾಗಿದ್ದು ಪ್ರಾಣ ತಿಂತ ಇದೆ. ಅಂಕಲ್ ಗುಡ್ ಮಾರ್ನಿಂಗ್. ಸುಮಾನ ಗುಡ್ ಮಾರ್ನಿಂಗ್. ನಿಂದ ಈ ತರಲೆ ಕೆಲಸ. ಅಂಕಲ್ ಈ ಅಲಾರಾಮ್ ಗಂಟೆಗೆ ನೀನ್ ಹೇಳಲ್ಲ ಅಂತಾನೆ ಈ ಕೋತಿನ ಕೊಂಡ್ಕೊಂಡ್ ಬಂದಿದ್ದೀನಿ. ಇದಕ್ಕೂ ನೀನ್ ಹೇಳಲಿಲ್ಲ ಅಂದ್ರೆ ಲೌಡ್ ಸ್ಪೀಕರ್ನ ಹಾಕಿಸ್ತೀನಿ. ಅದಕ್ಕೂ ನೀನ್ ಹೇಳಲಿಲ್ಲ ಅಂದ್ರೆ ಒಂದ್ ಕಡೆ ನಾದಸ್ವರ, ಇನ್ನೊಂದ್ ಕಡೆ ಬ್ಯಾಂಡ್ ಸೆಟ್. ಬೆಳಗಿನ ಜಾವನೇ ಈ ಕುಂಭಕರ್ಣ ಎಬ್ಬಿಸ್ಬೇಕು. ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ 1 by 1 ಮುಗಿಸ್ಬೇಕು. ನಂಬರ್ 1 E1 ಅಲ್ಲ, E1 E2. ಬ್ರಷ್ ಮಾಡ್ಬೇಕು, ಟ್ರ್ಯಾಕ್ ಸೂಟ್ ಹಾಕೋಬೇಕು, ಶೂ ಹಾಕೋಬೇಕು. ಯಜಮಾನ್ರೆ, ಫಾರಿನ್ಗೆ ಹೋಗಕ್ ಮುಂಚೆ ನೀವೇನ್ ಹೇಳಿದ್ರಿ? ಲೋ ಶಾಮು, ನನ್ನ ಮಗಳನ್ನ ನಿನ್ನ ಕೈಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದೀನಿ, ಜೋಪಾನವಾಗಿ ನೋಡ್ಕೊಳ್ಳು ಅಂದ್ರಿ. ನಾನೇನು ಅವಳನ್ನ ನೋಡ್ಕೊಳ್ಳೋದು? ಅವಳೇ ನನ್ನ ಸಖತ್ತಾಗಿ ನೋಡ್ಕೋತಾ ಇದ್ದಾಳೆ. ಅಂಕಲ್ ಫೋಟೋ ಜೊತೆ ಡೈಲಾಗ್ ಸಾಕು, ನಡಿ ನಡಿ. ಅಲ್ಲ ಇಷ್ಟೊತ್ತಾದ್ರೂ ಡ್ಯಾಡಿ ಯಾಕಿನ್ನೂ ಫೋನ್ ಮಾಡಿಲ್ಲ? ನಿಮ್ಮ ಡ್ಯಾಡಿಗೆ ಅಮೆರಿಕಾದಲ್ಲಿ ಇವಾಗ ರಾತ್ರಿ ಆಗಿರುತ್ತೆ. ಶಿವ ಅಂತ 2 ಪೆಗ್ ಬ್ರಾಂದಿ ಹಾಕ್ಬಿಟ್ಟು ಪಾಚೊಂಡಿರ್ತಾರೆ. ಏನೇ ಆದ್ರೂ ಡ್ಯಾಡಿ ಟೈಮಿಗೆ ಸರಿಯಾಗಿ ಫೋನ್ ಮಾಡ್ಲೇಬೇಕಲ್ವಾ? ಸುಮಾ, ಈಗೇನಮ್ಮ ಜಾಗಿಂಗ್ ಅರ್ಜೆಂಟು? ನಿಮ್ಮ ಡ್ಯಾಡಿಯಿಂದ ಫೋನ್ ಬಂದ್ಮೇಲೆ ನಿಧಾನವಾಗಿ ಮಾತಾಡ್ಕೊಂಡು ನಿಧಾನವಾಗಿ ಹೋದ್ರಾಯ್ತು. ಅಗೋ ನಿಮ್ ಡ್ಯಾಡಿಯಿಂದ ಫೋನು, ನಿಧಾನವಾಗಿ ಮಾತಾಡ್ಕೊಂಬ. ಅಮ್ಮ ಹವ್ಯೂ ಈಗ ನಾನೇನ್ ಮಾಡ್ತಿದ್ದೀನಿ ಇಂದ್ರ? ನನ್ನ ನೋಡ್ಕೋತಿರೋ ಗಾರ್ಡಿಯನ್ ಅನ್ನೋ ಮಹಾನುಭಾವಂಗೆ ಊಟ ತಿಂಡಿ ನಿದ್ದೆ ಸಿಕ್ಕಾಪಟ್ಟೆ ಆಗಿದೆ. ಮೊದಲೇ ಕುಳ್ಳಣ್ಣ, ಜೊತೆಗೆ ಹೊಟ್ಟೆನೂ ಬಂದ್ರೆ ನೋಡಕ್ ಅವಲಕ್ಷಣ. ಅದಕ್ಕೆ ಸ್ಮಾರ್ಟ್ ಆಗಿರ್ಲಿ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಮಾರ್ನಿಂಗ್ ಎಕ್ಸರ್ಸೈಸ್. ನಾಲ್ಕು 8 12 20 28 34 43 50. ಅಬ್ಬಾ ವಂಡರ್ಫುಲ್. ಇವತ್ತು 50 ಮಾಡಿಬಿಟ್ಟೆ. ಮನೆಗೆ ಹೋಗಿ ಒಂದು 12 ಇಡ್ಲಿ, 6 ದೋಸೆ, 3 ಪ್ಲೇಟ್ ಪೂರಿ ಪಲ್ಯ, 1 ಬಕೆಟ್ ಸಾಂಬಾರ್ ಕುಡಿದ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗ್ಬಿಡುತ್ತೆ. ಅಂಕಲ್ ನೀನ್ ಎಷ್ಟು ಮಾಡಿದ್ಯಾ ಅಂತ ನಾನ್ ಲೆಕ್ಕ ಹಾಕಿದ್ದೀನಿ. ಕಣಿ ಹೇಳ್ದೆ ಇನ್ನೊಂದು 10 ಮಾಡು. ಸುಮ್ಮನೆ ನನ್ನ ಕೈಲಿ ಈ ತರ ಯಾಕೆ ಸರ್ಕಸ್ ಮಾಡಿಸ್ತೀಯಾ? ನಾನೇನ್ ಮಿಲಿಟರಿ ಸಿಪಾಯ? ಲಕ್ಷಣವಾಗಿ ನೀನು ಮಾಡು, ಇವಾಗ ನಾ ಕೂತ್ಕೊಂಡು ನೋಡ್ತೀನಿ. ಈ ಹರಿಕತೆ ಎಲ್ಲ ಬೇಡ, ನಾಟಕ ಸಾಕು. ಕಮಾನ್ ಕಮಾನ್ ಎಕ್ಸರ್ಸೈಸ್ ಮಾಡು ಬಾ. ಸುಮಾ, ಇವತ್ ನೀನ್ ಮಾಡ್ಲಿಲ್ಲ, ನೋ ಟಿಫನ್, ನೋ ಊಟ, ನೋ ನಿದ್ದೆ. ಇನ್ನು 8 ದಿವಸ ಅಂತ ನನಗೆ ಇತರ ಹಿಂಸೆ ಕೊಡ್ತೀಯ ನೀನು? ಇಷ್ಟರಲ್ಲೇ ನಿಮ್ಮ ಅಪ್ಪ ಫಾರಿನಿಂದ ಬರ್ತಾರೆ, ಪಂಚವಟಿ ಎಸ್ಟೇಟ್ಗೆ ನೀನು ಕರ್ಕೊಂಡು ಹೋಗ್ತಾರೆ. ಅಲ್ಲಿರೋ ಕಾರ್ಡ್ ಜನರಲ್ಲಿ ಯಾರು ಒಬ್ಬರನ್ನ ಹುಡುಕಿ ನಿನಗೆ ಮದುವೆ ಮಾಡ್ತಾರೆ. ಸ್ಟಾಪ್ ಇಟ್ ಅಂಕಲ್. ನನ್ನ ಕಂಪ್ಯೂಟರ್ ಕೋರ್ಸ್ ಪೂರ್ತಿ ಆಗೋವರೆಗೂ ನಾನು ಆ ಪಂಚವಟಿ ಎಸ್ಟೇಟ್ಗೆ ಹೋಗಲ್ಲ. ನೀನ್ ಹೋಗಲ್ಲ ಅಂದ್ರೆ ನಿಮ್ಮ ಡ್ಯಾಡಿ ಬಿಡ್ಬೇಕಲ್ಲ. ಅವರಿಗೆ ಸಿಟಿಗಿಂತ ಎಸ್ಟೇಟೇ ಇಷ್ಟ. ಅದ್ ಸರಿ, ಆ ಎಸ್ಟೇಟ್ ಅಲ್ಲಿ ಏನಂತ ವಿಶೇಷ ಇದೆ? ನಿಮ್ ಎಸ್ಟೇಟ್ ಸುತ್ತ ಅಂದವಾದ ಬೆಟ್ಟ ಗುಡ್ಡಗಳಿವೆ. ನದಿ ಇದೆ, ಕಾಡು ಜನರಿದ್ದಾರೆ,
ಮಂಚಾಲಮ್ಮನ್ ದೇವಸ್ಥಾನ ಇದೆ. ದೇವಮ್ಮಂಗೆ ದಂಡ, ಮಂಚಾಲಮ್ಮಂಗೆ ದಂಡ. ಇನ್ನು ಉಳಿದಿರೋದು ನಿಮ್ಮ ಎಷ್ಟೇ ಜವಾಬ್ದಾರಿ ವಹಿಸ್ಕೊಂಡಿರೋ ಕೋತಿ ಮುಖದ ಕಾಳಿಂಗರಾಯ, ಅವನ ಬಾಲ ಕಂಬಳಿರಾಯ. ಅಮ್ಮ ಚಿಕ್ಕ ಬುದ್ಧಿಯವರು ನಮಸ್ಕಾರ ಮಾಡಿ. ಚಿಕ್ಕ ಬುದ್ಧಿಯವರು ನಮಸ್ಕಾರ ಮಾಡಿ. ಯಾಕೆ ಚಿಕ್ಕ ಬುದ್ಧಿ ನೀವು ಜಾರ್ ಬಿದ್ಬಿಟ್ರಿ? ನಡೆಯೋ ಕಾಲ್ ಎಡವತ್ತೆ, ಎಡವೋ ಕಾಲ್ ಚಾರತ್ತೆ. ಏನೋ ಗುರಿಯಾ, ಹಟ್ಟಿಯವ್ರ ಸಮೇತ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಮಂಚಾಲಮ್ಮನ ಹಬ್ಬ ಮಾಡ್ತಿದೀವಿ ಒಡೆಯ. ತಾವ್ ಹೆಂಗಾನ ಮಾಡಿ ದೊಡ್ಡ ದಣಿಗಳ ಕರೆಸ್ಬೇಕು. ದೊಡ್ಡ ದಣಿಗಳು ದೊರೆ ಪಡ್ದಾಗ ಕುಂತ್ಕೋಬೇಕು. ಅದನ್ನ ಮಾಸೆ ಒಡೆಯ. ಅಯ್ಯ ಮಂಗ್ ಸಾಮ್ರಾಣಿಗಳ, ನಿಮ್ಮ ದೊಡ್ಡದವ್ರೆ ಅಮೇರಿಕಾಯಿಂದ ಬಂದ ಹಾಗೆ, ಪಟ್ಟದ ಮೇಲೆ ಕೂತ್ಕೊಂಡ ಹಾಗೆ. ಎಲ್ಲ ನಿಮ್ ಭ್ರಾಂತು. ಇನ್ಮೇಲೆ ನಿಮ್ಮ ಚಿಕ್ಕದೊರೆ ದೊಡ್ಡದೊರೆ ಎಲ್ಲ ನಾನು. ನಿಮ್ಮ ಸಾವು ಸಂತೋಷಕ್ಕೂ ಆಗೋನು ನಾನು. ಏರ್ಪಾಡ್ ಮಾಡ್ಕೊಳ್ಳಿ, ನಾನೇ ಬರ್ತೀನಿ. ಸಂತೋಷ ದೊರೆ. ಅಲ್ಲ ಚಿಕ್ಕ ಬುದ್ಧಿ, ದೊಡ್ಡ ಬುದ್ಧಿ ಪರದೇಶಾಗವ್ರೆ ಅನ್ನೋ ಧೈರ್ಯದ ಮೇಲೆ ಇಷ್ಟೊಂದು ದರ್ಬಾರ್ ಮಾಡ್ತಾ ಇದೀರಲ್ಲ, ಈ ವಿಷಯ ಅವ್ರಿಗೇನಾದ್ರು ಗೊತ್ತಾದ್ರೆ ಏನು ಗತಿ? ಲೋ ಕಂಬಳಿ, ನಮ್ಮ ಅಣ್ಣ ಇರೋದು ಸಾವಿರಾರು ಮೈಲಿ ದೂರದಲ್ಲಿ, ನಾನಿರೋದು ಇಲ್ಲಿ. ಅವನು ಮತ್ತೆ ಈ ದೇಶಕ್ಕೆ ಬರಲ್ಲ, ನನ್ನ ದರ್ಬಾರು ನಿಲ್ಲಲ್ಲ. ಏನ್ರಿ ಎಲ್ರಿ ಹೋಗಿದ್ರಿ? ಯಾಕೆ, ಏನಾಯ್ತೆ? ಅಪ್ಪ, ಹುಡುಗನ್ ಕಡೆಯವ್ರು ಬಂದಿದ್ದಾರೆ. ಹೌದ್ರಿ, ಓ. ಗಂಡಿನ ಕಡೆಯವ್ರು ಬಂದು ಕಾಯ್ತಿದ್ದಾರೆ. ನೀವು ಬೇಗ ಬಂದು ಮಾತುಕತೆ ಆಡಿ ಸಂಬಂಧ ಕುದುರೋ ಹಾಗೆ ಮಾಡಿ. ಕಾಳಿಂಗರಾಯರಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಕಾಳಿಂಗರಾಯರೇ, ನಿಮ್ ಹುಡುಗಿ ನಮ್ಗೆ ಒಪ್ಪಿಗೆ ಆಗಿದೆ. ಹಾಗಾದ್ರೆ ತಡ ಯಾಕೆ? ಶುಭಶ್ಚ ಶೀಘ್ರಂ. ಈಗಲೇ ಮುಹೂರ್ತ ನಿಶ್ಚಯ ಮಾಡ್ಬಿಡೋಣ. ಮುಹೂರ್ತ ನಿಶ್ಚಯ ಮಾಡೋದು ಎಷ್ಟೊತ್ತು ಬಿಡಿ, ಮಿಕ್ಕಿದ ವಿಷಯ ಮಾತಾಡಿ. ಮಾತಾಡೋದಕ್ಕೆ ಏನಿದೆ, ಎಲ್ಲ ಆಗೋಯ್ತು ಅಂತ ತಿಳ್ಕೊಂಡ್ರಾಯ್ತು. ನಿಮಗೆಲ್ಲ ಗೊತ್ತಿರ್ಬೋದು, ಈ ಕೋಟ್ಯಾಂತರ ರೂಪಾಯಿ ಆಸ್ತಿಗೆಲ್ಲ ನಾನೇ ಯಜಮಾನ. ಈ ರಾಜ್ಯಕ್ಕೆಲ್ಲ ನಾನೇ ಮಹಾರಾಜ. ಇಲ್ಲಿರೋ ಪ್ರತಿಯೊಂದು ಕಾಯಿಗಳಿಗೂ ನಮ್ ಜಾಗದಲ್ಲೇ ಕಾಳು ಕಟ್ಟಿ ಸಿಗೋದು. ಸುತ್ತಮುತ್ತಲಿಂದ ಹಸ್ಕೊಂಡ್ ಬರೋ ಜನಕ್ಕೆಲ್ಲ ನಾವೇ ಊಟ ಹಾಕ್ಬೋದು. ಜನಗಳಿಗೆ ಏನು, ದನಗಳಿಗೆ ನೀರು, ಬೆಕ್ಕಿಗೆ ಹಾಲು ನಮ್ಮನೆಂದಲೇ ಆಗ್ಬೇಕು. ಈ ಊರಲ್ಲಿ ಯಾರೇ ಗುಂಡಾಕ್ಬೇಕಾದ್ರು, ಗುಂಡು ಹೊಡೆಸ್ಕೋಬೇಕಾದ್ರು ಇವರೇ ದುಡ್ಡು ಕೊಡ್ಬೇಕು. ಸಾಕು ನಿಲ್ಸೋ, ಅದನ್ನೆಲ್ಲ ನಾವೇ ಹೇಳ್ಕೊಂಡ್ರೆ ಏನ್ ಚೆನ್ನ, ಜನ ಹೇಳಬೇಕು. ಅದೇನೋ ಸರಿ ರಾಯ್ರೆ, ಈ ಆಸ್ತಿ ಅಂತಸ್ತು ವೈಭೋಗ ಎಲ್ಲ ವಿದೇಶದಲ್ಲಿರೋ ರಾಮಚಂದ್ರ ರಾಯರಿಗೆ ಸೇರಿದ್ದು ಅಂತ ಹೇಳ್ತಾರೆ. ಅದು ನಿಜಾನೇ, ಆದ್ರೆ ನಾನು ಅವ್ರ ಸ್ವಂತ ತಮ್ಮ ಅಲ್ವೇ. ಅದಕ್ಕೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆದ್ಬಿಟ್ಟು ಅವ್ರು ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಸತ್ರು ಈ ಕಡೆ ಬರಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಸತ್ರು ಅಲ್ಲೇ ಸಾಯ್ತೀನಿ ಅಂತಾರೆ. ಅದೇ ಕ್ರಮ. ನಮ್ಮ ಅಕ್ಕವರು ಅದೇ ರಾಮಚಂದ್ರಾಯರು ಹೆಂಡತಿ ಅಲ್ಲೇ ತೀರ್ಕೊಂಡ್ರು. ಅವರು ಸಮಾಧಿ ಪಕ್ಕದಲ್ಲೇ ತಮ್ಮ ಸಮಾಧಿನಿ ಇರ್ಬೇಕು ಅಂತ ನಮ್ಮ ಭಾವನವರ ಆಸೆ. ಏನೇ ಇದು, ನಾವು ಮದುವೆ ಮಂಗಳ ಕಾರ್ಯದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಮಾಧಿ ಅಸ್ಥಿ ಪಂಜರ ಅಂತ ಬೊಗಳ್ತಾ ಇದೆಯಲ್ಲೇ. ಮಿಕ್ಕ ವಿಷಯದ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ ಅಸ್ಥಿ ಪಂಜರ ಅವ್ರೆ? ಬೀಗ್ರೆ ಕಾಳಿಂಗರಾಯರೇ, ಊರ್ಗ್ ಹೋಗಿ ಮುಹೂರ್ತ ಫಿಕ್ಸ್ ಮಾಡಿ ಕಾಗದ ಹಾಕ್ತೀವಿ. ಹಾಯ್ ಸುಮಾ, ತಗೋ. ಥ್ಯಾಂಕ್ ಯು. ನಮ್ಮಿಬ್ಬರು ಪರಿಚಯ ಆಗಿ ಪ್ರೇಮಿಗಳಾಗಿ 12 ವಾರ ಆಗಿದೆ. ವಾರಕ್ಕೆ ಒಂದೊಂದರ ಹಾಗೆ ಹೂವಿಟ್ಟು ಈ ಬೊಕ್ಕೆ ರೆಡಿ ಮಾಡಿದ್ದೀನಿ. ಅಂದ್ರೆ ನಾವಿಬ್ರು ಜೊತೆಯಾಗಿ 3 months ಆಯ್ತಾ? ಎಸ್ ಮೈ ಡಾರ್ಲಿಂಗ್, ಟೈಮ್ ಅನ್ನೋದು ತುಂಬಾ ಸ್ಪೀಡಾಗಿ ಹೋಗ್ತಿರುತ್ತೆ. ಉದಾಸೀನ ಮಾಡದೆ ಯಾವುದೇ ಕೆಲಸ ಮಾಡಲಿ ಟೈಮ್ ಸರಿಯಾಗಿ ಮಾಡೋದೇ ನನ್ನ ಅಭ್ಯಾಸ. ಅದಕ್ಕೆ ನಮ್ಮಿಬ್ಬರ ಮದುವೆಗೂ ಒಂದು ಟೈಮ್ ಅಂತ ಫಿಕ್ಸ್ ಆದ್ರೆ. ಅದಕ್ಕೆ ಪರ್ಮಿಷನ್ಗೋಸ್ಕರ ನಮ್ ಡ್ಯಾಡಿ ಹತ್ರ ಮಾತಾಡ್ಬೇಕಲ್ಲ. ಅವರು ಫೋನ್ ಮಾಡ್ದಾಗ್ಲೆಲ್ಲ ಈ ವಿಷಯ ಹೇಳ್ಬೇಕು ಅನ್ಕೋತೀನಿ. ಆದ್ರೆ ಅವ್ರ ವಾಯ್ಸ್ ಕೇಳ್ತಿದ್ದ ಹಾಗೆ ನನಗೆ ಗೊತ್ತಿಲ್ದ ಹಾಗೆ ಒಂಥರ ಭಯ ಆಗುತ್ತೆ. ಹೀಗ್ ಭಯ ಪಟ್ರೆ ಹೇಗ್ ಸುಮಾ? ಹೆಣ್ಣು ಮಕ್ಕಳಿಗೆ ಪುರಾಣ ಕಾಲದ ತರ ಸ್ವಯಂವರ ಪದ್ಧತಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾರ ಅನುಮತಿನೂ ಇಲ್ದಾಗೆ ಆಹಾರ ತಂದು ನಿನ್ ಕುತ್ತಿಗೆಗೆ ಹಾಕ್ಬಿಡ್ತಿದ್ದೆ. ನೋ 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 ಸುಮಾ, ಈ ಕನಸು ಕಲ್ಪನೆಗಳೆಲ್ಲ ಬೇಡ. ಆದಷ್ಟು ಬೇಗ ನಮ್ಮ ಮದುವೆ ವಿಷಯನ ನಿಮ್ ಫಾದರ್ ಹತ್ರ ಮಾತಾಡು. ಮದುವೆನಾ ಅಲ್ಲೇ ಫಿಕ್ಸ್ ಮಾಡಿದೀರಾ? ಅಲ್ಲ ಯಜಮಾನ್ರೆ, ಒಂದು ಮಾತು ಸುಮ್ಮನೆ ಕೇಳಿದ್ರೆ ಸರಿನೇ. ನಿಮ್ಮ ಮಾತನ್ನ ಯಾವತ್ತಾನೆ ಸುಮ್ಮ ತೆಗೆದಾಕಿದ್ದಾಳೆ? ಆಗ್ಲಿ, ಈ ವಿಷಯನ ಸುಮ್ಮನೆ ಹೇಳಿ ನಾಳೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಅರೆ ರೇ 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 2 ನಿಮಿಷ ಮುಂಚೆ ಬರಬಾರ್ದಾಗಿತ್ತಾ? ನಿಮ್ಮ ಡ್ಯಾಡಿ ನಿನ್ನ ವಿಷಯನೇ ಮಾತಾಡ್ತಾ ಇದ್ರು. ಕಾಡು ಜನರಲ್ಲಿ ಒಬ್ಬರು ಹುಡುಕಿ ನಿನಗೆ ಮದುವೆ ಮಾಡ್ತೀನಿ ಅಂತ ನಾನು ಜೋಕ್ ಮಾಡ್ತಾ ಇರ್ಲಿಲ್ವಾ?
ಅಮೆರಿಕಾದಲ್ಲಿ ಒಂದು ಗಂಡು ಹುಡುಕಿ ನನ್ನ ಜೋಕ್ನೆಲ್ಲ ಶೇಕ್ ಮಾಡ್ಬಿಟ್ಟಿದ್ದಾರೆ ನಿಮ್ ಡ್ಯಾಡಿ. ಹುಡುಗ ಅಮೆರಿಕಾದಲ್ಲಿ ಇದಾರಂತೆ, ಕನ್ನಡದವನಂತೆ, ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡಿಸಿ ನಿನ್ನ ಅಲ್ಲಿಗೆ ಪಾರ್ಸಲ್ ಮಾಡ್ಬಿಡು ಅಂದ್ರು. ಅಂಕಲ್, ನನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಹೊರಗಟ್ಬಿಡ್ಬೇಕು ಅನ್ಕೊಂಡಿದ್ಯಾ? ಛೆಛೆ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿ? ಅನಾಥನಾಗಿದ್ದ ನನಗೆ ಆಶ್ರಯ ಕೊಟ್ಟು ಮನುಷ್ಯನಾಗಿ ಮಾಡಿದ್ದೇ ನಿಮ್ಮ ಡ್ಯಾಡಿ. ಅದಕ್ಕೆ ಪ್ರತಿಫಲವಾಗಿ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ನಾನು ವಹಿಸ್ಕೊಂಡೆ. ಆದರೂ ಹೆಚ್ಚಿನ ಅಧಿಕಾರ ನಿನ್ನ ಮೇಲೆ ಇರೋದು ನನಗಿಂತ ನಿಮ್ಮ ಡ್ಯಾಡಿಗೆ ತಾನೆ. ನಿನಗೆ ನನ್ನ ನೋಡ್ಕೊಳ್ಳೋ ಜವಾಬ್ದಾರಿ, ನಮ್ಮ ಡ್ಯಾಡಿಗೆ ನನ್ನ ಮೇಲಿನ ಅಧಿಕಾರ ಇಷ್ಟು ಬಿಟ್ರೆ ನನ್ನ ಮೇಲೆ ನನಗೆ ಯಾವ ರೀತಿಯಾದ ಸ್ವಾತಂತ್ರ್ಯನೂ ಇಲ್ವಾ? ನಾನು ಇಷ್ಟಪಟ್ಟ ಹುಡುಗನ ಮದುವೆ ಆಗೋ ಭಾಗ್ಯ ನನಗಿಲ್ವಾ ಅಂಕಲ್? ಸುಮಾ, ಹೌದು ಅಂಕಲ್, ಚಂದ್ರಕಾಂತ್ ಅನ್ನೋ ಹುಡುಗನ ನಾನು ಪ್ರೀತಿಸ್ತಿದ್ದೀನಿ. ಅವನನ್ನೇ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಈ ವಿಷಯನ ಡ್ಯಾಡಿ ಹತ್ರ ಮಾತಾಡೋಕೆ ನನ್ನ ಕೈಲಾಗಲ್ಲ ಅಂಕಲ್. ನನ್ನ ಪರವಾಗಿ ನೀವೇ ಮಾತಾಡ್ಬೇಕು ಪ್ಲೀಸ್. ಅಲ್ಲ ಯಜಮಾನ್ರೆ, ದಯವಿಟ್ಟು ನೀವು ನನ್ನ ಮಾತು ಕೇಳಿ. ಅಲ್ಲ, ಹಲೋ, ಯಾವ್ದಕ್ಕೂ ಒಂದ್ಸಾರಿ ನೀವು ಸುಮ್ಮನೆ ಹತ್ರ ನೇರವಾಗಿ ಮಾತಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ. ಹಲೋ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಹಲೋ, ಛೇ, ಫೋನ್ ಇಟ್ಬಿಟ್ರು. ಅಂಕಲ್, ಡ್ಯಾಡಿ ಏನ್ ಹೇಳಿದ್ರು? ಏನ್ ಹೇಳ್ತಾರೆ? ಸುಮಾ ಹುಡ್ದಾಗ್ಲಿಂದ ಅವಳಿಗೆ ಯಾವ್ದಕ್ಕೂ ಕೊರತೆ ಇಲ್ದಾಗ ನೋಡ್ಕೊಂಡಿದ್ದೀನಿ. ಅವಳು ಕೇಳಿದ್ದನ್ನೆಲ್ಲ ತೆಕ್ಕೊಟ್ಟಿದ್ದೀನಿ. ಮೊಟ್ಟ ಮೊದಲ ಸಾರಿ ನಾನು ಕೇಳಿದ್ದನ್ನ ಅವಳು ಇಲ್ಲ ಅಂತ ಹೇಳಿದ ಮೇಲೆ, ತಾಯಿ ಇಲ್ದಿರೋ ಅವಳಿಗೆ ತಂದೆನೂ ಇಲ್ಲ ಅಂತ ಹೇಳು ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿ ಟೆಲಿಫೋನ್ ಡಿಸ್ಕನೆಕ್ಟ್ ಮಾಡ್ಬಿಟ್ರು. ಅಲ್ಲ, ನಮ್ಮ ಅಣ್ಣ ರಾಮಣ್ಣ ಮಗಳು ಅನ್ನೋ ಮಮಕಾರ ಇಲ್ದಾಗೆ ಅಷ್ಟು ಕಡಾಖಂಡಿತವಾಗಿ ಮಾತಾಡ್ಬಿಟ್ನಾ? ಅಷ್ಟೇ ಅಲ್ಲ, ತನಗಿಷ್ಟು ಇಲ್ದಿರೋ ಈ ಮದುವೆನೇನಾದ್ರು ಮಾಡ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿನಲ್ಲಿ ಸುಮ್ಮನೆ ಒಂದು ಬಿಡುಗಾಸು ಕೊಡಲ್ಲ ಅಂದ್ರು. ಈ ದೇಶಕ್ಕೆ ಮತ್ತೆ ಕಾಲು ಇಡಲ್ಲ ಅಂದ್ರು. ಏ ಕಾಳಿಂಗರಾಯ, ಏನಾಯ್ತು ನಿನಗೆ? ಈಗ ನಗ್ತಾ ಇದೀಯಾ? ನಗದೆ ಇನ್ನೇನು ಮಾಡ್ಲಿ. ಅಲ್ಲ, ನಮ್ಮಣ್ಣ ಅಮೆರಿಕಾದಲ್ಲಿದ್ರು ಈ ಹಠಮಾರಿತನ ಬಿಡ್ಲಿಲ್ವಲ್ಲ ಅಂತ ನಗು ಬಂತು. ಅಂದ್ರೆ ಸುಮಾ ಈ ಮದುವೆ ಮಾಡ್ಕೊಂಡ್ರೆ ಅವಳಿಗೆ ಆಸ್ತಿಲಿ ಒಂದು ಬಿಡುಗಾಸೂ ಸಿಗಲ್ಲ ಅಂತ ಆಯ್ತು. ಅದನ್ನ ಅಣ್ಣ ಯಾರಿಗ್ ಬೇಕಾದ್ರೂ ಕೊಡಬಹುದು ಅಂತ ಆಯ್ತು. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್. ಸುಮಾ, ನೀನ್ ನಿಜವಾಗ್ಲೂ ತುಂಬಾ ಅದೃಷ್ಟವಂತೆ ಕಣಮ್ಮ. ಇಂಥ ಹುಡುಗನ್ನ ಗಂಡನಾಗ್ ಪಡಿತಾ ಇರೋದು ಇನ್ನು ಎಷ್ಟೋ ಜನ್ಮದ ಪುಣ್ಯ. ಫಾರಿನ್ ಡೆಲಿಗೇಟ್ಸ್ ಎಲ್ಲ ಬಂದಿದ್ದಾರೆ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ. Bye, ಸುಮಾ. ನಿನ್ನ ಸೆಲೆಕ್ಷನ್ ಬಂಗಾರ ನಮ್ಮ. ಯಾವುದೇ ಕಾರಣಕ್ಕೂ ಈ ಪ್ರೇಮದ ವಿಚಾರದಲ್ಲಿ ನಿನ್ ನಿರ್ಧಾರನ ಬದಲಾಯಿಸಬೇಡ. ನಿಮ್ಮಪ್ಪ ಮನಸ್ಸು ಬದಲಾಯಿಸಿ ಆಸ್ತಿ ಎಲ್ಲ ನಿನಗೆ ಕೊಡ್ತೀನಿ ಅಂತ ಬಂದ್ರು ಥೂ ಅಂತ ಉಗಿದು ತಿರಸ್ಕಾರ ಮಾಡು. ನಿನ್ನ ಆಸೆಯಂತೆ ಈ ಹುಡುಗನ್ನೇ ಮದುವೆ ಆಗ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗ್ಲೂ ಇರುತ್ತೆ. ನಮ್ಮ ಸುಮಾ ಹೆತ್ತ ತಂದೆನ ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಬಿಟ್ಟು ನಿನ್ನ ಜೊತೆ ಜೀವನ ಸಾಗಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಡ್ತಾಳೆ. ತಂದೆ ಸ್ಥಾನದಲ್ಲಿ ನಾನೇ ನಿಂತು ನಿಮ್ಮ ಮದುವೆನ ಸಿಂಪಲ್ ಆಗಿ ಮಾಡಬೇಕು ಅಂತ ರಿಜಿಸ್ಟರ್ ಆಫೀಸಲ್ಲಿ ಏರ್ಪಾಡು ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಒಳ್ಳೆ ಮುಹೂರ್ತ ಇದೆ, ಕರೆಕ್ಟಾಗಿ ಬಂದ್ಬಿಡು. ನಾನು ಯಾವಾಗಲೂ ಟೈಮ್ ಅಂದ್ರೆ ಟೈಮ್ ಸರ್. ಹೇಳಿದ ಜಾಗಕ್ಕೆ ಹೇಳಿದ ಟೈಮ್ಗೆ ಹೇಳ್ದಾಗ ಬರೋದೇ ನನ್ನ ಅಭ್ಯಾಸ. ಟೈಮ್ ಅಂದ್ರೆ ಟೈಮ್ ಅಂತಾನೆ, ಅನ್ಕೊಂಡ್ ಟೈಮ್ ಹಾಜರ್ ಅಂತಾನೆ. ಆ ಸಮಯನೇ ಪತ್ತೆ ಇಲ್ವೇ? ಬರುವಾಗ ದಾರಿಲಿ ಏನಾದ್ರು? ಚೇಚೆ, ಹಾಗೇನಾಗಿರಲ್ಲಮ್ಮ, ಸುಮ್ನಿರು. ಸರ್, ಮುಹೂರ್ತಕ್ಕೆ ಟೈಮ್ ಆಯ್ತು, ಇನ್ನು ಗಂಡೆ ಬರ್ಲಿಲ್ಲ. ಮುಹೂರ್ತ ಯಾರಿಗ್ರಿ ಬೇಕು? ಮದುವೆ ಆದ್ರೆ ಸಾಕು. ಲಾಯರ್ ಶ್ಯಾಮರಾವ್ ಅಂದ್ರೆ ನಾನೇ. ಚಂದ್ರಕಾಂತ್ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಸುಮಾ, ಆಸ್ತಿ ಪಾಸ್ತಿ ಇದ್ರು ನಿಮಗೆ ನನ್ನ ಹೆಂಡತಿ ಆಗೋದು ಇಷ್ಟ ಇಲ್ಲ. ನನ್ನನ್ನು ಮರ್ತ್ಬಿಡು. ಗುಡ್ ಬೈ. ಸುಮಾ, ನಿಮ್ಮ ತಂದೆಯಿಂದ ಕೇಬಲ್ ಬಂದಿದೆ. ನನ್ನ ಜೊತೆ ಅವತ್ತು ಟೆಲಿಫೋನ್ ಮಾತಾಡಿದ್ಮೇಲೆ ಅವರಿಗೆ ಸಿವಿಯರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಈಗೇನು ಗಾಬರಿ ಪಡ್ಬೇಕಾಗಿಲ್ಲಮ್ಮ. ನಾವು ಈಸ್ ಆಲ್ ರೈಟ್. ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದ್ದಕ್ಕೇನೆ ಅವ್ರಿಗೆ ಈ ಥರ ಆಯ್ತು ಅಂತ ಬಹಳ ಫೀಲ್ ಮಾಡ್ಕೊಂಡಿದ್ದಾರೆ. ನಿಮ್ಮಿಬ್ಬರಿಗೂ ಮದುವೆ ಆಗಿದೆ ಅಂತ ತಿಳ್ಕೊಂಡು ಗಂಡ ಹೆಂಡತಿರು ನೋಡಬೇಕು, ನಿಮ್ಮ ಜೊತೆ ಸ್ವಲ್ಪ ದಿವಸ ಕಾಲ ಕಳಿಬೇಕು ಅಂತ ಮುಂದಿನ ಭಾನುವಾರನೇ ಇಂಡಿಯಾಗೆ ಬರ್ತಾ ಇದ್ದಾರೆ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ತನ್ನ ಮಗಳು ಇಷ್ಟಪಟ್ಟು ಮದುವೆ ಆಗಿರೋ ಹುಡುಗನ ಕಣ್ಣಾರೆ ನೋಡಬೇಕು ಅಂತ ಆಸೆಯಿಂದ ಬರ್ತಾ ಇರೋ ನಿಮ್ಮ ತಂದೆಗೆ ಕಣ್ಣೀರು ತುಂಬ್ಕೊಂಡು ನೀನು ಎದುರಾಗಿ
ಪ್ರೇಮದಲ್ಲಿ ಮೋಸ ಹೋಗ್ಬಿಟ್ಟೆ ಡ್ಯಾಡಿ ಅಂತಂದ್ರೆ ವಯಸ್ಸಾಗಿರೋ ನಿಮ್ಮ ತಂದೆ ಮನಸ್ಸಿಗೆ ಎಂಥ ಆಘಾತ ಆಗುತ್ತಮ್ಮ. ತನ್ನ ಕೊನೆಯ ದಿನಗಳನ್ನ ಮಗಳು ಅಳಿಯನ ಜೊತೆ ಸಂತೋಷದಿಂದ ಕಳಿಬೇಕು ಅಂತ ಆಸೆಯಿಂದ ಬರ್ತಾ ಇರೋ ಆತ ಈ ನೋವನ್ನ ಹೇಗೆ ತಡ್ಕೋತಾರಮ್ಮ? ಈ ವಯಸ್ಸಿನಲ್ಲಿ ನಮ್ ಡ್ಯಾಡಿಗೆ ಸಂತೋಷ ಕೊಡ್ಬೇಕು ಅಂತ ನನಗೂ ಆಸೆ ಇದೆ. ನೋವು ಕೊಡೋ ನಿಜಕ್ಕಿಂತ ಸಂತೋಷ ಕೊಡೋ ಸುಳ್ಳೆ ಎಷ್ಟೋ ಸಂದರ್ಭದಲ್ಲಿ ಒಳ್ಳೇದಾಗಿ ಕಾಣುತ್ತೆ. ನೀನ್ ನಿನ್ ಗಂಡನ ಜೊತೆ ಸಂತೋಷವಾಗಿದೆ ಅಂತ ಆತ ನಂಬುವಾಗ ಮಾಡಬೇಕು. ಇದಕ್ಕಿರೋದು ಎರಡೇ ದಾರಿ. ಮೊದಲನೇದು, ನೀ ಯಾರನ್ನಾದ್ರೂ ನಿಜವಾಗ್ಲೂ ಮದುವೆ ಆಗ್ಬೇಕು. ಮದ್ವೆನಾ? ನೋ, ಈ ಜನ್ಮದಲ್ಲಿ ನಾನು ಅದನ್ನ ಮರ್ತಾಗೆ ಅಂಕಲ್. ಇಲ್ಲ, ನಿಮ್ಮ ಡ್ಯಾಡಿ ಇಲ್ಲಿರೋ 15 ದಿವಸ ನೀನ್ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಹೆಂಡತಿಯಾಗಿ ನಟಿಸ್ಬೇಕು. ನಡ್ಸೋದಾ? ಅದು ಹೇಗ್ ಸಾಧ್ಯ ಅಂಕಲ್? ಸಾಧ್ಯ ಮಾಡ್ಕೋಬೇಕಮ್ಮ. ನೀನು ಪ್ರೇಮದಲ್ಲಿ ಫೇಲ್ ಆಗಿರೋ ವಿಷಯ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಮತ್ತೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ನೀನ್ ಹೇಗೆ ಹೇಳ್ತೀಯೋ ಹಾಗೆ ಆಗ್ಲಿ. ಅಯ್ಯಯ್ಯೋ, ನನ್ನ ತಮ್ಮ ನೀರಿಗೆ ಬಿದ್ದು ಸತ್ತೋಗ್ತಾ ಇದ್ದಾನೆ. ಯಾರಾದ್ರೂ ಬಂದು ಕಾಪಾಡಿ. ದೇವ್ರೇ ದೇವ್ರೇ, ಯಾರಾದ್ರೂ ಬಂದು ಕಾಪಾಡ್ರಿ. ಲೋ ತಮ್ಮ, ಅಯ್ಯಯ್ಯೋ ನನಗೆ ಈಜ್ ಬರಲ್ವೇ. ಸ್ಟಾಪ್ ಸ್ಟಾಪ್ ಸ್ಟಾಪ್, ನಿಲ್ಸಿ, ಕಾಪಾಡಿ. ವಾಟ್ ಹ್ಯಾಪನ್? ಮೈ ಬ್ರದರ್, ಮೈ ಲಿಟಲ್ ಬ್ರದರ್ ನೀರಿನಲ್ಲಿ ಧುಮ್ಕಿಂಗ್, ಡೈಯಿಂಗ್. ಐ ನೋ ಈಜಿಂಗ್, ಹಿ ನೋ ಈಜಿಂಗ್. ಕಮಿಂಗ್, ಕಾಪಾಡಿಂಗ್, ಸೇವಿಂಗ್, ಪ್ಲೀಸ್. Don't worry, I will save him. ಬಟ್ಟೆ ಬಿಚಿಂಗ್. ಓನ್ಲಿ ಬ್ರದರ್, ಲಿಟಲ್ ಬ್ರದರ್. No father, no mother. Brother, big brother coming, don't worry. Don't worry, I will save you. ಹೋಗ ಆಚೆ. ನಾನು ಜಾಲಿಯಾಗಿ ಈಜಾಡ್ತಾ ಇದ್ರೆ ಸೇವ್ ಮಾಡ್ತಾನಂತೆ. ಸೇವ್. Oh shit, bloody fellow. Cheated me. Robbed my clothes. Excuse me, sir. Actually, what happened? ಮುಚ್ಕೊಂಡಿರಬಾರ್ದ ನಾನು? ಬೇಕಾ ನನಗೆ? ಸರಿಯಾಗಿ ಕೊಟ್ಟ ನನ್ನ ಮಗ. ಜಿ 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 ಜಿ. ಕನಿಷ್ಠ, ಲೋಭಿಷ್ಟ, ನೀಚ, ನಿಕೃಷ್ಟ, ಪರಮ ಪಾಪಿಷ್ಟ, ಎಂಥ ತಗಂಡನ ಮಗ ಸಿಕ್ಕನಪ್ಪ ನನಗೆ. ಛೇ, ಲೇ ಕಳ ಕಳ, ಯಾವನವನು? ಲೇ ಕಳ, ಅಲ್ಲೆಲ್ಲ ಹುಡುಕ್ತ್ಯೋ? ಇಲ್ಲಿ ಬರ್ತಾ ಇದೀನಿ ನೋಡು. ಬಂದಲ್ಲಪ್ಪ ಕುಳ್ಳ. ಎಲ್ಲಿಗಪ್ಪ ಹೋಗ್ಲಿ ನಾನು? ಲೇ ಲೇ ನಿಂತ್ಕೊಳ್ಳೋ. ಲೇ ಲೇ ನಿಂತ್ಕೊಳ್ಳೋ. ಲೇ ನಿಲ್ಲ ನಿಲ್ಲ ನಿಂತ್ಕೊಳ್ಳೋ. ಯಾರು ನೋಡಿ ಕಳ್ಳ ಅಂತೀಯಲೇ ಕುಳ್ಳ? 8 ದಿವಸ ಆಗಿತ್ತಲ್ಲೋ ನಿನ್ನಂಥವನ್ ನೋಡಿ ಕಳ್ಳ. ಬಂದ್ಬಿಟ್ಯಾ ನನ್ನ ಮಗನೇ? ಇಷ್ಟು ದಿನ ನೆಮ್ಮದಿಯಿಂದ ಐತೆ. ಎಲ್ಲಿದೆಯೋ ನಿನಗೆ ನೆಮ್ಮದಿ? ಈ ಕುಳ್ಳ ಬಂದ್ಮೇಲೇನೆ ಈ ಕಳ್ಳಂಗೆ ಯಾವಾಗ್ಲೂ ನೆಮ್ಮದಿ. ನಡಿ ಸ್ಟೇಷನ್ಗೆ. ನೋಡ್ದ್ಯಾ? ಬಂದ ತಕ್ಷಣ ಸ್ಟೇಷನ್ ಅಂತಿದ್ಯಾ? ಯಾವ ಸ್ಟೇಷನ್ಗೆ? ಟಿವಿ ಸ್ಟೇಷನ್ಗ, ರೈಲ್ವೆ ಸ್ಟೇಷನ್ಗ? ಪೊಲೀಸ್ ಸ್ಟೇಷನ್ಗೆ. ತೇರಿಕೆ ಪೊಲೀಸ್. ನೋಡು, ನನಗೆ ಟೈಮ್ ಇಲ್ಲ. ಇದು ರೈಲ್ವೆ ಸ್ಟೇಷನ್, ಅದು ಟಿವಿ ಸ್ಟೇಷನ್. ಅಕ್ಕಡ చూడు ಪೊಲೀಸ್ ಸ್ಟೇಷನ್. ಏನ್ చూసేది? ಪೊಲೀಸ್ ಸ್ಟೇಷನ್ ಇಲ್ಲ. ಲೇ ಕಳ್ಳ, ಈ ಕುಳ್ಳು ಬೆಲ್ ತಪ್ಪಿಸ್ಕೊಂಡು ಹೋಗ್ತೀಯ ನೀನು? ನಿನ್ನ ಬಿಡಲ್ಲ ಕಣಲೋ. ಯಾವನೋ ಇವನು? ನಿಂತ್ಕೊಳ್ಳೋ. ಯೋ, ಯಾಕೆ ನನ್ನ ಹಿಂದೆನೆ ಬರ್ತಾ ಇದೆಯಾ ನೀನು? ಆ ಇಂಗ್ಲಿಷ್ ನೋಡ್ತಾ ಪ್ಯಾಂಟ್ ಕದ್ದಿರೋದನ್ನ ನನ್ನ ಕಣ್ಣಾರ ನೋಡಿದೀನಿ. ನೋಡ್ಬಿಟ್ಯಾ? ನಿನ್ನ ಮನೆ ಹಾಳ್ಕೊಂಡು ನೋಡ್ಬಿಡ್ತಾ? ಒಳ್ಳೇದಾಯ್ತು ಬಿಡು. ಮಾಡಿದ್ದೆ ಒಂದು ಕಿತ್ತೋದ್ ಕಳ್ತನ. ಅವನ ಹತ್ರ ಬಟ್ಟೆ ಹೊಡಿಯೋದ್ರ ಬದಲು ನಿನ್ನಂತ ಅವನ ಹತ್ರ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಪುಡಿಗಾಸಾದ್ರೂ ಸಿಕ್ಕಿರೋದು. ಇದ್ರಲ್ಲಿ ಟಿಂಗ್ ಟಿಂಗ್ ಏನೂ ಇಲ್ಲ. ಇದನ್ನ ಮಾರ್ಬಿಟ್ಟು ಅರ್ಧ ದುಡ್ಡ ನಾನು ಎಲ್ಲಿದ್ರು ತಗೊಂಡ್ಬಂದು ಕೊಡು. ತಗೋ. ಅಯ್ಯಪ್ಪ. ಯೋ, ಅಯ್ಯಪ್ಪ ಯಾಕಯ್ಯ? ಕಳ್ತನ ಮಾಡಿದ್ ನಾನು, ನೋವಾಗ್ತಿರೋದು ನನಗೆ. ನಿನ್ಗೆಂತದ್ದಯ್ಯ ನೋವು? ಇನ್ನೇನು ನನಗಾಗದೆ ನೋವು ನಿನಗೆ ಆಗುತ್ತೆ. ಪ್ಯಾಂಟ್ ಕದ್ದಿರೋ ಕೇಳಿ ನೀನು. ಆದ್ರೆ ಅವ್ನು ನನ್ನ ಕೆನ್ನೆ ಕೊಟ್ಟ ನೋಡು, ಅದನ್ನ ನೆನೆಸ್ಕೊಂಡ್ರೆ ಇನ್ನು ನನ್ನ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ನಿನ್ನ ಪುಣ್ಯ ಕಪಾಳ ಕೊಡದು ಹಲ್ಲುರಿಸದೆ ಬಿಟ್ಟಿದ್ದಾನೆ. ನಾನೇನಾರು ಆಗಿದ್ರೆ ನನ್ನ ಮಗನೇ ಮೂಗಿನ ಜೊತೆ ಮುಖ ಶೇಪು ಚೇಂಜ್ ಮಾಡ್ಬಿಡ್ತಿದ್ದೆ. ಬುಲ್ಡಾಗ್ ನನ್ನ ಮಗನೇ. ಹೋಗಯ್ಯ. ಲೋ ಲೋ ಇಲ್ಲಿದೀಯಾ? ಯಾಕೆ ಒಳ್ಳೆ ಪೊಲೀಸ್ ನಾಯಿ ತರ ನನ್ನ ಹಿಂದೆನೆ ಬಿದ್ದಿದ್ಯಾ? ಮತ್ತಿನ್ನೇನು, ಹಳೆ ಬಟ್ಟೆ ತೆಗೆದು ನನ್ನ ಕೈ ಕೊಟ್ಬಿಟ್ಟು ನೀನು ಮರದ ಮೇಲೆ ನಿಂತ್ಕೊಂಡು ಯಾವ್ದಾದ್ರು ಬ್ರಿಡ್ಜ್ ನೋಡ್ತಾ ಇದೀಯಾ? ಇಲ್ಲ ಇನ್ಯಾವ್ದಾದ್ರು ಇಂಗ್ಲಿಷ್ ನವನ ಹತ್ರ ಹಳೆ ಪ್ಯಾಂಟ್ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ? ಚೀ ಚಿ 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 ಚಿ. ಹಳೆ ಬಟ್ಟೆ ಖಾಲಿ ಶೀಸದ್ ಕೈಯಾಲಿ ನಮಗಿಲ್ಲ. ಮತ್ತಿನ್ನೇನು, ಅಣ್ಣ ಅವ್ರಿಗೆ ಲಕ್ಷ ಲಕ್ಷ ನೋಟ್ ಬೇಕೇನೋ? ಆ ದುರಾಸೆನೂ ನಮಗಿಲ್ಲ. ನಿನ್ನ ಹತ್ರ 15,000 ರೂಪಾಯಿ ಇದ್ರೆ ಹೇಳು. 15,000 ರೂಪಾಯಿ ಇದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ನಿನ್ನ ಮುಖಕ್ಕೆ ಎತ್ತು ಬಾರಿಸಿ ನಿನ್ನ ಎದೆ ಮೇಲೆ ನಿಂತ್ಕೊಂಡು ಹೆಗಡ್ತವನ್ ಕೊಟ್ಟೆನ ಧಾ, ಬಿಸಿಬೇಳೆ ಹುಳಿಯನ ಧಾ ಧಾ ಅಂತ ಡ್ಯಾನ್ಸ್ ಮಾಡಿ 15,000 ರೂಪಾಯಿನ ಕಿತ್ಕೊಂಡು ಹೋಗ್ತೀನಿ. 15,000 ರೂಪಾಯಿ ಕೊಟ್ರೆ ಹೆಗ್ಗಡದೇವನ್ ಕೋಟೆಯನ್ನ ಧಾ, ಬಿಸ್ಬಳೆ ಹೊಳೆಯನ್ನ ದಾ ಧಾ. ಏನಣ್ಣ 15,000 ರೂಪಾಯಿ ಕೊಟ್ರೆ ಬಾರ್ಸೋದು ಕುಣಿಯೋದು ಎಲ್ಲ ಮಾಡ್ತೀಯಾ? ಮಾಡ್ತೀನಣ್ಣ. ಮೊದಲೇ ನಂದು ಲೈಫ್ ಅಂಡ್ ಡೆತ್ ಸಮಸ್ಯೆ. ಅರ್ಜೆಂಟಾಗಿ ನನಗೆ ಟಿಂಗ್ ಟಿಂಗ್ ಬೇಕು.
ಅಂದ್ರೆ ಹಣಕ್ಕೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಆಯ್ತು. ಹಣ ಕೊಟ್ರೆ ಏನ್ ಬೇಕಾದ್ರೂ ಓಕೆ, ಆದ್ರೆ ಕೊಲೆ ಮಾನಭಂಗ ಬಿಟ್ಟು. ಅಯ್ಯಯ್ಯೋ, ಅಂತ ದೊಡ್ಡ ಕೆಲಸ ಹೇಳೋಷ್ಟು ಧೈರ್ಯ ನನಗಿಲ್ಲಪ್ಪ. ನಂದೇನಿಲ್ಲ, ಒಂದ್ ನಾಟಕದಲ್ಲಿ ನೀನು ಪಾರ್ಟ್ ಮಾಡ್ಬೇಕಷ್ಟೇ. ನಾಟಕನ? ಯೋ, ನಾಟಕ ಗಿಟ್ಕ ಆಡೋ ಅಭ್ಯಾಸ ನನ್ಗಿಲ್ಲ ಕಣಯ್ಯ. ಅಯ್ಯೋ, ನೀನ್ ತಿಳ್ಕೊಂಡಿರೋ ಹಾಗೆ ಸ್ಟೇಜ್ ನಾಟಕ ಅಲ್ಲಪ್ಪ. ಒಂದು ಹುಡುಗಿಗೆ ಗಂಡನಾಗಿ ನೀನು ಒಂದ್ 15 ದಿವಸ ನಟಿಸ್ಬೇಕು. ನೀನು ಕೇಳಿರೋ ಟಿಂಗ್ ನ ಕರೆಕ್ಟ್ ಆಗಿ ಕೊಟ್ಬಿಡ್ತೀನಿ. ಒಂದು ದಿನಕ್ಕೆ 1000 ರೂಪಾಯಿ, ಅಲ್ಲಿಗೆ 15,000 ರೂಪಾಯಿ ಆಯ್ತು. ಆ? ದಿನಕ್ಕೆ 1000 ರೂಪಾಯಿ ಕೊಡೋ ಮುಖಾನ ಇದು? ಯೋ, ಬಾರೇ ಇಲ್ಲಿ. ಅರೆ ಬಾರಯ್ಯ ಇಲ್ಲಿ. ಸುಮ್ನೆ ಕೇಳ್ತೀನಿ, ರೀಸೆಂಟ್ ಆಗಿ ಯಾವ್ದಾದ್ರು ಹುಚ್ಚನಾಯಿ ಕಡ್ದಿತ್ತ ನಿನ್ಗೆ? ಯೋ 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 ನೀನ್ ತಿಳ್ಕೊಂಡಿರೋ ಹಾಗೆ ನಾನು ಹುಚ್ಚಾಲ ಕಣಯ್ಯ. ನಾನೊಬ್ಬ ಜೆಂಟಲ್ಮನ್, ಲಾಯರ್. ನೋಡು, ನಿನಗೆ ಹಣದ ಅವಶ್ಯಕತೆ ಇದೆ, ನನಗೆ ನೀನು ನಾಟಕದಲ್ಲಿ ಪಾಠ ಮಾಡೋ ಅವಶ್ಯಕತೆ ಇದೆ. ಯೋಚನೆ ಮಾಡು. ಲಾಯರ್ ಅಂತೀಯ, ಅದೇ ನಂಬಕ್ ಆಗ್ತಿಲ್ಲ. ಯೋ ಪುಟ್ಲಾಯ್ರಿ, ಆ? ಏನಾದ್ರೂ ಫಿಟ್ಟಿಂಗ್ ಇಟ್ಟು ಲಿಟಿಗೇಷನ್ ಸಿಕ್ಕಾಕ್ಸೋ ಐಡಿಯಾನ? ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಅಣ್ಣ, ಏನಣ್ಣ? ನನ್ನ ರೆಸ್ಪೆಕ್ಟ್ ಆಗಿ ನೋಡ್ಕೋಬೇಕಣ್ಣ. ಫುಲ್ ರೆಸ್ಪೆಕ್ಟ್ ಆಗಿ ನೋಡ್ಕೋತೀನಣ್ಣ. ನನ್ನ ಮುದ್ದಿನಿಂದ ನೋಡ್ಕೋಬೇಕಣ್ಣ. ನೋಡ್ಕೋತೀನಣ್ಣ. ಅವತ್ತಿನ ಟಿಂಗ್ ಅವತ್ತವತ್ತೆ ಕೊಟ್ಬಿಡ್ಬೇಕಣ್ಣ. ಅವತ್ತವತ್ತಿನ ಟಿಂಗ್ ಅವತ್ತವತ್ತೆ ಕೊಟ್ಬಿಡ್ತೀನಣ್ಣ. ಕೂತ್ಕೋಣ, ನಿಂತ್ಕೋಣ. ವೆರಿ ಗುಡ್. ತಗೋ ತಾಳಿ. ನಾವು ಆಡ್ಬೇಕು ಅಂತ ಇರೋ ನಾಟಕಕ್ಕೆ ಅವನೇ ಹೀರೋ. ಅರಸೀಕೆರೆ ಬ್ಯಾಂಗ್ಳೂರ್ ಶೆಟ್ಲ್ ಟ್ರೈನ್ ಅಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋನ್ ಥರ ಇದ್ದಾನೆ ಇವನು. ನನಗ್ ಗಂಡನಾಗ್ ನಟಿಸ್ತಾನ? ಜಿಂಜುನ ಕಡಿ ಏನು ಅವನು ಇವನು ಅಂತ ಹೇಳ್ತಾ ಇದೆಯಲ್ಲ. ಮುಖನ ಪಂಚರ್ ಮಾಡ್ಬಿಡ್ತೀನಿ, ಹುಷಾರ್. ನಾನು ನಿನಗೆ ಗಂಡನಾಗಿ ನಟಿಸ್ತಾ ಇಲ್ಲ, ನೀ ನನಗೆ ಹೆಂಡತಿಯಾಗಿ ನಟಿಸ್ತಾ ಇದೀಯ. ಅಂಡರ್ಸ್ಟ್ಯಾಂಡ್? ಶಟ್ ಅಪ್. ಯಾರ ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತಿದ್ಯೇನೋ? ಸ್ಕೌಂಡ್ರಲ್. ಯು ಸ್ಕೌಂಡ್ರಲ್, ಯುವರ್ ಫಾದರ್ ಸ್ಕೌಂಡ್ರಲ್, ಯುವರ್ ಗ್ರ್ಯಾಂಡ್ ಫಾದರ್ ಸ್ಕೌಂಡ್ರಲ್. ಗಲಾಟೆ ಮಾಡ್ಬೇಡ ಅಣ್ಣ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಣ. ಹೋಗಲ್ಲ, ನೀನೇ ಅಡ್ಜಸ್ಟ್ ಮಾಡ್ಕೋ. ಪುಟ್ಲ ಇರಿ ನನ್ನ ಮಗನೇ. ರೆಸ್ಪೆಕ್ಟ್ ಕೊಡ್ತೀನಿ, ಮುದ್ದಾಗಿ ನೋಡ್ಕೋತೀನಿ ಅಂತ ಹೇಳಿದೆಲ್ಲ. ವೇರ್ ಇಸ್ ರೆಸ್ಪೆಕ್ಟ್? ವೇರ್ ಇಸ್ ಮುದ್ದು? ಈ ಮುಖಕ್ಕೆ ಮುದ್ದು ಬೇರೆ ಕೇಡು. ಕೇರ್ ಆಫ್ ಪ್ಲಾಟ್ಫಾರ್ಮ್. ಯು ಪ್ಲಾಟ್ಫಾರ್ಮ್, ಯುವರ್ ಫಾದರ್ ಪ್ಲಾಟ್ಫಾರ್ಮ್, ಯುವರ್ ಗ್ರ್ಯಾಂಡ್ ಫಾದರ್ ಪ್ಲಾಟ್ಫಾರ್ಮ್, ಯುವರ್ ಫ್ಯಾಮಿಲಿ ಫುಲ್ ಆಫ್ ಆರ್ಡರ್ 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 ಮಾಡ್ರಿ ಮಾಡ್ರಿ. ನನ್ನ ಮಗನೇ, ಉಡುಪಿ ಹೋಟೆಲ್ ಮಾಡಿ ಕೆಲಸ ಮಾಡ್ತಿದ್ದೇನೋ? ಟಿಫನ್ ಆರ್ಡ್ರ, ಮೀಲ್ಸ್ ಆರ್ಡ್ರ? ಥೂ, ನೀನು ಬೇಡ, ನಿನ್ ನಾಟಕನೂ ಬೇಡ, ನಿನ್ ಸಾವಾಸನೂ ಬೇಡ. ಬಾಯ ಅಣ್ಣ 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 ನಿಂತ್ಕೋಣ, ನನ್ನ ಮಾತು ಕೇಳೋಣ, ಕೋಪ ಮಾಡ್ಕೋಬೇಡಣ್ಣ. ಹೋಗ್ತಾನೆ ಬಿಡು ಅಂಕಲ್. ಉಮಾ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಣ್ಣ, ಈ ಹುಡುಗಿ ಯಾವಾಗ್ಲೂ ಹೀಗೆ ಅಣ್ಣ. ನಾನು ಬುದ್ಧಿ ಹೇಳ್ತೀನಣ್ಣ. ಬಾ ಅಣ್ಣ. ಅಣ್ಣ, ನಿನ್ನ ಟಿಂಗ್ ನ ಕರೆಕ್ಟ್ ಆಗಿ ಕೊಟ್ಬಿಡ್ತೀನಣ್ಣ. ಓಕೆ, ಹಾಗಾದ್ರೆ ಅವಳಿಗೆ ಸರಿಯಾಗಿ ಬುದ್ಧಿ ಹೇಳೋಣ. ಏನಂದೆ? ಏನಂದೆ? ಹೆಚ್ಚಿಗೆ ಮಾತಾಡಿದ್ರೆ ಇಕ್ತೀನಿ ಹಿಂದೆ. ವಾಟ್ 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 ವಾಟ್? ಯು ನಡಿ ನಡಿ. ಅಲ್ಲ ಸುಮಾ, ಎದ್ದು ಬಿದ್ದು ಒದ್ದಾಡಿ ಕಷ್ಟಪಟ್ಟು ಕಪಾಳ ಕೇಡ್ ತಿಂದು ಈ ಪಾರ್ಟಿನ ಹಿಡ್ಕೊಂಡ್ ಬಂದಿದ್ದೀನಿ. ಇನ್ನೊಂದು ಗಂಟೆಲಿ ನಿಮ್ ಡ್ಯಾಡಿ ಬರ್ತಾ ಇದ್ದಾರೆ. ಇವನೇನಾದ್ರೂ ನಮ್ಮ ಕೈಯಿಂದ ತಪ್ಪಿಸ್ಕೊಂಡ ಅಂದ್ರೆ ನಮ್ಮ ಗತಿ ಗೋವಿಂದ. 15 days, 15 ದಿವಸ ಅಡ್ಜಸ್ಟ್ ಮಾಡು. ಅದ್ ಸರಿ ಅಂಕಲ್, ಇವನ್ನ ನೋಡಿದ್ರೆ ತಿರುಪೆ ಎತ್ತೋನ್ ತರ ಇದಾನಲ್ಲ, ಡ್ಯಾಡಿ ನಂಬ್ತಾರ ಅಂತ. ನಿನಗೆ ಯಾಕೆ ಅವನ ವಿಷಯ? ನನ್ನ ಕೈಗೆ ಸಿಕ್ಕಾಯ್ತು. ನೋಡ್ತಾ ಇರೋ, ಅವನ ಮಹಾರಾಜ ಮಾಡ್ಬಿಡ್ತೀನಿ. ಏರ್ಪೋರ್ಟ್ಗೆ ಹೋಗ್ಬೇಕು, ಬೇಗ ರೆಡಿ ಆಗು. ವೆಲ್ಕಮ್ ವೆಲ್ಕಮ್ ಟು ಇಂಡಿಯಾ ಯಜಮಾನ್ರೆ, ವೆಲ್ಕಮ್. ಥ್ಯಾಂಕ್ ಯು ಶಾಮು. my dear baby. ಹೌ ಆರ್ ಯು? ಫೈನ್, ಥ್ಯಾಂಕ್ ಯು ಡ್ಯಾಡಿ. ಯಜಮಾನ್ರೆ, ಇವರೇ ನಿಮ್ಮ ಅಳಿಯಂದ್ರು, ವಿಷ್ಣು. ನೈಸ್ ಮೀಟಿಂಗ್ ಯು ವಿಷ್ಣು. ಶಾಮು, ನಾವ್ ಈ ಸಿಟಿ ಮನೆಗೆ ಹೋಗೋದೇ ಬೇಡ, ಎಲ್ಲರೂ ಸೀದಾ ಪಂಚವಟಿ ಎಸ್ಟೇಟ್ಗೆ ಹೋಗ್ಬೇಡ. ಅದಕ್ಕೆಲ್ಲ ನಾನು ಏರ್ಪಾಟ್ ಮಾಡಿದ್ದೀನಿ, ನಡೀರಿ. ಓಹ್, ಥ್ಯಾಂಕ್ ಯು. ಇನ್ಮೇಲೆ ಈ ಆಸ್ತಿ ಪಾಸ್ತಿ, ಹೊಲ ಗದ್ದೆ, ಬೆಟ್ಟ ಗುಡ್ಡ ಎಲ್ಲ ನಂದೆ. ನಾನೇ ನಿಮ್ ದೊಡ್ಡದೊರೆ, ಗೊತ್ತಾಯ್ತಾ? ಗೊತ್ತಾಯ್ತು ದೊರೆ. ಸಹೋದರಿ, ಏನ? ನಿಮ್ ದರ್ಬಾರ್ ಮುಗೀತು, ಬಂತು ನಿಮ್ಗೆ ಆಪತ್ತು. ಯಾಕೋ? ದೊಡ್ಡ ಬುದ್ಧಿ ಊರಿಗೆ ಬಂದ್ರು, ಅಳಿಯ ಮಗಳ ಜೊತೆ ಕಾರಿನ ತಿಳಿದ್ರು. ಅಣ್ಣ ಅಣ್ಣ, ಸ್ವಾಗತ ಅಣ್ಣ, ಸ್ವಾಗತ. ಬಹಳ ದೇಶಗಳ ಮೇಲೆ ನೀನು ಈ ದೇಶಕ್ಕೆ ಬರ್ತಾ ಇರೋದು ತುಂಬಾ ತುಂಬಾ ಸಂತೋಷವಾಗ್ತಾ ಇದೆ. ಅದೂ ಅಲ್ಲದೆ ನಿನ್ನ ಮಗಳು
ತಾನು ಪ್ರೇಮಿಸಿದ ವ್ಯಕ್ತಿನ ಮದುವೆ ಮಾಡ್ಕೊಂಡು ಬಂದಿರೋದು ಇನ್ನೂ ಸಂತೋಷವಾಗ್ತಾ ಇದೆ. ಆದ್ರೆ ನಿನ್ನ ಮಗಳು ಪ್ರೇಮಿಸಿದ ವ್ಯಕ್ತಿ ಇವನಲ್ಲ. ಶಾಮು ಏನಯ್ಯ ಹೇಳ್ತಿರೋದು? ಅವನನ್ನ ಯಾಕೆ ಕೇಳ್ತೀರಾ? ನಿಮ್ ಮಗಳನ್ನ ಕೇಳಿ. ಅವತ್ತು ತಾನು ಪ್ರೀತಿಸಿದ ಆ ಹುಡುಗನ್ನ ನನಗ್ ಪರಿಚಯ ಮಾಡ್ಕೊಟ್ಟಿದ್ದು ನಿಮ್ ಮಗಳೇ ತಾನೇ, ಅವಳನ್ನೇ ಕೇಳಿ. ಚಿಕ್ಕಪ್ಪ, ಅವತ್ತು ನಾನ್ ನಿಮಗ್ ಪರಿಚಯ ಮಾಡ್ಕೊಟ್ಟಿದ್ದು ಇವ್ರನ್ನೇ. ಸರಿಯಾಗಿ ನೋಡಿ. ಅವತ್ತು ನೀವು ಇದೇ ರೀತಿ ಮುಖದ ಹತ್ರ ಮುಖ ಇಟ್ಟು ನೋಡಿದ್ರಿ. ನಾನ್ ಏನಿದು ವಿಚಿತ್ರ ನೋಟ ಅಂದೆ. ಅದಕ್ಕೆ ನೀವು ಸ್ವಲ್ಪ ದೃಷ್ಟಿ ದೋಷ ಅಂದ್ರೆ. ಅದಕ್ಕೆ ನಾನು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ಹಿಂದೆ. ಹೌದೌದೌದೌದು, ನೀವು ಅವತ್ತು ಇವ್ರನ್ನ ಇದೇ ರೀತಿ ನೋಡಿದ್ರಿ. ನೀವು ಇವ್ರನ್ನ ಅವತ್ತು ಇದೇ ರೀತಿ ನೋಡೋದನ್ನ ನಾನ್ ನೋಡ್ದೆ. ನಾನು ಅವತ್ತು ಇವ್ರನ್ನ ಇದೇ ರೀತಿ ನೋಡೋದನ್ನ ಸುಮಾ ನೋಡಿದ್ಲು. ಸುಮಾ ಇವ್ರನ್ನ ನೋಡಿದ್ಲು. ಇವರು ಅವತ್ತು ಅವ್ರನ್ನ ನೋಡಿದ್ರು. ಅವರು ಇವ್ರನ್ನ ನೋಡಿದ್ರು. ಇವರು ಅವ್ರನ್ನ ನೋಡಿದ್ರು. ನಾನು, ಇವರು, ಸುಮಾ 3 ಜನನು ಇದೇ ರೀತಿ ನೋಡೋದನ್ನ ನೀವು ಅವತ್ತು ಇದೇ ರೀತಿ ನೋಡಿದ್ರಿ. ಆದ್ರೆ ಎಲ್ಲ ಮರ್ತ್ಬಿಟ್ಟಿದ್ದೀರಾ. ಜ್ಞಾಪಕ ಶಕ್ತಿ ಇಲ್ಲ. ರಿಟೈರ್ಡ್ ಕೇಸ್. ಅಯ್ಯೋ, ಯಾರನ್ನ ಯಾವಾಗ ನೋಡಿದ್ರು ನನ್ಗೊಂದು ಅರ್ಥವಾಗ್ತಾ ಇಲ್ವೇ? ಏ ಕಾಳಿಂಗ, ಅಣ್ಣ, ಶುಭವಾಗ್ಲಿ ಅಂತ ಈ ಮನೆ ಕಾಲಿಟ್ರೆ ಏನಯ್ಯ ನಿನ್ ರಗಳೆ? ಏನಿಲ್ಲ ಯಜಮಾನ್ರೆ, ಯಾವಾಗ್ಲೂ ಬೆಟ್ಟ ಗುಡ್ಡ ಸುತ್ತಾ ಇರ್ತಾರಲ್ಲ, ಅದ್ರ ಗಾಳಿ ಸೋಕಿ ಈ ತರ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾರೆ. ಇವ್ರನ್ನ ನಾನು ವಿಚಾರಿಸ್ಕೋತೀನಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಸುಮಾ ನಿಂತಿದೆಯಲ್ಲಮ್ಮ, ಅಲ್ಲಿಂದ ಕರ್ಕೊಂಡು ನಡಿ. ಲೇ ಕಂಬಳಿ ಹೊತ್ಕೊಂಡು ಮಲ್ಕೋಗಲು. ಏನೋ ಕುಳ್ಳ, ಇದೆಲ್ಲ ನಿನ್ ಫಿಟ್ಟಿಂಗ್ ಅಲ್ವೇನೋ? ಹೌದು ಕಣಲ್ಲೋ ಈ ಎಡಬಿಡಂಗಿ. ನಂದೇ ಫಿಟ್ಟಿಂಗು, ನಂದೇ ಸ್ಟೋರಿ ನಿಟಿಂಗು. ಅಂದ್ರೆ ಸುಮಾ ಪ್ರೀತಿಸಿದವನು ಇವನಲ್ಲ, ಇವನಲ್ಲ, ಅವನಲ್ಲ. ಅವನು ಒಬ್ಬನೇ ಅಂತೂ ಅಲ್ಲವೇ ಅಲ್ಲ. ಯಾವ ಸೆಕ್ಷನ್ ಅಲ್ಲೂ ಇಲ್ದೇ ಇರುವಂತ ಲಾ ಪಾಯಿಂಟ್, ಯಾವ ಲಾಯರ್ಗೂ ಹೊಳಿದೇ ಇರುವಂತ ಮಾಸ್ಟರ್ ಪ್ಲಾನ್. ಲೈ, ನಿನಗೇನಾದ್ರೂ ತಲೆ ಇದ್ರೆ, ಆ ತಲೆಯಲ್ಲಿ ಏನಾದ್ರೂ ಮೆದಳಿದ್ರೆ, ಅದೇನಾದ್ರೂ ಅಪ್ಪಿ ತಪ್ಪಿ ಕೆಲಸ ಮಾಡಿದ್ರೆ ಇದನ್ನ ನಾಟಕ ಅಂತ ನಿರೂಪಿಸು. ನಿಮ್ಗೂ ತಲೆ ಇದೆಯಲ್ಲ, ಉಪಯೋಗಿಸಿ. ಉಪಯೋಗಿಸ್ತೀನಿ. ಸರಿಯಾದ ರಾಂಬಾಣನೇ ಬಿಡ್ತೀನಿ. ಮಿಸ್ಟರ್ ವಿಷ್ಣು, ಈ ರೂಮ್ ಒಳಗೆ ಕಾಲಿಡ್ತಿದ್ದ ಹಾಗೆ ನನ್ನ ಮೈ ಮನಸ್ಸಿನಲ್ಲಿ ಹಳೆಯ ಸಂಗೀತದ ಆಲಾಪನೆಗಳೇ ಕೇಳಿಬರುತ್ತೆ. ನಿಮ್ಮ ಅತ್ತೆಗೂ ನನಗೂ ಸಂಗೀತ ಅಂದ್ರೆ ಪಂಚಪ್ರಾಣ. ಜೀವನದಲ್ಲಿ ಸಂಗೀತ ಬೇಕೇ ಬೇಕು. ಸಂಗೀತ ಜೀವನದ ಒಂದು ಭಾಗನೇ ಆಗಬೇಕು ಅಂತ ಭಾವಿಸಿದ್ವು. ದಿಸ್ ಇಸ್ ಎ ಹೌಸ್ ಆಫ್ ಮ್ಯೂಸಿಕ್. ಬೈ ದ ವೇ ಮಿಸ್ಟರ್ ವಿಷ್ಣು, ಮಾವ, ನಿಮಗೆ ಸಂಗೀತ ಅಂದ್ರೆ? ಅಯ್ಯಯ್ಯೋ, ಸಂಗೀತ ಅಂದ್ರೆ ನನಗೂ ಬಹಳ ಇಷ್ಟ. ನಾನು ಅವಾಗ ಹಾಡ್ತಾ ಇದ್ದೆ. ನಿಮ್ಮ ಅತ್ತೆ ಹೋದಾಗಿಂದ ಈ ಮನೆ ತುಂಬಾ ಮೌನ ತುಂಬ್ಕೊಂಡ್ಬಿಟ್ಟಿದೆ. ಈಗ ನನ್ನ ಮಗಳು, ನೀವು ನಿಮ್ಮ ಮಾತಿನಿಂದ, ಹಾಡಿನಿಂದ ಈ ಮನೆಗೆ, ನನ್ನ ಮನಸ್ಸಿಗೆ ಚೈತನ್ಯ ತುಂಬಬೇಕು. ಓಹೋ, ಧಾರಾಳವಾಗಿ. ಹೋಗಿ ರೆಸ್ಟ್ ತಗೊಳ್ಳಿ. ಶ್ಯಾಮ್, 1 ನಿಮಿಷ. ಸುಮಾ, ಸುಮಾ, ನಿನ್ ಸೆಲೆಕ್ಷನ್ನು ನನಗೆ ತುಂಬಾ ಇಷ್ಟ ಆಯ್ತಮ್ಮ. ಸೀತಾಲಕ್ಷ್ಮಿ, ನೋಡಿದ್ಯಾ, ನನಗೇನು ಶ್ರಮ ಕೊಡದೆ ನಿನ್ನ ಮಗಳು ತನಗೆ ಯೋಗ್ಯನಾದವರನ್ನ ತಾನೇ ಹುಡುಕಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮೇಲ್ಲೋಕದಿಂದಲೇ ಈ ಜೋಡಿನ ಮನಸಾರ ಆಶೀರ್ವಾದ ಮಾಡು. ಅಮ್ಮನ ನೆನಪಾಯ್ತಾ? ಹೌದು, ಯಜಮಾನ್ರು ಸಂಗೀತದ ವಿಷಯ ಮಾತಾಡ್ತಾ ಇದ್ರೆ ಮಧ್ಯ ನಿಂದೇನು ಟಿಂಗ್ ಟಿಂಗ್ ಟುಂಗ್ ಟುಂಗ್ ಅಂತ ಸಿಗ್ನಲ್ಸು? ನನಗ್ ಬೇಕಾಗಿರೋ ದುಡ್ಡು. ಈ ಡೋಲು, ತಬಲಾ, ಸಂಗೀತ, ಹರಿಕತೆ ಇದ್ರೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಮೊದ್ಲೇ ನಂದು ಲೈಫ್ ಅಂಡ್ ಡೆತ್ ಸಮಸ್ಯೆ. ಯೋ, ಏನೇ ಇದು ಕಿತ್ತೋಗಿರೋ ನೋಟ್ ಕೊಟ್ಟಿದ್ಯಾ? ಹೊಸ ನೋಟ್ ಕೊಡು. ಕೊಡ್ತೀನಿ, ನಿನಗೋಸ್ಕರ ಹೊಸದಾಗಿ ಪ್ರಿಂಟ್ ಮಾಡಿ ಕೊಡ್ತೀನಿ. ಹೋಗಲ್ಲ ಅಣ್ಣ, ಪುಟ್ಲಾರಣ್ಣ, ಸ್ವಲ್ಪ ನಿಂತ್ಕೋ.
ಈಗ ದಿನ ಚಿಲ್ಲರೆ ಆಗಿ 1,000 ರೂಪಾಯಿ ಕೊಡೋದ್ರ ಬದಲು ಒಂದ್ 10,000 ರೂಪಾಯಿ ಬಣ್ಣನ ಎತ್ತಿ ಬಿಸಾಕಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೋಗುತ್ತಣ್ಣ. ನಾನು ಬಂಡಲ್ ಕೊಟ್ಟ ತಕ್ಷಣ ಕಿಂಡಲ್ ಮಾಡಿ ಪರಾರಿ ಆಗ್ಬೇಕು ಅಂತೇನಣ್ಣ? ಅಣ್ಣ, ಜೀವನದಲ್ಲಿ ಯಾವಾಗ್ಲೂ ಮನುಷ್ಯನ ನಂಬೇಕಣ್ಣ. ಗೊತ್ತಣ್ಣ, ನಿನ್ನ ವಿಷಯ ಚೆನ್ನಾಗ್ ಗೊತ್ತಣ್ಣ. ಬ್ರಿಡ್ಜ್ ಅಲ್ಲಿ ನೋಡಿದ್ನಲ್ಲ ಅದ್ ಹಾಗಲ್ಲಣ್ಣ. ನನ್ನ ಮಾತ್ ಕೇಳಣ್ಣ. ಅದಲ್ಲ. ನಡಿಯಣ್ಣ, ಅಣ್ಣ. ನಡಿಯಣ್ಣ, ನಡಿ. ಸುಮಾ, ಸುಮಾ, ಹಾಲು ತಗೋಮ್ಮ. ಹಾಲು ಬೇಡ, ಗೀಲು ಬೇಡ. ತರರಿ ತಾರಿ ತಾರ ತರಿ ತಾರಿ ತರರ ತರರಿ ತಾರಿ ತಾರ ತರಿ ತಾರಿ ತರ. ಏನೋ ನನ್ನ ಮಂಚದ ಮೇಲೆ ಹತ್ತಿ ಕೊಚ್ಚಲ್ ಮಲ್ಗೋ ಎಮ್ಮೆ ತರ ಬಿದ್ಕೊಂಡಿದ್ಯಲ್ಲ, ಎಷ್ಟು ಕೊಬ್ಬ ನಿನಗೆ? ಓಹೋ, ನಿನ್ ಜೊತೆ ಮಂಚದ ಮೇಲೆ ಎಮ್ಮೆನೂ ಮಲಗುತ್ತಾರ ರಾಜ್ಕುಮಾರಿ? ಮಲಗತ್ತೆ. ಹೇಗ್ ಮಲಗತ್ತೆ ಅಂತ ತೋರಿಸ್ತೀನಿ ತಾಳು. ಅಯ್ಯೋ ಬ್ರಹ್ಮರಾಕ್ಷಸಿ, ಶೂರ್ಪಣಕಿ, ಮೇಲಿಂದ ಕೆಳಗಡೆ ಬೀಳಿಸ್ಬಿಟ್ಟಿಲ್ಲ. ಇನ್ನೊಂದು ಸ್ವಲ್ಪ ಇದ್ದಿದ್ರೆ ನನ್ನ ಕಾಲಿನ ಚಿಪ್ಪೆ ಎಗರೋಗಿರೋದು. ಚಿಪ್ಪೆ ಎಗರೋಗೋದೇನು, ಕಾಲೇ ಮುರಿದೋಗ್ಬೇಕಾಗಿತ್ತು. ಅಯ್ಯೋ, ನಿನ್ನ ಮುರಿಸ್ತೀನಿ. ಅಮ್ಮ! ಅಯ್ಯೋ ಬ್ರಹ್ಮರಾಕ್ಷಸ, ಇನ್ನು ಸ್ವಲ್ಪ ಇದ್ದಿದ್ರೆ ಕೈಯ ಕತ್ತರಿಸ್ ಹೋಗ್ತಿತ್ತು. ಕೈ ಕತ್ತರಿಸ್ ಹೋಗಿದ್ರೆ ಬಳೆ ಖರ್ಚಾದ್ರೂ ಉಳಿದಿರೋದು. ಛೀ, ಮುಚ್ಚ ಬಾಯಿ. ಯಾಕೆ ನಾಯಿ ತರ ಬಡ್ಕೋತಿಯಾ? ಹುಚ್ಚಿಡಿದ್ರು ಕಜ್ಜಿನ ಆಯ್ತರ ನೀನ ಬಗಳ್ತಾ ಇದೀಯಾ? ಬೋತಿ ಕೇತದ ಮುಖದವನೇ ಚೇಳಿನ್ಕೊಂಡಿ ಮುಖದವಳೆ ನೀನು. ಪೊಳತು ಬಾಳೆಹಣ್ಣಿನ ಸಿಪ್ಪೆ ನೀನು. ಗಬ್ರಾತ ಹೊಡೆಯೋ ಕಾರ್ಪೊರೇಷನ್ ತಿಪ್ಪೆ. ಚೀ ಚಿ ಚಿ, ಕಕ್ಕ ಗುಡ್ಸ ಕಡ್ಡಿ ಪೊರೆ. ತೂ ಕ್ಯಾಕರ್ಸ್ ಹೋಗ್ದ್ರು ಎಲೆ ಅಡಿಕೆ. ತೊಪ್ಪೆಯಿಂದ ಹೊಡೆದಿರೋ ಒಣಗಿರೋ ಬೆರಣಿ. ಏಯ್ ಚಿಣಿಮಿಣಿ ಕುಣಿಮಿಣಿ ಹಾವರಾಣಿ ಡಾಕು ಡೀಕು ಡವಣೆ ಕೇತ ದಂತಿತ ದಾರಬಲ ಹೇನ ತಥಾಸಿರ ಬಾ. ಎಲೆಯಲ್ಲಿ ಇನ್ನೊಂದ್ಸರಿ ಹೇಳು. ಡಾಕು ಡೀಕು ಡವಣೆ ಕೇತ ದಂತಿತ ದಾರಬಲ ಹೇನ ತಥಾಸಿರ ಬಾ. ಅಮ್ಮ, ಇಷ್ಟು ದೊಡ್ಡ ಬೈಗ್ಲಾನ? ಇದು ಅಡವಿ ಭಾಷೆಯಲ್ಲಿ ಅತಿ ನೀಚವಾದ ಕೆಟ್ಟ ಬೈಗಳ. ಇದರ ಅರ್ಥ ಏನಾದ್ರೂ ಬಿಡಿಸಿ ಹೇಳಿದ್ರೆ ಪೌಡರ್ ಡಬ್ಬ ಕುಂಕುಮ ಬರಡಿನ ಗುಟ್ಟಕ್ಕಂತ ನುಂಗಿ ಪುಟ್ಟಕ್ಕಂತ ಸಾಯ್ತೀಯ. ನೀನೇ ಸಾಯ್ತೀಯ. ನೀನೇ ಸಾಯ್ತೀಯ. ನೀನೇ ಸಾಯ್ತೀಯ. ನೀನೇ ಸಾಯ್ತೀಯ. ನೀನೇ. ನೀನೇ ಸಾಯ್ತೀಯ. ನೀನೇ. ನೀನೇ ಸಾಯ್ತೀಯ. ಅಪ್ಪ ಅಪ್ಪ, ನೀನ್ ಹೇಳ್ದಾಗೆ ಅವ್ರಿಬ್ರು ನಿಜವಾಗ್ಲೂ ಗಂಡ ಹೆಂಡತಿಯಲ್ಲ. ಅವ್ರಿಬ್ರು ರೂಮ್ನಲ್ಲಿ ಕಿತ್ತಾಡೋದನ್ನ ನಾನೇ ಕಿವ್ಯಾರೆ ಕೇಳ್ದೆ. ನನ್ನ ಮುದ್ದಿನ ಮಗಳೇ, ಎಂತ ಶುಭವಾರ್ತೆ ಹೇಳಿದ್ಯಮ್ಮ. ಹಬ್ಬ, ನಿಮ್ ಮಾತ್ನ ಇವಳಾದ್ರೂ ನಂಬುದ್ಲಲ್ಲ. ಇವಳು ನಂಬದೇನೇ ಪ್ರಯೋಜನ? ಮುಖ್ಯವಾಗಿ ನಮ್ಮನ್ನ ನಂಬೇಕು. ಅವನ್ ನಂಬೋ ಹಾಗೆ ಯಾವ್ದಾದ್ರೂ ಒಂದು ರಾಮಬಾಣ ಬಿಡ್ಬೇಕಲ್ಲ. ಅದ್ಭುತವಾದ ಐಡಿಯಾ. ಅವ್ರ ಬೆಡ್ರೂಮ್ ಅಲ್ಲಿ ನಡೆಯೋದನ್ನ ಫೋಟೋ ತೆಗೆದು ಅಣ್ಣನಿಗೆ ತೋರಿಸ್ತೀನಿ. ಚಿಕ್ಕಮ್ಮ ಅವ್ರಿಗೂ ಅಳಿದೊರೆಗೂ ಮಂಚಾಲವನ ಅಭಯ ನೀಡಿ ಆಶೀರ್ವಾದ ಮಾಡಕ್ ಬಂದಿದ್ವಿ ಒಡೆಯ. ತುಂಬಾ ಸಂತೋಷ. ಅವ ಯಾಕೆ ಗಂಟು ಹಾಕಿದ್ದಾರೆ? ನಿಮ್ಮ ದಾಂಪತ್ಯ 100 ಕಾಲ ಬಿಚ್ಚದೇ ಇರೋ ಗಂಟಾಗಿರ್ಲಿ ಅಂತ ಅವ್ರು ಹೀಗೆ ಮಾಡಿದ್ದಾರೆ. ಇದು ಅವ್ರ ಆಚಾರ ವಿಷ್ಣು. ಹೌದು ಚಿಕ್ಕದವ್ರೆ, ದೊಡ್ಡದವರುಗಳು ನಮ್ಮ ಮನೆ ಕಟ್ಸ್ಕೊಟ್ಟವ್ರೆ, ನಮ್ಮ ಮಕ್ಕಳಿಗೆ ಶಾಲೆ ಕಟ್ಸ್ಕೊಟ್ಟವ್ರೆ, ದಾನ ಧರ್ಮ ಮಾಡಿ ನಮ್ಗೆಲ್ಲ ಬದುಕಕ್ ದಾರಿ ಮಾಡ್ಕೊಟ್ಟವ್ರೆ. ಅದಕ್ಕೆ ದೊಡ್ಡದವರುಗಳನ್ನ ನಮ್ ಗುಡ್ಡದವರುಗಳು ಅಂತ ಗೌರವಿಸ್ತೀವಿ. ಈ ಮನೆಯಾಗ ಯಾವುದೇ ಶುಭ ಕಾರ್ಯ ನಡೆದ್ರು ನಾವೆಲ್ಲ ಬಂದು ಮಂಚಾಲಮ್ಮನ ಅಭಯ ನೀಡಿ ಆಶೀರ್ವಾದ ಮಾಡಿ ಹೋಗೋದು ನಮ್ಮ ಆಚಾರದವ್ರೆ. ಮಿಕ್ಕಿದ ಕಾರ್ಯಕ್ರಮಗಳೆಲ್ಲ ಏನೇನಿದೆ ಎಲ್ಲ ಬೇಗ ಮುಗಿಸ್ತೀವಿ ದೊರೆ. ಅಳಿದೊರೆ, ನೀವೆಲ್ಲ ಬಂದು ನಿಂತ್ಕೊಳ್ಳಿ. ಈ ಕಡ್ಡಿನ ಕೈಯಾಗಿಡ್ಕೊಳ್ಳಿ. ಚಿಕ್ಕಮ್ಮ ದೊಡ್ಡಮ್ಮ ಗುಡ್ಡಾದ ಮಂಚಾಲಮ್ಮನಿಗೆ ದಂಡ. ಅಳಿದೊರೆ, ಚಿಕ್ಕಮ್ಮ ಅವ್ರ ಕೈ ಮ್ಯಾಗೆ ಸಣ್ಣದಾಗ ಒಂದು ಏಟು ಹೊಡಿರಿ. ಮಂಚಾಲಮ್ಮನಿಗೆ ದಂಡ. ಚಿಕ್ಕಮ್ಮ ಅವರಿಗೆ ಗಾಳಿ ಧೂಳಿ ಸೋಕ್ಲೇಬಾರ್ದು. ಅಳಿದೊರೆ, ಅಮ್ಮ ಅವ್ರ ಕೈ ಮ್ಯಾಗೆ ಸಣ್ಣದಾಗ ಒಂದು ಏಟು ಹೊಡಿರಿ. ಸಣ್ಣದಾಗಿ ಹಾಕಿದವ್ರೆ. ಗಾಳಿ ಧೂಳಿ ಪರ್ಮನೆಂಟ್ ಆಗಿ ಸೋಕ್ಬಾರ್ದು. ಹಾಗೆ ಒಂದು ದೊಡ್ಡದಾಗೆ ಜಡ್ದು ಬಿಡ್ತೀನಿ. ಅವ ಕೈ ನೀಡ್ರವ. ಗುರಿಯಣ್ಣ ದೊರೆ, ಇನ್ನು ಈ ರೀತಿ ಏನಾದ್ರೂ ಹೊಡೆಯೋದು ಬಡಿಯೋದು ಇದ್ರೆ ಹೇಳಿ, ಪಟಪಟ ಅಂತ ಜಡ್ದು ಬಿಡ್ತೀನಿ. ಬಿಚ್ಬೇಡಿ ಅಮ್ಮ ಅವ್ರೆ, ಈ ಗಂಟು ಹಿಂಗೆ ಇರಬೇಕು. ಸಂಜೆ ಒತ್ತು ಮುಳುಗಕ್ ಮುಂಚೆ ಮಂಚಾಲಮ್ಮನ್ ಗುಡಿತಾಗ ಬಂದು ಅಮ್ಮನ ಹೆಸರೇಳಿ ಆಮೇಲೆ ಈ ಗಂಟು ಬಿಚ್ಚಬೇಕು. ನೆನಪಿಟ್ಕೊಂಡ್ಬರ್ಬೇಕು. ಬತ್ತೀವು ದೊರೆ. ಸಾಹೋದೊರೆ ಸಾಹೋದೊರೆ. ಮಾಡೆ ಅಯ್ಯಯ್ಯಯ್ಯಯ್ಯಯ್ಯ, ಸ್ವಲ್ಪ ಗಂಭೀರವಾಗಿರ್ಬಾರ್ದ ಅಣ್ಣ? ಗಂಟು ಹಾಕೊಂಡು ಅವಸ್ಥೆ ಪಡ್ತಿರ್ಬೇಕಾದ್ರೆ ಗಂಭೀರವಾಗಿ ಹಾಗಣ್ಣ ಇರೋದು. ಅಣ್ಣ, ಏನಣ್ಣ? ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ಹೋಗ್ಬೇಕಣ್ಣ? ಸಂಜೆ 6 ಗಂಟೆಗೆ ಅಣ್ಣ. ಈಗ ಎಷ್ಟು ಗಂಟೆ ಅಣ್ಣ? ಈಗ 3 ಗಂಟೆ ಅಣ್ಣ. ಓಹೋ, ಇನ್ನೂ 3 ಗಂಟೆ ಇದೆ. ಹಾಗಾದ್ರೆ ಮಲ್ಕೋಬಹುದಲ್ವೇನ? ಖಂಡಿತ ಮಲ್ಕೋಬೋದಣ್ಣ. ಹೌದಣ್ಣ, ಆಗ್ಲಣ್ಣ. ಎಂತ ಮನುಷ್ಯನೇ ಇವನು.
ಮತ್ತೆ ಬಂದೆ ಅಣ್ಣ. ಅಣ್ಣ ಏನಣ್ಣ? ನಾನ್ ಮಲ್ಕೊಂಡ್ ನಿದ್ರೆ ಮಾಡ್ತಾ ಇರ್ತೀನಿ ಅಣ್ಣ. ಕರೆಕ್ಟ್ 6 ಗಂಟೆ ಬಂದು ಎಬ್ಬಿಸ್ಬೇಕಣ್ಣ. ಎಬ್ಬಸ್ತೀನಣ್ಣ? ಎಬ್ಬಿಸ್ತೀಯ ಅಣ್ಣ? ಖಂಡಿತವಾಗ್ಲು ಅಣ್ಣ. ಓಕೆ ಅಣ್ಣ. ಸರಿ ಅಣ್ಣ. ಏನಪ್ಪ? ಅಯ್ಯ 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 ಅಪ್ಪ ಅಣ್ಣ, ಅಯ್ಯೋ ಎಂಥ ರಾಕ್ಷಸನ ಯಾವನು? ಅಣ್ಣ ಅಣ್ಣ ಅಯ್ಯ ಅಣ್ಣ, ಅಲ್ಲೇ ಅಣ್ಣ, ಅಲ್ಲೇ ನಾನೇ ಬರ್ತೀನಿ. ಅಮ್ಮ ಅಮ್ಮ ಅಯ್ಯ ಅಪ್ಪ. ಈಗ ಹೇಳಣ್ಣ. ಅಣ್ಣ ಈ ಮಂಚಾಲಮ್ಮ ಅಷ್ಟೊಂದು ಸತ್ಯವಾದ ದೇವತೆನ ಅಣ್ಣ? ಅಂಕಲ್ ಒಳ್ಳೆ ಹುಚ್ಚು ಕುದುರೆ ತರ ಆಡ್ತಿದ್ದಾನೆ. ಮೊದ್ಲು ಗಂಟು ಬಿಚ್ಚಿದೆ. ಗಂಟೆಲ್ಲ ಬಿಚ್ಬೇಡ, ಆಮೇಲೆ ಗುಡ್ಡ ದೇವತೆ ಕೋಪ ಬಂದ್ಬಿಡುತ್ತೆ, ಮಂಚಾಲಮ್ಮ ಶಾಪ ಕೊಟ್ಬಿಡ್ತಾಳೆ. ಹೌದಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ, ಇಲ್ಲ ಅಂದ್ರೆ ಇವ್ನು ನನ್ನ ಪ್ರಾಣ ತೆಗೆದು ಬಿಡ್ತಾನಮ್ಮ. ಅಣ್ಣ ಏನಣ್ಣ? ಒಂದು ಮಾತು ಹೇಳಣ್ಣ. ಒಂದೇ ಒಂದು ಮಾತು ಅಣ್ಣ. ಅಯ್ಯ ಅದೇನಂದ್ರೆ? ಅಯ್ಯ ಅಯ್ಯ ಅಯ್ಯೋ ಅಪ್ಪ ಅಯ್ಯ ಅಯ್ಯ. ಇಷ್ಟ ಬಂದಾಗ ನನ್ನ ಕೈಲಿ ಡ್ಯಾನ್ಸ್ ಮಾಡಿಸ್ತೀಯಾ? ಸಾಯಂಕಾಲ ಬರ್ತೀಯಲ್ಲ ಟಿಂಗ್ ಟಿಂಗಿಗೆ, ಅವಾಗ ನೋಡ್ಕೋತೀನಿ ನಿನ್ನ. ಏನಯ್ಯ ನೀನ್ ನೋಡ್ಕೊಳ್ಳೋದು? ಏ ಕುಳ, ಏ ಮನೆಯಾಳ, ಏ ಪುಟ್ಲಾರಿ, ಏ ನನ್ನ ಮಗನೇ, ಆಹಾ ಆಹಾ, ಈ ಕಾಡು ಜನರ ಆಚಾರಗಳೆಲ್ಲ ಎಷ್ಟು ಮಜವಾಗಿದೆ. ಇಂಥ ಮಜಬೂತಾದ ಆಚಾರಗಳೆಲ್ಲ ಇನ್ನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏ ಶಾಪ ಶಾಪ, ಮಂಚಾಲಮ್ಮನ್ ಶಾಪ. ಅಮ್ಮಂಗೆ ದಂಡ, ಮಂಚಾಲಮ್ಮಂಗೆ ದಂಡ, ದೇವಮ್ಮಂಗೆ ದಂಡ, ಮಂಚಾಲಮ್ಮಂಗೆ ದಂಡ, ದೇವಮ್ಮಂಗೆ ದಂಡ, ಮಂಚಾಲಮ್ಮಂಗೆ ದಂಡ. ಆ ಅಳಿದೊರೆ ನಿಮ್ ಕೈನ ಕರ್ಪೂರ ಹಿಡ್ಕೊಂಡು ಅಮ್ಮಂಗ ಆರತಿ ಬೆಳಗ್ಬೇಕು. ಚಿಕ್ಕಮ್ಮ ಅವರು ನಿಮ್ ಕಾಲ್ ಹಿಡ್ಕೊಂಡು ಆಶೀರ್ವಾದ ಬೆಡ್ಕೋಬೇಕು. ಆಗ ಮಂಚಾಲಮ್ಮ ನಿಮ್ಮನ್ನ ಹರ್ಸವಳೆ ಅಂತ ಅರ್ಥ. ಕರ್ಪೂರನ ಕೈಯಲ್ಲಿ ಇಟ್ಕೊಳ್ಳೋದ್ರ ಬದಲು ತಟ್ಟೆಯಲ್ಲೇ ಇಟ್ಬಿಟ್ಟು ಹಚ್ಚಿದ್ರೆ ಚೆನ್ನಾಗಿರುತ್ತಲ್ಲ? ಛೇ 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 ಛೇ, ಅದೆಲ್ಲ ಅವ್ರ ಆಚಾರ. ಹಾಗೆಲ್ಲ ಮಾಡ್ಲಿಲ್ಲ ಅಂತಂದ್ರೆ ಮಂಚಾಲಮ್ಮ ಎದ್ದು ಬಂದು ಕತ್ತಿಯಿಂದ ನಿನ್ನ ಚುಚ್ಚು ಬಿಡ್ತಾಳೆ. ಇಡಿ ಕರ್ಪೂರ ಕೈ ಮೇಲೆ ಇಡಿ. ಕರ್ಪೂರ ಕೊಡವಾ? ಅಯ್ಯಯ್ಯಯ್ಯೋ, ಇದ್ಯಾವ ಪದ್ಧತಿ? ಅಯ್ಯಯ್ಯಯ್ಯೋ, ಅಮ್ಮಮ್ಮಮ್ಮಮ್ಮ. ಚಿಕ್ಕಮ್ಮ ಅವರೇ, ನೀವು ಅಳಿದೊರೆ ಕಾಲ್ಗೆ ನಮಸ್ಕಾರ ಮಾಡಿ. ನಾನು ಕಾಲಿಗೆ ನಮಸ್ಕಾರ ಮಾಡ್ಬೇಕಾ? ಹೌದು ಚಿಕ್ಕಮ್ಮ ಅವರೇ, ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಮೇಲೇಳೋವರೆಗೂ ಚಿಕ್ಕದವ್ರಗಳ ಕೈನ ಕರ್ಪೂರ ಹಿಡ್ಕೊಂಡು ಹಂಗೆ ಇರ್ಬೇಕು. ಹಾಗಾದ್ರೆ ನಮಸ್ಕಾರ ಮಾಡ್ತೀನಿ. ಸುಮಾ ಸುಮಾ, ನಮಸ್ಕಾರ ಮಾಡಿ ಸಾಕು, ಕರ್ಪೂರ ಕೆಳಗಡೆ ಹಾಕ್ಬೇಕು, ಕಾಲ್ ಬಿಡು. ಏ ಪುಟ್ಲಾರಿ, ಬಿಡು ಅಂತ ಎಳೆಯೋ, ಎಳೆಯ ಬೇಗ, ಉರಿತಾತೆ ಕಣಯ್ಯ, ಎಳೆಯ ಬೇಗ. ಚಿಕ್ಕಮ್ಮ ಅವ್ರು ಮೇಲೆದ್ಮೇಲೆನೆ ಕರ್ಪೂರನ ಕೆಳಗಾಕ್ಬೇಕು. ಅಮ್ಮ ಮಂಚಾಲಮ್ಮ, ತಾಯಿ ಕಾಪಾಡಮ್ಮ. ಅಯ್ಯಯ್ಯೋ ಅಯ್ಯಯ್ಯೋ. ಆಹಾಹಾಹಾಹಾಹಾ. ಈ ಕಾಡು ಜನಗಳ ಆಚಾರ ಬಹಳ ಬಹಳ ಮಜವಾಗಿದೆ. ಇಂಥ ಮಜಬೂತಾದ ಆಚಾರಗಳು ಇನ್ನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಾ ಚೆನ್ನಾಗಿರುತ್ತೆ. ಈ ನೋವು ಕಡಿಮೆ ಆಗ್ಲಿ, ನೀನ್ ಹ್ಯಾಕ್ ಗೋಳಿ ಕೂತೀನಿ ಅಂತ ನೋಡ್ತಾ ಇರು. ನೋಡ್ತಾನೆ ಇದೀನಲ್ಲ, ಕೈ ಸುಟ್ಟು ಬೆಕ್ಕಿನ ತರ ವಿಲ್ವಿಲಿ ಅಂತ ಬದ್ದಾಡ್ತಿರೋದನ್ನ. ಬೆಕ್ಕು ಗಿಕ್ಕುದ್ರೆ ಇಕ್ಬಿಡ್ತೀನಿ ನೋಡು, ಮುಚ್ಚೆ ಬಾಯಿ. ನೀನ್ ಮೊದ್ಲು ಬಾಯಿ ಮುಚ್ಕೋ. ಏಯ್, ಕೋತಿ ಕುಡಿದ ತಂಗಿನ ಮೊಟ್ಟೆ. ನೀನು ಹಂದಿ ನೆಕ್ಕಿದ ಮಾವಿನ ವಾಟೆ. ಕವ ಕವ ಅಂತ ಬಡ್ಕೊಳ್ಳೋ ಕಾಗೆ. ಗೋ 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 ಅಂತ ಕೂಗೋ ಗೂಬೆ. ತರಗಿಡಲಾಗಿದ್ರೆ ಪಕ್ಕ. ಗಿರಿಗಿರಿ ಗಿರಿಗಿರಿ ಬುಕ್ಕ. ಅಯ್ಯೋ ನಿನ್ನ ಅಜ್ಜಿ ಕಜ್ಜಿ ಬಜ್ಜಿ ಜಿಂಗ್ಲಿ ಚುಂಗ್ಲಿ ಚಾಕ್ರಿ ಪಂಗ್ಲಿ ಅಂಗ್ಲಿ ಪಂಗ್ಲಿ ಜುಮ್ಮ. ಎಷ್ಟು ದೊಡ್ಡ ಬೈಗ್ಲಾನಾ? ಹಾ, ಇದು ಕಾಡು ಜನಗಳ ಕೆಟ್ಟ ಬೈಗಳ. ಇದ್ರ ಅರ್ಥ ಏನಾದ್ರೂ ಬಿಡಿಸಿ ಹೇಳಿದ್ರೆ ಈ ಲೈಟ್ ಕೈ ಕೊಟ್ಟು ಕರೆಂಟ್ ಹೊಡ್ಸ್ಕೊಂಡು ಕೀ ಅಂತ ಅರ್ಚ್ಕೊಂಡು ಬಿಡಿಸ್ ಸಾಯ್ತೀಯ. ಅಯ್ಯಪ್ಪ, ಉರಿ ಉರಿ. ಮಂಚಾಲಮ್ಮ, ಸುಟ್ಟಿಯಲ್ಲಮ್ಮ ಕೈನಾ. ಲೇ ಕಮಲಿ, ಸ್ವಲ್ಪ ಮೇಲೆ ಎತ್ತೋ, ಸ್ವಲ್ಪ ಹಂಗೆ ಎತ್ತು. ಲೇ ಪಂಕಜಾಕ್ಷಿ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಲೇ ಅಣ್ಣ, ಅಣ್ಣ ನೀನಾ? ನೋಡಿದ್ರ ಗಂಡ ಹೆಂಡತಿ ಬೆಡ್ರೂಮ್ ಅಲ್ಲಿ ಮಲಗಿರ್ಬೇಕಾರೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಫೋಟೋ ತೆಗಿತಾ ಇದ್ದಾನೆ. ಫೋಟೋನ ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಇನ್ ಮುಂದೆ ಈ ಮನೇಲಿ ನೀವ್ ಯಾರು ನನ್ನ ಕಣ್ಮುಂದೆ ಇರಬಾರ್ದು. ಔಟ್ ಹೌಸ್ ಅಲ್ಲಿ ಬಿದ್ದು ಸಾಯ್ರಿ. ಗೆಟ್ ಔಟ್. ನೋಡಿದ್ಯಾ ವಿಷ್ಣು, ನಮ್ಮ ಪಂಚವಟಿ ಎಸ್ಟೇಟ್ ಹೇಗಿದೆ? ನಮ್ಮಲ್ಲಿ ದುಡಿಯೋ ಈ ಕಾಡು ಜನರು ಎಷ್ಟು ನಿಯತ್ತಿಂದ ದುಡಿತಾರೆ ಅಂತಂದ್ರೆ ನನಗೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಏನದು ಡ್ಯಾಡಿ ಶಬ್ದ? ನಮ್ಮ ಕಾಡು ಜನರಲ್ಲಿ ಒಂದು ಪದ್ಧತಿ ಇದೆ, ತೋರಿಸ್ತೀನಿ ಬಾ. ದೇವಮ್ಮಂಗೆ ದಂಡ, ಮಂಚಾಲಮ್ಮಂಗೆ ದಂಡ, ದೇವಮ್ಮಂಗೆ ದಂಡ,
ಮಂಚಾಲಮ್ಮಂಗೆ ದಂಡ, ದೇವಮ್ಮಂಗೆ ದಂಡ, ಮಂಚಾಲಮ್ಮಂಗೆ ದಂಡ, ದೇವಮ್ಮಂಗೆ ದಂಡ, ಮಂಚಾಲಮ್ಮಂಗೆ ದಂಡ, ಡ್ಯಾಡಿ, ಅವ್ರಿಗೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಮಂಚಾಲಮ್ಮಂಗೆ ಅದು ಅವರ ಆಚಾರ ಕಣಮ್ಮ. ತಪ್ಪು ಮಾಡಿದ ಹೆಂಗ್ಸಾಗ್ಲಿ ಗಂಡ್ಸಾಗ್ಲಿ ಆ ಗಂಟೆಗೆ ಆ ಥರ 10 ಸಾರಿ ಹೊಡ್ಕೊಂಡ್ರೆ ದೇವಿ ಕ್ಷಮಿಸ್ತಾಳೆ ಅಂತ ಅವ್ರ ನಂಬಿಕೆ. ಪುಟ್ಲಾರಿ, ನೀನ್ ಹೇಗಾಗಿ ಡೈರೆಕ್ಟ್ ಮಾಡ್ತಿದ್ಯೋ ಹಾಗೆ ನಾನು ಸೂಪರ್ ಆಗಿ ಆಕ್ಟ್ ಮಾಡ್ತೀನಿ ಅಂತಾನೆ. ಖಂಡಿತ ಮಾಡ್ತಾ ಇದೀಯಾ? ಮತ್ತೆ ಯಾಕೆ ಸತಾಯಿಸ್ತಾ ಇದೀಯಾ? ಒಳ್ಳೆ ಭಿಕ್ಷಕನ್ ಕೊಡೋ ಹಾಗೆ ದಿನಕ್ಕೆ 1,100 ರೂಪಾಯಿ ಕೊಡ್ತಾ ಇದೆಯಲ್ಲ, ಒಟ್ಟಿಗೆ 15,000 ರೂಪಾಯಿ ಕೊಟ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತಾ? ಕೊಟ್ಬಿಡು, ನಂದು ತಾಪತ್ರಯ ತೀರುತ್ತೆ. ತೀರುತ್ತೆ. ಆ ಗಂಟೆಗೆ ಹೋಗಿ ನಿನ್ ತಲೆ ಚೆಚ್ಕೋ, ಎಲ್ಲ ತೀರುತ್ತೆ. ಏಯ್ ಚೋಟ್ ಮೆಣಸಿನ್ಕಾಯಿ, ಹಾಗಾದ್ರೆ 15,000 ರೂಪಾಯಿ ನೀನ್ ಕೊಡೋದಿಲ್ವಾ ಅಣ್ಣ? ಕೊಡೋದಿಲ್ಲ ಅಣ್ಣ. ಇದೇ ನಿನ್ ಕೊನೆ ಮಾತೆ ಅಣ್ಣ? ಕೊನೆ ಮಾತಣ್ಣ. ಓಕೆ, 15,000 ರೂಪಾಯಿನ ಹೇಗೆ ವಸೂಲಿ ಮಾಡ್ಬೇಕು ಅಂತ ನನಗೆ ಗೊತ್ತಣ್ಣ. ನಾನ್ ಮಾಡ್ತೀನಣ್ಣ. ವಿಷ್ಣು, ಯಾಕೊಂಥರ ಇದೆಯಾ? ನಾನು ಸ್ವಲ್ಪ ಅರ್ಜೆಂಟಾಗಿ ಸಿಟಿಗೆ ಹೋಗಿ ಬರ್ಬೇಕು. ಅದೇನು ಇದ್ದಕ್ಕಿದ್ದಾಗೆ ಸಿಟಿಗೆ? ಮಾಮ, ನಂದೊಂಥರ ಲೈಫ್ ಅಂಡ್ ಡೆತ್ ಸಮಸ್ಯೆ. ಚಿಕ್ಕ ವಯಸ್ಸಿನಿಂದ ನನ್ನ ಸಾಕಿ ಬೆಳೆಸಿರೋ ನಮ್ಮ ಸೋದರ ಮಾವನ ಮಗಳ ಮದುವೆ. ಅರ್ಜೆಂಟಾಗಿ 15,000 ರೂಪಾಯಿ ಬೇಕು ಅಂತ ಕಾಗ್ದ ಬರ್ತಿದ್ದಾರೆ. ನಾನು ಸಿಟಿಗೆ ಹೋಗ್ಬೇಕು, ಬ್ಯಾಂಕ್ನಿಂದ ಹಣ ಡ್ರಾ ಮಾಡಬೇಕು. ಛೇ 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 ಛೇ, ಇಷ್ಟಕ್ಕೆಲ್ಲ ನೀನ್ ಯಾಕೆ ಅಷ್ಟು ದೂರ ಹೋಗ್ಬೇಕು? ಆ ದುಡ್ಡನ್ನ ನಾನೇ ಕೊಟ್ಬಿಡ್ತೀನಿ, ಕಳಿಸ್ಬಿಡು. ಏನಂದ್ರಿ? ನಿಮ್ ಸೋದರ ಮಾವನ? ಯಾರೇ ಅವರು? ನಾನ್ ನೋಡೇ ಇಲ್ಲ. ಏನ್ ಸುಮ್ಮ ನೀನು ಇಷ್ಟ ಬೇಗ ಮರ್ತ್ಬಿಟ್ಯಾ? ಮದುವೆಗೆ ಮುಂಚೆ ನಿನ್ನ ಕೆನ್ನೆ ಚಿವುಟಿ ಮಹಾಲಕ್ಷ್ಮಿ ಆಗಿದ್ಯಾ ಮಹಾಲಕ್ಷ್ಮಿ ಆಗಿದ್ಯಾ ಅಂತ ಹೇಳ್ತಿರ್ಲಿಲ್ವಾ? ಅವರೇ ಈಗ ಜ್ಞಾಪಕ ಬಂತಾ? ಮಾವ, ನೀವು ಕೊಡೋ ದುಡ್ಡಿಗೆ ನಾನು ನಿಮ್ಗೆ ಚೆಕ್ ಕೊಟ್ಬಿಡ್ತೀನಿ. ಐ ಡೋಂಟ್ ವಾಂಟ್ ಎನಿ ಆಬ್ಲಿಗೇಷನ್. ಏನ್ ಮಾತು ಅಂತ ಹೇಳ್ತಾ ಇದೆಯಾ ವಿಷ್ಣು? ನಾನು ಕೊಡ್ತಾ ಇರೋದು ಯಾವ ದುಡ್ಡು? ನಿಂದೆ ಅಲ್ವೇನಯ್ಯ? ಹಾ, ಕೊಡ್ತೀನಿ, ಕಳಿಸ್ಬಿಡು. ಹಾಗೆ ನಿಮ್ಮ ಅಪ್ಪಂಗೆ ಇಟ್ಟೆ ಬತ್ತಿ ನೋಡ್ದಾ? ಅಯ್ಯಯ್ಯೋ, 15,000. ತಗೋ, 20,000 ಇದೆ. 20,000ನ? 15,000 ಬೇಕು ಅಂದೆ, ಅದು ಇದು ಖರ್ಚಿರುತ್ತಲ್ಲ, ಅದಕ್ಕೆ ಇನ್ನೊಂದು 5,000 ಕಳಿಸ್ಬಿಡು. ಥ್ಯಾಂಕ್ ಯು ಮಾಮ. ನಾನು ಈಗಲೇ ಬ್ಯಾಂಕ್ ಹೋಗಿ ಡಿಡಿ ತಗೊಂಡು ಕಳಿಸ್ಬಿಟ್ಟು ಬರ್ತೀನಿ. ಹಾ ಹಾ. ಏನಂದ್ರೆ ಲಾಯರ್ ಅಂಕಲ್ ಬಂದ್ಮೇಲೆ ಇಬ್ರು ಜೊತೆಲೆ ಹೋಗಿ ಬರ್ಬೋದಲ್ಲ? ಅಯ್ಯೋ, ಲಾಯರ್ ಅಂಕಲ್ ಬರೋದು ಲೇಟ್ ಆದ್ರೆ ಬ್ಯಾಂಕ್ ಮುಚ್ಚಿಬಿಡ್ತಾರೆ, ಮದುವೆ ನಿಂತು ಹೋಗುತ್ತೆ. ನಿಜ ಕಣಮ್ಮ. ವಿಷ್ಣು, ನೀನು ಹೋಗು. ವಿಷ್ಣು, ಇದೇನ್ ಕೈಲಿ ದುಡ್ಡು ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ವಿಷ್ಣು ಸೋದರ ಮಾವನ ಮಗಳ ಮದುವೆಗೆ ದುಡ್ಡು ಬೇಕು ಅಂತ ಕಾಗದ ಬರೆದಿದ್ರಂತೆ, ನಾನೇ ಕೊಟ್ಟೆ. ನಾ ಸ್ವಲ್ಪ ಬ್ಯಾಂಕ್ ಹೋಗಿ ಬಂದ್ಬಿಡ್ತೀನಿ. ಹಾ, ವಿಷ್ಣು, ಇಷ್ಟು ದಿವಸ ಆಗಿ ನನ್ನ ದೊಡ್ಡತನ ನಿನಗಿನ್ನೂ ಅರ್ಥನೇ ಆಗಿಲ್ವಲ್ಲ. ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ನಿನಗೆ ಕಾಗದ ಬಂದಿರೋ ವಿಷಯ ತಿಳಿದ ತಕ್ಷಣ ನಿಮ್ಮ ಮಾವನಿಗೆ ನಾನೇ ದುಡ್ಡು ಕಳಿಸ್ಬಿಟ್ಟು ಬರ್ತಾ ಇದ್ದೀನಿ. ಏನು, ನಮ್ಮ ಅವನಿಗೆ ನೀನ್ ದುಡ್ಡು ಕಳ್ಸಿದ್ಯಾ? ಹೌದಣ್ಣ. ಅಡ್ರೆಸ್ ಎಲ್ಲಿತ್ತಣ್ಣ? ಆ ಕಾಗದದಲ್ಲಿ ಕೆಳಗಡೆ ಕೆಂಪಿಂಕಲ್ ಬರ್ದಿತ್ತಣ. ಓಹೋ, ಅಕೌಂಟ್ ನಂಬರ್ ಎಲ್ಲಿ ಸಿಕ್ತಣ್ಣ? ಅದೇ ಕಾಗದದಲ್ಲಿ ಬಲಗಡೆ ಬ್ಲಾಕ್ ಇಂಕಲ್ ಬರ್ದಿತ್ತಣ. ಹಾಗಾದ್ರೆ ದುಡ್ಡು ಸೇರಿರತ್ತೆ ಅಂತೀಯ? ಖಂಡಿತ ಸೇರಿರ್ತಣ. ಯಜಮಾನ್ರೆ, ತಗೊಳ್ಳಿ, ಭದ್ರವಾಗಿ ಬಿರುಲಿಡಿ. ಎಲ್ಲರ ಅವಶ್ಯಕತೆಗಳನ್ನು ತಿಳ್ಕೊಂಡು ಯಾರನ್ನು ಕೇಳದೇನೆ ಸಹಾಯ ಮಾಡುವಂತ ದೊಡ್ಡ ಗುಣ ನಮ್ಮ ಶಾಮುದು. ಈಗ ಮನಸ್ಸಿಗೆ ತೃಪ್ತಿಯಾಗಿದೆಯಾ ವಿಷ್ಣು? ಭಯಂಕರವಾಗಿ ತೃಪ್ತಿ ಆಗಿದೆ ಕಣಲು ಮನೆ ಹಾಳ. ಕೈಗೆ ಬಂದ ತುತ್ತನ ಬಾಯಿ ಬರ್ದಾಗ ಮಾಡ್ಬಿಟ್ಟಲ್ಲ. ಮೊದಲೇ ನಂದು ಲೈಫ್ ಅಂಡ್ ಡೆತ್ ಸಮಸ್ಯೆ. ಲೈಫ್ ಅಂಡ್ ಡೆತ್ ಸಮಸ್ಯೆ ಅಂತೆ. ಕಳ್ಳ. ನಾನಾ ಕಳ್ಳ? ಇಲ್ಲಿ ನಿಂತಿದ್ದಾನಲ್ಲ ಈ ಚೋಟ್ ಮೆಣಸಿನ್ಕಾಯಿ, ಇವನು ಕಳ್ಳ. ಎಲ್ರಿಗಿಂತ ದೊಡ್ಡ ಕಳ್ಳಿ ನೀನು. ನಡಿಯಮ್ಮ, ನಡಿ. ಹೇಳ್ತಾ ಇದೀಯ ಪಂಕಸಾಕ್ಷಿ ನೀನು? ನಿಜಾನ ಹೇಳ್ತಾ ಇದೀನಿ ಭಾವ. ನಿಮ್ ಮಗಳು ಅಳಿಯಂದ್ರ ಸಂಬಂಧ ಅನುಮಾನವಾಗಿ ಕಾಡ್ತಾ ಇದೆ. ಅವರಿಬ್ರು ರಾತ್ರಿ ರೂಮಲ್ಲಿ ಒಂದೇ ಸಮ ಜಗಳ ಕಾಯ್ತಿರ್ತಾರೆ. ಅರ್ಥವಿಲ್ದಂಗ್ ಮಾತಾಬೇಡ. ಜಗಳ ಆಡೋಂಥದ್ದು ಏನಾಗಿದೆ ಅವ್ರಿಗೀಗ? ಇಲ್ಲ ದೊಡ್ಡಪ್ಪ, ಅವ್ರಿಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಯಾವಾಗ್ಲೂ ಹಾವು ಮುಂಗ್ಸಿ ತರ ಕಿತ್ತಾಡ್ತಾನೆ ಇರ್ತಾರೆ. ನಮ್ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರ್ದೆ ಹೋದ್ರೆ ಇವತ್ತು ರಾತ್ರಿ ಅವ್ರ ರೂಮ್ ಹತ್ರ ಹೋಗಿ ನೀವೇ ಕೇಳಿಸ್ಕೊಳ್ಳಿ.
ಯಾಕೊಬ್ಬೊಮ್ಮೆ ನಗ್ತಿದ್ಯಾ? ತಲೆಗೆಲೆ ಕೆಟ್ಟಿದ್ಯಾ? ಮೊದಲೇ ಅರ್ಧಂಬರ್ಧ ಹುಚ್ಚು, ಈಗ ಗುಡ್ಡದ ಗಾಳಿ ಬೀಸಿ ಹುಚ್ಚಿನೂ ಹೆಚ್ಚಾಗಿದೆ. ಓಯ್, ಯಾರು ಹುಚ್ಚ? ನಿನ್ ಪೂಟ್ಲಾಯಿರಿ ಹುಚ್ಚ, ನಿಮ್ ಡ್ಯಾಡಿ ಹುಚ್ಚ. ನಮ್ ಡ್ಯಾಡಿ ವಿಷಯ ಮಾತಾಡಿದ್ರೆ ಗ್ರಹಚಾರ ಬಿಡಿಸ್ತೀನಿ. ಹುಷಾರ್. ಹುಷಾರ? ಯಾರು ಹುಷಾರು? ನೀನ್ ಹುಷಾರು, ನಿಮ್ ಅಜ್ಜಿ ಹುಷಾರು, ನಿಮ್ ಮುತ್ತಜ್ಜಿ ಹುಷಾರು, ನಿಮ್ ಕಳ್ಳೆಪುರಿ ಅಜ್ಜಿ ಹುಷಾರು. ನಿಮ್ಮಿಬ್ಬರು ಜಗಳ ಜಗಳ ಅಲ್ಲ ಪೂಟ್ಲಾಯಿರಿ, ನಿನ್ನ ಸಹಸ್ರನಾಮ ನಡೀತಾ ಇದೆ. ಅಯ್ಯ, ವಿಷ್ಣುವರ್ಧನ ಸಾರ್ವಭೌಮ, ಯಾವ ಸಂಬಂಧನೂ ಇಲ್ದೆ, ಯಾವ ಲಾಭಕ್ಕೂ ಆಸೆ ಪಡದೆ ನಿನಗಿಷ್ಟೆಲ್ಲ ದುಡ್ಡು ಕೊಟ್ಟು ಈ ನಾಟಕನ ಯಾತಕ್ಕೆ ಆಡಿಸ್ತಾ ಇದ್ದೀನಿ ಗೊತ್ತಾ? ಯಾಕೆ? ಅನಾರೋಗ್ಯದಿಂದ ನರಳ್ತಾ ಇರೋ ಯಜಮಾನರು ತಮ್ಮ ಕೊನೆಯ ದಿನಗಳನ್ನ ಸಂತೋಷವಾಗಿ ಕಳೀಲಿ ಅನ್ನೋ ಆಸೆಯಿಂದ. ಏನಿದು ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೊಡಿತಾ ಇದೆಯಾ? ಸೀನಿಯರ್ ಸೆಂಟಿಮೆಂಟ್ ಮಾಡಿ ಕೊಟ್ಟಿದೆಯಲ್ಲ, ಈಗ ಅಂತದ್ದು ಏನಾಗಿದೆ? ಏನಾಗಿದೆಯಾ? ನೀವಿಬ್ರು ಗಂಡು ಬೇಕಾಗಳ ತರ ಜಗಳ ಆಡೋ ವಿಷಯ ಯಜಮಾನ್ರಿಗೆ ಗೊತ್ತಾಗಿದೆ. ಅಂಕಲ್, ಹೌದಮ್ಮ, ಆ ಕಾಳಿಂಗರಾಯನ ಹೆಂಡತಿ ಮಗಳು ಇಬ್ರು ಒಳ್ಳೆ ಪೊಲೀಸ್ ನಾಯಕರ ತರ ನಿಮ್ ಹಿಂದೆ ಬಿದ್ದು ನೀವಿಬ್ರು ಜಗಳ ಆಡೋ ವಿಷಯನ ನಿಮ್ ಡ್ಯಾಡಿಗೆ ತಿಳಿಸಿದ್ದಾರೆ. ಅದಕ್ಕೆ ನಿಮ್ ಡ್ಯಾಡಿ ಇವತ್ತು ರಾತ್ರಿ ನಿಮ್ ರೂಮ್ಗೆ ಚೆಕ್ ಮಾಡಕ್ ಬರ್ತಾ ಇದ್ದಾರೆ. ಇದರಿಂದ ಪಾರಾಗಕ್ಕಿರೋದು ಒಂದೇ ಒಂದ್ ದಾರಿ. ಏನದು ಅಂಕಲ್? ಆ ರಾಕ್ಷಸಂಗೂ ಹೇಳು. ಆ ಹೆಸರುಗತೆಗೆ ಹೇಳಿದ್ಯಾ? ಅಯ್ಯೋ, ಅಯ್ಯಯ್ಯಯ್ಯಯ್ಯಯ್ಯಯ್ಯೋ. ಆಹಾ ಆಹಾ ಸುಮಾ, ನನ್ನನ್ನ ಪ್ರೀತಿಯನ್ನು ಹೂನಲ್ಲಿಟ್ಟು ನೋಡ್ಕೋತಿರೋ ನಿನ್ನಂತ ಹೆಂಡತಿ ಸಿಕ್ಕಿದ್ದು ನನ್ನ ಜನ್ಮ ಜನ್ಮದ ಪುಣ್ಯ ಫಲ. ಏಳೇಳು ಜನ್ಮದಲ್ಲೂ ನಿನ್ನ ಪಾದದ ಬಳಿ ಇಷ್ಟಾದ್ರೂ ಜಾಗ ಸಿಗ್ಲಿ ಅಂತ ಆ ದೇವ್ರನ್ನ ಪ್ರಾರ್ಥಿಸ್ಕೊತಾ ಇದ್ದೀನಿ. ಆಹಾ ಆಹಾ, ಎಂತೆಂತ ಕನಸುಗಳನ್ನ ಕಾಣ್ತಾ ಇದೀಯೇ ಸುಮಾ. ಹೆಂಡತಿ ಅಂದ್ರೆ ನೀನೇ. ನಿನ್ನ ಆ, ಆ, ಗಂಡ ಅಂದ್ರೆ ನೀನೇ ಕಣೋ ನನ್ನ ರನ್ನ. ಏಯ್ ಏಯ್, ಬ್ಯಾಡು ಸುಮಾ. ಪತಿಯೇ ಪ್ರತ್ಯಕ್ಷ ದೇವರು. ಏಯ್ ಬ್ಯಾಡು ಸುಮಾ. ಹ್ಮ್. ನಾನ್ ಬಂಗಾರಿ ಅಲ್ಲ ನೀನು, ಹ್ಮ್. ನನ್ ಚಿನ್ನ ಅಲ್ಲ ನೀನು, ಏಯ್ ನನ್ ರಾಜ ಅಲ್ಲ ನೀನು, ಆಹಾ. ನನ್ ರಾಣಿ ಅಲ್ಲ ನೀನು. ನಾನು ನೀನು ನೂರಾರು ವರ್ಷ ಹೀಗೆ ಬಾಳ್ಬೇಕು. ನಿನ್ನ ಇವತ್ತು ನನ್ನ ರಾಣಿ, ನನ್ನ ಕಕ ಪುಟಿ, ನನ್ನ ಕುರ್ಮಿಣಿ ಪುಟಿ, ನನ್ನ ಪ್ರಾಣದಲ್ಲಿ ನಿನ್ನ ಪಂಚ ಪ್ರಾಣವಾಗಿ ಇಟ್ಕೊಂಡು ನನ್ನ ಹೃದಯದಲ್ಲಿ ಬಚ್ಚಿಟ್ಕೋತೀನಿ ಸುಮಾ. ಆಹಾ. ಆ ಆಹಾ ಆಹಾ, ಮಾವ ಚಲೆಗೆ. ಏನಲ್ಲಿ ಕತ್ರಿಲೇ ನನ್ನ ತಿವಿಗೆ ಬರ್ತೀಯೇನೆ ಬ್ರಹ್ಮರಾಕ್ಷಸಿ? ನೋಡು, ನನ್ನ ರಾಕ್ಷಸಿ ಗೀಕ್ಷಸಿ ಅಂದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ಏನಂತೆ? ಆನೆ ಮನೆ ಗೂನು ಒಂದೇ. ಸುಮ್ನೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ಕೊಡೆ ಶೂರ್ಪಣಕಿ. ನೀನ್ ಮೊದ್ಲು ಬಾಯಿ ಮುಚ್ಕೊಳ್ಳೋ ಬಕಾಸುರ. ಎಲ್ಲಿ ಮಲ್ಕೋಬೇಕು ಅಂತ ನನ್ಗೂ ಗೊತ್ತು. ಅದೇನೋ ಸರಿ ಶಾಮು, ನನ್ನ ಮಗಳು ಅಳಿಯ ಅಷ್ಟೊತ್ತು ಪ್ರೀತಿಯಿಂದ ಮಾತಾಡ್ತಿದ್ದವರು ಇದ್ದಕ್ಕಿದ್ದಾಗೆ ಬೈದಾಡೋಕ್ ಶುರು ಮಾಡ್ಬಿಟ್ರಲ್ಲ ಅಂತ. ಇದೇ ನಿಜವಾದ ಪ್ರೇಮ ಯಜಮಾನ್ರೆ. ಒಂದು ಸಂಸಾರ ಅಂತಂದ ಮೇಲೆ ಸರಸ ವಿರಸ ಎಲ್ಲ ಇದ್ದೇ ಇರುತ್ತೆ. ಇನ್ನು ಚಿಕ್ಕ ವಯಸ್ಸು ನೋಡಿ, ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಇರ್ಲಿ ಬಿಡಿ. ನಾನು ಇಂಥ ಎಷ್ಟು ಜೋಡಿಗಳನ್ನ ನೋಡಿಲ್ಲ, ಕೇಳಿಲ್ಲ. ಯಜಮಾನ್ರೆ, ಯಜಮಾನ್ರೆ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಅಲ್ಲಿ ಅಲ್ಲಿ ನೋಡಿ. ಯಾ 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 ಯಾ. ಯಾವಳ ಇವಳು ಹೀಗ್ ಜುಗುಡ್ತಾಳೆ? ಅಂಕಲ್, ಏನಮ್ಮ? ಅಡಿಗೆ ಆಗಿದೆ, ಊಟಕ್ ಬಾ. ಆ ವಿಷ್ಣುನು ಕರಿಯಮ್ಮ. ಅವನು ಬಂದ್ರೆ ಬರ್ತಾನೆ, ಬಿಟ್ರೆ ಬಿಡ್ತಾನೆ. ನೀ ಬಾ ಅಂಕಲ್. ಸ್ವಲ್ಪ, ಇನ್ನೊಂದು ಸ್ವಲ್ಪ. ಸಾಕ್ 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 ಸಾಕ್. ಸುಮಾ, ಆ? ಅಳಿಯಂದ್ರಲ್ಲಮ್ಮ, ಅವರು ರೂಮ್ ನಲ್ಲಿ ಇದ್ದಾರೆ ಡ್ಯಾಡಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಕರೆ. ಅಯ್ಯೋ, ಅವ್ರ ಊಟನಾ? ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾರೆ. ಅಯ್ಯೋ, ಬೆಳಗ್ಗೆ ಟಿಫನ್ ಇಲ್ಲ, ಮಧ್ಯಾಹ್ನ ಊಟ ಹಾಕೋ ಲಕ್ಷಣನೂ ಕಾಣ್ತಾ ಇಲ್ಲ. ಯೋ ಪೂಟ್ಲಾಯ್ರಿ, ಭಾಗತಯ್ಯ. ಡಾಕ್ಟರ್ನ ಕರೆಸಿ ತೋರಿಸ್ಬಾರ್ದೆ? ಡಾಕ್ಟರ್ ಯಾಕೆ ಡ್ಯಾಡಿ? ನಾನೇ ಕಷಾಯ ಮಾಡಿದ್ದೀನಿ, ಕುಡಿಯಲ್ಲ ಅಂತ ಹಠ ಮಾಡ್ತಿದ್ದಾರೆ. ಹಾಗಂದ್ರೆ ಹೇಗಮ್ಮ? ನಾನೇ ಕುಡಿಸ್ತೀನಿ ನಡಿ.
ವಿಷ್ಣು ವಿಷ್ಣು ಅಳಿಯಂದ್ರೆ ಏನು ಏನು ತಮಾಷೆ ಮಾಡ್ತಿದ್ರು ಎಲ್ರೂ ಬೆಳಗ್ಗೆಯಿಂದ ನಾನು ಉಪವಾಸ ಕಡಿಮೆ ಸಾಯಿಸ್ಬೇಕು ಅಂತಿದ್ದೀರಾ? ಛೇ ಹಾಗೆ ಯಾಕೆ ಹೇಳ್ತೀರಿ ಅಳಿಯಂದ್ರೆ? ಫುಡ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಹೊಟ್ಟೆ ನೋವಾಗಿರ್ಬೇಕಷ್ಟೇ. ಫುಡ್ ನಲ್ಲಿ ಪ್ರಾಬ್ಲಮ್ ಎಲ್ಲಿ ಬಂತು ಸರ್? ಬೆಳಗ್ಗೆಯಿಂದ ಫುಡ್ಡೇ ಇಲ್ಲ. ವೆರಿ ಗುಡ್ ವೆರಿ ಗುಡ್. ಈ ತರ ಕಂಟ್ರೋಲ್ ಮಾಡಿದ್ರೆ ಬೇಗ ಕ್ಯೂರ್ ಆಗ್ಬಿಡುತ್ತೆ. ಏಯ್, ಹೊಟ್ಟೆಲ್ಗೆ ಎಷ್ಟು ಸಂಕಟ ಆಗ್ತಿದೆ ಅಂತ ಗೊತ್ತೇನೆ ನಿನ್ಗೆ? ಆ ಸಂಕಟ ಹೋಗ್ಲಿ ಅಂತಲೇ ನನ್ನ ಮಗಳು ಕಷಾಯ ಮಾಡ್ಕೊಂಡ್ ಬಂದಿದ್ದಾಳೆ. ಬಾದಾಮಿ, ಕಲ್ಸಕ್ರೆ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಎಲ್ಲ ಹಾಕಿ ಸ್ಪೆಷಲ್ ಆಗಿ ರೆಡಿ ಮಾಡಿದ್ದೀನಿ. ಹಾ ಅಳಿಯಂದ್ರೆ ಕುಡೀರಿ ಬಹಳ ಚೆನ್ನಾಗಿರುತ್ತೆ, ಕುಡೀರಿ. ಕುಡೀರಿ ಕುಡೀರಿ. ನೀವಿನ್ನು ರೆಸ್ಟ್ ತಗೊಂಬಿಡಿ. ಹಾ ನೀನು ಕುಡ್ದಿದ್ದು ಕಷಾಯ ಅಲ್ಲ, ಬೇದಿ ಔಷಧಿ. ಅಯ್ಯೋ ಪಾಪಿ, ಚಂಡಾಲಿ, ಪರಮದ್ರೋಹಿ. ಸುಮಾ, ಹಾಲು ತಗೋ ಅಮ್ಮ. ಹಾಲು ನನಗ್ ತಾನೆ? ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಬಿರಿಟೆ ಲೂಸ್ ಆಗಿ ಪ್ರಾಣ ಹೋಗ್ತಾ ಇದೆ. ಹಾಲಾದ್ರೂ ಕುಡಿತೀನಿ. ಅಯ್ಯೋ ಪಾಪ, ತಗೋ. ಅಯ್ಯೋ ಅಯ್ಯೋ, ಮಹಾತಾಯಿ ಮಹಾತಾಯಿ, ಏನ್ ಕುಡಿತೀಯೇ? ಒಳ್ಳೆ ಎಮ್ಮೆ ಕಲ್ಗಜ್ ಕುಡ್ದಾಗೆ ಕೊಡ್ತೋದ್ ಈರುಳ್ಳಿ ಮುಖದವಳೆ. ಸುಟ್ಟು ಬದನೆಕಾಯಿ ಮುಖದವನೆ. ಮಗಳೇ, ತೂತ್ ಮಡ್ಕೆ. ಹಾಗಲ್ಲೇ ಡಂಕು ಡಿಕ್ಕು ಡಿಯ ಡಾರಿ ಜಂಗಿಲಿ ಪಿಂಗ್ಲಿ ಅಂಗಲಿ ಕೊಟ್ಟ. ಇಷ್ಟೊಂದು ದೊಡ್ಡ ಬೈಗಳನ? ಇನ್ನೂ ದೊಡ್ಡದಾಗಿದೆ. ಇದ್ರ ಅರ್ಥನ ಬಿಡಿಸಿ ಹೇಳಿದ್ರೆ ನಿನ್ನ ಪ್ಯಾಂಟ್ ನ ಫ್ಯಾನ್ ಕಟ್ಟಿ ನೇಣ್ ಹಾಕೊಂಡು ಸಾಯ್ತ್ಯ. ಮಗಳೇ, ನೀನ್ ಅಂದಾಗಲ್ಲ ಅನಿಸ್ಕೊಳಕ್ಕೆ ನಾನೇ ಲಂಗಾದಾವಣೆ ಹಾಕೊಂಡ್ರು ಮೂದೇವಿ ಅಲ್ಲ, ಸೇಡಿಗೆ ಸೇಡು, ಏಟಿಗೆ ಏಟು. ಅಯ್ಯೋ, ಸಂಕಟ ತಡೆಯಕ್ಕಾಗ್ತಿಲ್ಲ. ಸಂಕಟದಿಂದ ಸಾಯಿ. ನೀನೇ ಸಾಯಿ ಸೊರೆಕಾಯಿ. ಹೌದು ಮಾಮ, ನಮ್ಮ ತಾಯಿಗೆ ಎಲ್ಲಾ ಮಕ್ಕಳು ಹೊಟ್ಟೆಲೆ ಸತ್ತು ಹುಟ್ಟುದ್ವಂತೆ. ದೊಡ್ಡ ದೊಡ್ಡ ಡಾಕ್ಟರ್ ತೋರಿಸಿದ್ರಂತೆ, ಮಹಾಪಂಡಿತರು ಹೇಳಿದಾಗೆಲ್ಲ ಕೇಳಿದ್ರಂತೆ. ಕೊನೆಗೆ ಯಾರೊಬ್ಬ ಮಹಾನುಭಾವ ಹೇಳಿದ ಈ ವ್ರತ ಮಾಡಿದ್ರಿಂದ ನಾನ್ ಬದ್ಕೊಂಡೆ. ಯಜಮಾನ್ರೆ, ಇವಂದು ಭಾರಿ ಭಂಡ ಜೀವ. ಅದಕ್ಕೆ ನಮ್ ತಾಯಿ ಸಾಯೋಕ್ಕಿಂತ ಮುಂಚೆ ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ದಾರೆ, ಈ ಮನೆಗೆ ಬರೋ ಸೊಸೆ ಕೈಲಿ ಈ ವ್ರತ ಮಾಡಿಸ್ಲೇಬೇಕು ಅಂತ. ವ್ರತ ಏನೋ ಮಾಡಿಸ್ಬಹುದು, ಆದ್ರೆ ಸುಮಾ ಒಪ್ಕೋಬೇಕಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ ಶಾಮು? ನಾನ್ ಹೇಳಿ ಒಪ್ಪಿಸ್ತೀನಿ ಕಣಯ್ಯ. ಯಾರು ಏನೇ ಹೇಳಿದ್ರು ಈ ವ್ರತ ಮಾಡಕ್ ನಾನು ಒಪ್ಪಲ್ಲ. ಅಲ್ಲ ಡ್ಯಾಡಿ, ಈ ಕಾಲದಲ್ಲೂ ಇಂಥ ಮೂಢ ನಂಬಿಕೆಗಳನ್ನ ಅದು ಫಾರಿನ್ ಅಲ್ಲಿರೋ ನೀವು ಕೂಡ ನಂಬ್ತಿದ್ದೀರಲ್ಲ. ಫಾರಿನ್ ನಲ್ಲಿದ್ರು ನಮ್ಮ ಆಚಾರ ಸಂಸ್ಕೃತಿ ಇವನ್ನೆಲ್ಲ ಬಿಟ್ಬಿಡಕ್ಕಾಗತ್ತೇನಮ್ಮ? ಅದರಲ್ಲೂ ಅಳಿಯಂದ್ರು ತಾಯಿ ಮಾತಿನ ಮೇಲೆ ಇಂಥ ಶ್ರದ್ಧೆ ಇಟ್ಟಿದಾರಲ್ಲ, ಅದನ್ನ ಎಷ್ಟು ಹೊಗಳಿದ್ರು ಸಾಲದು. ಹಾ, ಹೋಗಿ ಮಲ್ಕೊಮ್ಮ. ಬೆಳಗಿನ ಜಾವ 4 ಗಂಟೆಗೆ ಹೇಳ್ಬೇಕು. ಗುಡ್ ನೈಟ್. ಆಹಾ ಆಹಾ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಸುಮಾ, ತುಂಬಾ ಚಳಿ ಆಗ್ತಾ ಇದೆಯಾ? ತಗೋ ಈ ಶಾಲು. ಮಾಮಯ್ಯ, ಅಪಚಾರ ಆಗೋಗ್ಬಿಡುತ್ತೆ. ಅವಳೇನಾರು ಮುಟ್ಟಿದ್ರೆ ಮೈಲಿಗೆ ಆಗೋಗ್ಬಿಡುತ್ತೆ, ವ್ರತ ಭಂಗ ಆಗೋಗ್ಬಿಡುತ್ತೆ. ಚೆ 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 ಚೆ. ಈ ತರ ಚಳಿಲಿ ಬೆಳಗಿನ ಜಾವ ಎದ್ದು ತಣ್ಣೀರ್ ಸ್ನಾನ ಮಾಡಿದ್ರೆ ಅವಳ ಆರೋಗ್ಯದ ಗತಿ ಏನಾಗುತ್ತೆ? ಏನು ಆಗೋದಿಲ್ಲ ಕಣಯ್ಯ. ಹಾ ಮಾಮಯ್ಯ, ಇನ್ನೊಂದು ವ್ರತ ಇದೆ. ಈ ಹುಡುಗಿ ತುಂಬಾ ಆತ್ಮೀಯ ಯಾರಾದ್ರು ಅಂದ್ರೆ ಇಂಥವ್ರು ಈ ಚಳಿನಲ್ಲಿ ನೀರಿನಲ್ಲಿ ಮುಳುಗಿ ಈ ಓಂ ನಮ ಶಿವಾಯ, 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 ಓಂ ಔಷಧಿ ಕುಡಿಸಿದ ಪಾಪ ಪರಿಹಾರಾಯ. ಓಂ. ಇದೇನು ಶಾಮು? ಔಷಧಿ ಕುಡಿಸಿದ ಪಾಪ ಪರಿಹಾರ ಅಂತಿದಾರೆ ಅಳಿಯಂದ್ರು. ಇದ್ಯಾವ ಶಿವನಾಮನೋ? ಅದೇ, ಅದು ಅಮೃತ ಮಂಥನದಲ್ಲಿ ಶಿವ ವಿಷ ಕುಡಿಲಿಲ್ವೇ? ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ತಾನೇ ಹಾಲು ಹೀರಿದ ಪಾಪ ಪರಿಹಾರಾಯ. ಶಾಮು, ಬಾಯ್ಲಿ ಬಾಯ್ಲಿ. ತಾನೇ ಹಾಲು ಹೀರಿದ ಅಂದ್ರೇನು? ಅದೇ ಹಾಲ ಹಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಓಂ ನಮ ಶಿವಾಯ. ತೇರಿಗೆ ಈ ನೆಗಡಿ ಅನ್ನೋದು ಒಂಥರ ಅಂಟುಜಾಡ್ಯ, ಸಾಂಕ್ರಾಮಿಕ ರೋಗ. ಒಬ್ಬರಿಗೆ ಬಂದ್ರೆ ಊರವ್ರಿಗೆಲ್ಲ ಬಂದ್ಬಿಡುತ್ತೆ. ಏನ್ ಮಾಡೋದು? ಕೈಯೆಲ್ಲ ಧೂಳು.
ಏನು ಮಾತು? ಸುಮನ್ ಕುತ್ತಿಗೆಲಿ ತಾಳಿನೇ ಇಲ್ಲ. ಏನಮ್ಮ ನೀನ್ ಹೇಳ್ತಾರದು? ಹೌದಪ್ಪ, ನಾನು ಈಗ ತಾನೇ ನೋಡ್ಕೊಂಡ್ ಬಂದೆ. ಖಂಡಿತ ಅವಳ ಕುತ್ತಿಗೆಲಿ ತಾಳಿ ಇಲ್ಲ. ಎಂತ ಒಳ್ಳೆ ಸುದ್ದಿ ಹೇಳಿದ್ಯಮ್ಮ ಮಗಳೇ. ಅಣ್ಣ ಅಣ್ಣ ಅಣ್ಣ, ಯಜಮಾನ ಮನೇಲಿಲ್ಲ. ಹೌದಾ? ಪಂಕಜಾಕ್ಷಿ, ಪಂಕಜಾಕ್ಷಿ, ಲೇ ಪಂಕಜಾಕ್ಷಿ. ಏನ್ರಿ? ಲೇ ಅಣ್ಣ ಏನು ನೋಡ್ದೇನೆ? ಇಲ್ವೇ? ಚಿಕ್ಕ ಬುದ್ಧಿ ದೊಡ್ಡ ಬುದ್ಧಿ ಎಲ್ಲೋ ನೋಡಿ ಅಂತ ನಂಗೆ ಗೊತ್ತು. ದೊಡ್ಡ ಬುದ್ಧಿ ಒತ್ತಾರಲ್ಲಿ ಎದ್ದು ವಾಕಿಂಗ್ ಹೋಗವ್ರೆ. ಪಂಕಜಾಕ್ಷಿ, ನೀನು ತೋಟದ ಕಡೆ ಹೋಗಿ ನೋಡು, ನಾನು ಹೆಸರು ಕಡೆ ಹೋಗಿ ನೋಡ್ತೀನಿ. ಅಣ್ಣ ಸಿಕ್ಕಿದ್ರೆ ಸುಮಾ ಕುತ್ತಿಗೆಯಲ್ಲಿ ತಾಳಿ ಇಲ್ಲ, ಇದೆಲ್ಲ ಕಳ್ನಾಟಕ ಅಂತ ಹೇಳ್ಬಿಡು. ಏನು ಒಂದ್ ವಿಷಯ ಗೊತ್ತಾ? ಸುಮಂಗ್ ಮದ್ವೆನೇ ಆಗಿಲ್ಲ. ಅವರಿಬ್ರು ಆಟೋ ಕಳ್ಳಕ್ಕ. ಏನು ಹುಚ್ಚುಚ್ಚ ಮಾತಾಡ್ತಿದ್ಯಾ? ಅಯ್ಯೋ ಹುಚ್ಚಲ್ಲಣ್ಣ, ಸುಮಾ ಕುತ್ತಿಗೆಯಲ್ಲಿ ತಾಳಿನೇ ಇಲ್ಲ. ಬೇಕಾದ್ರೆ ಈಗಲೇ ಹೋಗಿ ನೋಡೋಣ, ಹೋಗೋಣ. ನಿನ್ ಕಳ್ಳಾಟಕ ಎಲ್ಲ ಬಯಲಾಗೋಯ್ತು. ಸುಮಮ್ಮನ್ ಕುತ್ತಿಗೆಯಲ್ಲಿ ತಾಳಿ ಇಲ್ಲ ಅನ್ನೋ ವಿಷಯ ಮನೆಯವರಿಗೆಲ್ಲ ಗೊತ್ತಾಗೋಯ್ತು. ಈ ವಿಷಯನ ದೊಡ್ಡ ಬುದ್ಧಿಗೆಲ್ಲ ಕೊಯ್ತಾ ಇವನಿ. ನೀವ್ ಊರ್ಗ್ ಹೋಗಕ್ಕೆ ಗಂಟು ಮುಟ್ಟೆ ಕಟ್ಕೋ. ಬಿಡು. ಬಿಡು ಕೈನಾ. ಮಾವ, ಕುರುಕ್ಷೇತ್ರ ನಾಟಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆದಿಶೇಷನ್ ಮೇಲೆ ಹೇಗೆ ಮಲಗಿದ್ದ ತೋರಿಸಿ ಅಂತ ಕೇಳ್ತಾ ಇದ್ರು. ತೋರಿಸ್ತಾ ಇದ್ದೆ. ಹೇಗಿದೆ ಪೋಸ್? ಸುಮಾ, ಮಾಂಗಲ್ಯನ ಬರೀ ದಾರದಲ್ಲಿ ಯಾಕಮ್ಮ ಹಾಕೊಂಡಿದ್ಯಾ? ಚಿನ್ನದ ಸರದಲ್ಲಿ ಹಾಕೋಬಾರ್ದಾಗಿತ್ತೆ. ಮಾವ, ಸಿಟಿನಲ್ಲಿ ಗೋಲ್ಡ್ ಚೆನ್ನಾಗಿ ಆರ್ಡರ್ ಕೊಟ್ಟಿದ್ದೀನಿ. ಇನ್ನೊಂದ್ 2 ದಿವಸದಲ್ಲಿ ಬರ್ತಾ ಇದೆ ಅಲ್ವಾ ಸುಮಾ? ಅದ್ ಸರಿ ಮಾವ, ನೀವೇನು ಈ ಕಡೆ? ಸುಮ್ಮನೆ ನಿಮ್ಮಿಬ್ರು ನೋಡ್ಬೇಕು ಅನ್ನಿಸ್ತು ಬಂದೆ. ಕ್ಯಾರಿ ಅನ್ ಕ್ಯಾರಿ. ನಿಜ ಏನು ಅಂತ ಈಗ ಅರ್ಥವಾಯ್ತಾ ಅಣ್ಣ? ಅರ್ಥವಾಯ್ತು ಕಣೋ. ಇಲ್ಲದನ್ನೆಲ್ಲ ಹೇಳಿ ಸಂಸಾರ ಒಡೆಯೋ ಬುದ್ಧಿ ನಿನಗಿನ್ನೂ ಹೋಗಿಲ್ಲೇನು? ನೀನು ಸರಿಯಾಗಿ ನೋಡ್ದ್ಯಾ ಅಂತ. ಶಟ್ ಅಪ್. ಅಣ್ಣ, ನೀನು ನಿನ್ ಹೆಂಡತಿ ಯಾವ್ದಾದ್ರು ಹುಚ್ಚಾಸ್ಪತ್ರೆ ಸೇರ್ಕೊಳ್ಳಿ. ಅಣ್ಣ, ಅಯ್ಯೋ. ನಾವು ಆಡ್ತಾ ಇರೋ ಈ ನಾಟಕ ಆ ದೊಡ್ಡ ವ್ಯಕ್ತಿಗೆ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೀಗೆ ಮಾಡಿದೆ. ಈ ಸಮಯದಲ್ಲಿ ಇದನ್ನ ಬಿಟ್ರೆ ಬೇರೆ ದಾರಿನೇ ನನಗಿರ್ಲಿಲ್ಲ. ನೀವು ನನಗೆ ಕೊಡ್ತಾ ಇರೋ ದುಡ್ಡಿಗೆ ಒಪ್ಕೊಂಡ ಕೆಲಸ ನಾನು ನಿಷ್ಠೆಯಿಂದ ಮಾಡಬೇಕಾದ್ದು ನನ್ನ ಕರ್ತವ್ಯ. ಆ ಕರ್ತವ್ಯಕ್ಕೆ ಲೋಪ ಬಂದ್ರೆ ನಾ ಮನುಷ್ಯನಾಗಿದ್ದು ಏನು ಪ್ರಯೋಜನ? ನಿನ್ನ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಚಿಕ್ಕ ಬುದ್ಧಿ, ನಿಮ್ಗೆ ಯಾಕೆ ಬಂತು ಈ ಕಂತ್ರಿ ಬುದ್ಧಿ? ಕತ್ಲೇಲಿ ಕೂತ್ಕೊಂಡು ಕದ್ದನ್ನ ತಿಂತಿದ್ದೀರಲ್ಲ. ಅವತ್ ನಮ್ಮಣ್ಣ ನನ್ನ ಕಣ್ಣಿಗೆ ಬೀಳಬಾರ್ದು ಅಂತ ಹೇಳ್ದಾಗ್ಲಿಂದ ಇದೇ ಗತಿ ಆಗೋಗ್ಬಿಟ್ಟಿದೆ ಕಣ್ಲಾಕಂಬ್ಳಿ. ಅಯ್ಯೋ ಪಾಪ. ಏನ್ರಿ, ನಮ್ ಮಗಳನ್ನ ನೋಡ್ಕೊಂಡು ಹೋಗಿರೋ ಆ ಗಂಡಿನ ಕಡೆಯವರು ನಾಳೆ ಬರ್ತಾ ಇದಾರಂತೆ. ನಾವ್ ಅವತ್ತು ಅವ್ರ ಮುಂದೆ ಕೊಚ್ಕೊಂಡಿರೋ ವಿಷಯ ಸುಳ್ಳು ಅಂತ ಗೊತ್ತಾದ್ರೆ ಏನ್ರಿ ನಮ್ ಗತಿ? ಗತಿ ಏನು ಆಗುತ್ತೆ ನಿಮ್ ತಿಥಿ? ಮುಚ್ಚ ಬಾಯಿ. ಪರಿಸ್ಥಿತಿ ಅಲ್ಲಿವರೆಗೂ ಬರ್ದಿರೋ ಹಾಗೆ ರಾಂಬಾಣ ಬಿಡ್ತೀನಿ. ಗಣ್ಣವ್ರ ಕಡೆಯವ್ರ ಕಾರ್ಗೆ ಬರೋ ದಾರಿನಲ್ಲೇ ಬ್ರೇಕ್ ಹಾಕ್ತೀನಿ. ಸುಮಾ, 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 ಯಾಕಮ್ಮ ಹೀಗೆ ಒಬ್ಬಳೆ ನಿಂತಿದ್ಯಾ? ತಗೋ ಹಾಲು. Oh
ಮೂರ್ತಿ ಗಂಡಿನ ಕಡೆಯವ್ರ ಕಾರು ಯಾವ ಕಡೆ ಬರ್ತದೆ? ಆಕಾಶದಿಂದ ಹಾರ್ಕೊಂಡು ಕೊಂಬೆಗಳ ಮಧ್ಯ ಬಂದು ಇಳಿಯತ್ತ. ಆಕಾಶದಲ್ಲಿ ಹಾರೋ ಕಾರ್ನು ಕಂಡಿಡ್ಬಿಟ್ಟವ್ರ. ಅಯ್ಯೋ ಕುರಿ ನನ್ನ ಮಗನೇ, ಇರೋದು ಇದು ಒಂದೇ ದಾರಿ. ಪಂಚವಟಿಯಿಂದ ಪಟ್ಟಣಕ್ಕೆ ಹೋಗೋರು ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು, ಪಟ್ಟಣದಿಂದ ಪಂಚವಟಿಗೆ ಬರೋರು ಆ ಕಡೆಯಿಂದ ಈ ಕಡೆಗೆ ಬರ್ಬೇಕು. ಈಗ ಗಂಡಿನ ಕಡೆಯವರು ಪಟ್ಟಣದಿಂದ ಬರ್ತಾರೆ, ಅವ್ರ ಕಾರು ಆ ಕಡೆಯಿಂದ ಹೀಗೆ ಬರಬೇಕು. ಗೊತ್ತಾಯ್ತಾ? ಅಯ್ಯೋ ಕಾರ್ ಬಂದ್ಬಿಡ್ತು. ಅಯ್ಯೋ ನಿಲ್ಸಿ, ಕಾರ್ ಸ್ಟಾಪ್. ಹಲೋ ನಿಲ್ಸಿ, ಕಾರ್ ಕಾರ್ ನಿಲ್ಸಿ. ಏನಿದೆಲ್ಲ? ಈ ಎಸ್ಟೇಟು ಆಸ್ತಿ ಪಾಸ್ತಿ ಎಲ್ಲ ಅವನು ತನ್ನ ಸ್ವಂತದ್ದೇ ಅಂತ ಹೇಳಿದ್ದನ್ನೇ ನಂಬ್ಕೊಂಬಿಟ್ಟು ಅವನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕೆ ಅಂತ ಮುಹೂರ್ತ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದೀರಾ? ಬಹಳ ವಿಚಿತ್ರವಾಗಿದೆ. ಏನೋ ಕಾಳಿಂಗ, ಇವ್ರಿಗೆಲ್ಲ ಸುಳ್ಳು ಹೇಳಿ ನನ್ ಕಣ್ ತಪ್ಪಿಸಿ ಈ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಹಾಗಲ್ಲ ನನ್ನ ಗೌರವ ಪ್ರತಿಷ್ಠೆಗಳಿಗೆ ಕುಂದು ತರೋ ಯಾವ ಅಯೋಗ್ಯನಿಗೂ ಈ ಮನೆಯಲ್ಲಿ ಜಾಗ ಇಲ್ಲ. ಕೂಡ್ಲೇ ನಿನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಎಸ್ಟೇಟಿಂದ ಆಚೆ ಹೊಟ್ಟೋಗ್ತಿರು. ಬಾವ, ನೀವೇ ಹೀಗೆ ಹೇಳ್ಬಿಟ್ರೆ ನಮ್ಗತಿ ಏನು? ನಮ್ ನಳಿನಿ ನಿಮಗೆ ಸ್ವಂತ ಮಗಳಿದ್ದಾಗಲ್ವೇ? ಹೀಗೆ ಮದುವೆ ನಿಂತೋದ್ರೆ ಅವಳು ಬಾಳೆ ಹಾಳಾಗಿ ಹೋಗುತ್ತೆ. ಈ ಯೋಚನೆ ನಿನ್ನ ಗಂಡಂಗಿರ್ಬೇಕಿತ್ತು. ಇಂಥ ನೀಚ್ ಕೆಲಸ ಮಾಡೋದ್ರಿಂದ ಒಂದಲ್ಲ ಒಂದಿನ ತನ್ನ ಬಾಳು ಬೀದಿಗೆ ಬರುತ್ತೆ ಅಂತ ಅವ್ನಿಗೆ ಅನುಭವ ಆಗ್ಬೇಕು. ಮಾವ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ಒಂದು ಮಾತು, ನೀವು ಇದ್ದಕ್ಕಿದ್ದಾಗ ಅವ್ರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗಾದ್ರೂ ಹೋಗ್ಲಿ. ಹಾಗಲ್ಲ ಮಾವ, ಆವೇಶ ಪಡದೆ ನಿಧಾನವಾಗಿ ಯೋಚನೆ ಮಾಡಿ. ನೀವು ತಗೊಂಡಿರೋ ನಿರ್ಧಾರದಲ್ಲಿ ಒಂದು ಹೆಣ್ಮಗಳ ಭವಿಷ್ಯನೇ ಅಡಗಿದೆ. ಇವರು ಸುಳ್ಳು ಹೇಳಿ ತಪ್ಪು ಮಾಡಿರ್ಬೋದು, ಅದಕ್ಕೋಸ್ಕರ ಒಂದು ಹುಡುಗಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ನೋಡಿ, ನೀವು ನನಗೆ ಆಸ್ತಿ ಕೊಡ್ತೀನಿ ಅಂತ ಹೇಳಿದಿಲ್ಲ, ಆ ಆಸ್ತಿ ನನಗೆ ಬೇಡ. ಅದನ್ನೇ ಇವರು ಕೊಟ್ಟು ಈ ಶುಭ ಕಾರ್ಯ ನೆರವೇರಿಸಿ ಪ್ಲೀಸ್. ಹೌದು ಯಜಮಾನ್ರೆ, ವಿಷ್ಣು ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ. ಎಷ್ಟೇ ಆಗ್ಲಿ ಅವ್ರು ನಿಮ್ಮ ಹತ್ತಿರ ಸಂಬಂಧವರಲ್ವೇ? ಪ್ರತಿಯೊಬ್ಬರನ್ನು ಕರುಣೆ ಕನ್ಕರದಿಂದ ನೋಡುವಂತ ದೊಡ್ಡ ಗುಣ ಇರೋರು ನೀವು. ದೊಡ್ಡ ಮನಸ್ಸು ಮಾಡಿ ಇವ್ರನ್ನ ಕ್ಷಮಿಸಿ ಉಪಕಾರ ಮಾಡ್ಕೊಡಿ. ವಿಷ್ಣು, ನಾನು ಒಂದು ಸರ್ತಿ ನಿರ್ಧಾರ ಮಾಡಿದ್ರೆ ಯಾರು ಹೇಳಿದ್ರೂ ಬದಲಾಯಿಸಲ್ಲ. ಆದರೆ ನೀನ್ ನಿನ್ನ ಒಳ್ಳೆತನದಿಂದ ನನ್ನ ಕಟ್ಟಾಕಿಬಿಟ್ಟೆ. ನಿನ್ನ ಮಾತಿಗೆ ಇಲ್ಲ ಅನ್ನೋಕ್ ನಂಗೆ ಮನಸ್ಸೇ ಬರ್ತಾ ಇಲ್ಲ. ಓಕೆ, ನೀನ್ ಹೇಳಿದಾಗೆ ನಮ್ಮ ನಳಿನಿ ಮದುವೆ ನೆರವೇರಿಸೋಣ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ವೆರಿ ಮಚ್. ದೊಡ್ಡದೊರೆ, ಇವತ್ತು ನೀವು ಹುಟ್ಟಿದ ದಿನ, ನಮಗೆಲ್ಲ ಹಬ್ಬದ ದಿನ. ನೀವು 100 ಕಾಲ ಸಂದಾಗಿರ್ಬೇಕು ದೊರೆ. ನೀವು ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿದ್ದೀರಲ್ಲ, ನನಗೆ ತುಂಬಾ ಸಂತೋಷ. ದೊಡ್ಡದೊರೆ, ಇವತ್ತು ನೀವು ಚಿಕ್ಕಮ್ಮ ಅವರು ಅಳಿದೊರೆ ಎಲ್ರನ್ನೂ ಇಲ್ಲಿ ಕರ್ಕೊಂಬಂದಿದ್ದು ನಮಗ್ ಶಾನೆ ಸಂತೋಷವಾಗೈತೆ. ಇನ್ ಮುಂದೆ ಅಳಿದೊರೆ ಪಟ್ಟದಾಗ ಕುಂತ್ಕೊಂಡು ನಮಗೆಲ್ಲ ದೊಡ್ಡದೊರೆ ಆಗ್ಬೇಕು ಅಂತ ಈ ದೇವಮ್ಮನ್ ತಾಯ್ತನ ಅವ್ರ ಕುತ್ತಿಗೆ ಹಾಕ್ತಾ ಇವನಿ. ದೊರೆ, ನೀವಿಬ್ರು ರಾಜಾರಾಣಿರಂಗ್ ಬಾಳ್ಬೇಕು. ಈ ಕಾಡ್ ಜನಗಳಿಗೆ ಜೀವನ ನೀಡಬೇಕು. ಕಾಡಿದ್ರೆ ನಾಡು, ಅದೇ ನಮ್ಮ ಹಾಡು. ಎಲ್ಲರೂ ಹೀಗೆ ನಗ್ತಾ ಇರಬೇಕು. ಇವತ್ತು ನನ್ನ ಬರ್ತ್ಡೇ, ಎಲ್ಲ ನಗ್ತಾ ಸೆರೆ. ಹ್ಯಾಪಿ ಬರ್ತ್ಡೇ ಮಾವ. ಮಾವ, Thank you. ಇಫ್ ಯು ಡೋಂಟ್ ಮೈಂಡ್, ನನಗೆ ಗ್ಲಾಸ್ ಅಲ್ಲಿ ಬೇಡ, ಬಾಟಲ್ ಬೇಕು. ಸಾಕಪ್ಪ ವಿಷ್ಣು, ಸಾಕು ಸಾಕು. ನೋ ಫಾರ್ಮ್ಯಾಲಿಟಿ, ಎಂಜಾಯ್ ಮಾಡಬೇಕು. ಕಮ್ ಆನ್. ಥ್ಯಾಂಕ್ ಯು ಮಾವ. ಐ ಆಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಮಾವ. ನಿಮ್ಮಂತ ಒಳ್ಳೆ ಮನುಷ್ಯರು ಸ್ವಲ್ಪ ದಿವಸನಾದ್ರೂ ನನಗೆ ಮಾವನಾಗಿ ಸಿಕ್ಕಿದ್ದು ನನ್ನ ಹೋದ ಜನ್ಮದ ಸುಕೃತ. ಸ್ವಲ್ಪ ದಿವಸ ಅದೇ ಇನ್ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ನೀವು ಫಾರಿನ್ಗೆ ವಾಪಸ್ ಹೊಡಕ್ತಾ ಇದೀರಲ್ಲ, ಅದಕ್ಕೆ. ಮಾವಯ್ಯ, ದಿಸ್ ಬ್ಲಡಿ ಲಾಯರ್ ಇಸ್ ಎ ಲಯರ್. ನೀವು ದೇವ್ರಂತ ಮನುಷ್ಯರು, ನಿಮಗೆ ನಿಜವಾದ ವಿಷಯ ಅಂತ ಹೇಳಲೇಬೇಕು. ಏನ್ ನಿಜ ಅಂದ್ರೆ ಗುಂಡು ಬಹಳ ಟೇಸ್ಟ್ಫುಲ್ ಆಗಿದೆ ಅಂತ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರಣ್ಣ. ಇಂತ ದೇವ್ರಂತ ಮನುಷ್ಯಂಗ್ ಸುಳ್ಳು ಹೇಳಿದ್ರೆ ಪಾಪ ಸುತ್ತ ಕೊಡತ್ತೆ ಕಣೋಲೆ. ಅದೇನು ನನಗೆ ಗೊತ್ತಿಲ್ಲದೆ ಇರೋ ನಿಜ. ಏನಿಲ್ಲ ಯಜಮಾನ್ರೆ, ಮಾವಯ್ಯ, ಇದೆಲ್ಲ ಬರೀ ಸುಳ್ಳು. ಈ ಲೋಕನೇ ಒಂದು ಸುಳ್ಳು, ಎಲ್ಲ ಅಶಾಶ್ವತ ಅಂತಾನೆ. ನಮ್ ವಿಷ್ಣು ಯಾವಾಗ್ಲೂ ಹೀಗೇನೆ, ಗುಂಡು ಜಾಸ್ತಿ ಆದ್ರೆ ವೇದಾಂತ ಶುರು ಮಾಡ್ಬಿಡ್ತಾನೆ. ಮಾವ, ನಾನು ಬಾಡಿಗೆ ಗಂಡ, ಇವನು. ಈ ಲೋಕನೇ ಒಂದು ಬಾಡಿಗೆ ಮನೆ, ನಾವೆಲ್ಲ ಬಾಡಿಗೆದಾರರು. ಯಜಮಾನ್ರೆ, ಇವು ನಮ್ಮ ಮಾತಿನಲ್ಲಿ ಎಂತ ಅರ್ಥ ಇದೆಯಲ್ಲ. ಮಾವ, ದಿನಕ್ಕೆ ನನಗೆ ಕೂಲಿ ಟಿಂಗ್ ಟಿಂಗ್. ಯಜಮಾನ್ರೆ,
ಅವರವರ ಕರ್ಮಾನುಸಾರವಾಗಿ ಫಲಾನ ದಿನನಿತ್ಯ ಕೂಲಿಯಾಗಿ ಕೊಡ್ತಿದ್ದಾನೆ ಆ ಪರಮಾತ್ಮ ಅಂತಿದ್ದಾನೆ. ಮಾವ, ನನಗೆ ಯಾರೂ ಇಲ್ಲ, ನಾನು ಯಾರಿಗೇನೂ ಅಲ್ಲ. ಆಹಾ, ಇದಂತೂ ಆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋದು. ಯಾರಿಗೆ ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ. ಮಾವ, ಇದೆಲ್ಲ ಬರೀ ಆಕ್ಟಿಂಗ್, ಬರೀ ನಟನೆ. ಈ ಜಗತ್ತೇ ಒಂದು ರಂಗಮಂದಿರ, ನಾವೆಲ್ಲ ಪಾತ್ರಧಾರಿಗಳು, ನಾವ್ ಆಡೋದಿಲ್ಲ, ಬರೀ ನಟನೆ. ಏನು ಫಿಲಾಸಫಿ 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 ಫಿಲಾಸಫಿ. ಅಬ್ಬಾ, ಏಯ್ ಹುಚ್ಚುಚ್ಚಾಗಿ ಮಾತಾಡಿ ಮನೆಯೆಲ್ಲ ಹಾಳು ಮಾಡ್ಬಿಡ್ಬೇಡ. ಏಯ್, ನೀ ದೊಡ್ಡ ಛತ್ರಿ ಕಣು. ಅವತ್ತು ನಾನಿನ್ನ ಬ್ರಿಡ್ಜ್ ಹತ್ರ ಮೊದಲು ಲೇಡಿ ಜೇಮ್ಸ್ ಬಾಂಡ್ ನಮ್ಮನೆ ನೋಡ್ತಾ ಇದ್ದಾಳೆ, ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡು. ಆಯ್ತು ಆಯ್ತು. ಏ ಪೂಡ್ಲೇ, ಒಂದೇ ಒಂದ್ಸರಿ ಆ ದೊಡ್ಡ ಮನುಷ್ಯ ಹತ್ರ ಹೋಗಿ ನಿಜ ಏನು ಅಂತ ಹೇಳಿ ಬಂದ್ಬಿಡು. ನಿನ್ನ ನಾಲಿಗೆ ಕತ್ತರಿಸ್ಬಿಡ್ತೀನಿ. ಮರ್ಯಾದೆ ಹೋಗಿ ಮಲ್ಕೋ. ಮಲ್ಕೋಗಲು ಮಲ್ಕೊಳ್ಳೋ. ಹಾಯ್ ಸುಮಾ, ಹಾಯ್. ಮೈ ಡಿಯರ್ ಸುಮಾ, ನೀನು ನನ್ನ ದೇವತೆ. ಹೂವಿನ ಹಾಸಿಗೆ ಮೇಲೆ ಮಲ್ಕೋಬೇಕಾಗಿರೋ ನೀನು ಇಂಥ ಚಾಪೆ ಮೇಲೆ ನಿನ್ನ ಕಾಲು ಸೋಕಬಾರದು. ನಿನ್ನಂತ ಬಂಗಾರದ ಅರಗಿಣಿನ ಈ ರೀತಿ ಎತ್ಕೋಬೇಕು, ಎದೆಯಲ್ಲಿ ಬಚ್ಚಿಟ್ಕೋಬೇಕು, ಕಣ್ಣಿನ ರೆಪ್ಪಿನಲ್ಲಿ ಮುಚ್ಚಿಟ್ಕೋಬೇಕು. ಸುಮಾ, ಮೈ ಡಾರ್ಲಿಂಗ್, you are my light of my loneliness, tune of my song. You are my heart, queen of my kingdom, and voices of my desert. Suma, I love you. I love you. I love you. ನಳಿನಿ, ಸುಮಾ ಇಲ್ಲಿ ಮನೆಯಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಮನೆಯೆಲ್ಲ ಹುಡುಕ್ತೆ ಅಂಕಲ್, ನಂಗೂ ಎಲ್ಲೂ ಕಾಣಿಸ್ಲಿಲ್ಲ. ಸುಮಾರು ಕಾಣಿಸ್ತಾ ಇಲ್ವೇ? ಇನ್ನೂ ಎದ್ದಿಲ್ಲ ಅಂತ ಕಾಣುತ್ತೆ. ಹೋಗು ನೋಡಿ. ಇಲ್ಲ ದೊಡ್ಡಪ್ಪ, ಬೆಳಿಗ್ಗೆನೆ ಎದ್ದವಳು ಎಲ್ಲೋ ಹೋಗಿರ್ಬೇಕು ಅಂತ ಕಾಣಿಸುತ್ತೆ. ದಿನ ಕಾಫಿ ತಂದು ಕೊಡ್ತಾ ಇದ್ಲು, ಇವತ್ತ್ಯಾಕೆ ತಂದ್ಕೊಳ್ಳಿಲ್ಲ ಅನ್ಕೊಂಡೆ. ನೋಡಿದ್ರೆ ಮನೇಲೆಲ್ಲೂ ಕಾಣ್ತಾನೆ ಇಲ್ಲ. ಹೊರಗಡೆ ಹೋಗೋ ಹಾಗಿದ್ರೆ ನಮ್ಗೆ ಯಾರಿಗಾದ್ರೂ ಹೇಳ್ಬಿಟ್ಟೆ ಹೋಗ್ತಾ ಇದ್ಲಲ್ವಾ? ಸುಮಾ ಎಲ್ಲಿ ಹೋದ್ಲು, ಏನಾಯ್ತು, ಏನ್ ಗೊತ್ತಿನೋ. ಯಾಕೆ ಸುಮ್ಮನೆ ಕೂಗಾಡ್ತೀಯ? ಎಲ್ರು ಹೋಗಿ ನೋಡಿ.
ಏನಮ್ಮ ಇದು? ನೀ ಯಾರಿಗೆ ಯಾವ ಅಪಚಾರ ಮಾಡಿದೆ ಅಂತ ಈ ರೀತಿ ಶಿಕ್ಷೆ ಅನುಭವಿಸ್ತೆ? ಯಜಮಾನ್ರೆ, ನಿಮ್ಗೆ ಹೇಳ್ದೆ ಮದುವೆ ಮಾಡ್ಕೊಂಡಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಹೀಗೆ ಮಾಡ್ಕೊಂಡೆ ಅಂತ ನನ್ನ ಹತ್ರ ಹೇಳಿದ್ಲು. ಹುಚ್ಚ ಹುಡುಗಿ, ನೀನು ಮಾಡಿದ್ರಲ್ಲಿ ತಪ್ಪೇನಮ್ಮ ಇದೆ? ಒಂದು ಪಕ್ಷ ತಪ್ಪೇ ಮಾಡಿದ್ರು ಡ್ಯಾಡಿ ಹತ್ರ ಸಾರಿ ಅಂತ ಕೇಳ್ಕೊಂಡಿದ್ರೆ ಎಲ್ಲ ಮುಗಿದೋಗ್ತಾ ಇತ್ತು. ಅದಕ್ಕೋಗಿ ಹೀಗೆ ಮಾಡ್ಕೋತಾರಾ? ಛೇ 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 ಛೇ, ಮನಸ್ಸಿಗೆ ಎಷ್ಟೊಂದು ನೋವು ಮಾಡ್ಕೊಂಡ್ಬಿಟ್ಲು. ವೆರಿ ಸೆನ್ಸಿಟಿವ್ ಗರ್ಲ್. ಆಯ್ತು, ನೀನೀಗ ರೆಸ್ಟ್ ತಗೊಮ್ಮ. ಹಾ, ಸುಮಾ, ನಿಮ್ಮ ಡ್ಯಾಡಿಗೆ ಏನೋ ಒಂದು ಸುಳ್ಳು ಹೇಳಿ ನಂಬೋ ಹಾಗೆ ಮಾಡಿದೆ. ಆದ್ರೆ ನೀನ್ ಯಾಕೆ ಹೀಗೆ ಮಾಡ್ಕೊಂಡೆ ಅಂತ ನನ್ನ ಹತ್ರ ಹೇಳಮ್ಮ. ಅಂಕಲ್, ನಾನು ವಿಷ್ಣುಗೆ ತುಂಬಾ ದ್ರೋಹ ಮಾಡಿಬಿಟ್ಟೆ. ಒಂದೊಂದು ಕ್ಷಣನೂ ಆತನಿಗೆ ಹಿಂಸೆ ಕೊಟ್ಟೆ. ಒಬ್ಬ ಮಾಮೂಲು ಮನುಷ್ಯನಿಗೆ ಕೊಡೋ ಗೌರವನೂ ಕೊಡ್ದೆ. ಆತನಿಗೆ ತುಂಬಾ ಅವಮಾನ ಮಾಡಿಬಿಟ್ಟೆ. ಇದರಿಂದ ಅವ್ರ ಹೃದಯಕ್ಕಾಗಿರೋ ಗಾಯದ ಮುಂದೆ ನಾನು ಅನುಭವಿಸಿದ ಶಿಕ್ಷೆ ತುಂಬಾ ಚಿಕ್ಕದು. ಅಂಕಲ್, ಅಡಿಗೆ ಆಗಿದೆ, ಅವ್ರಿಗೂ ಬರೋಕ್ ಹೇಳು. ಕಾಡೋಕೆ ಅಂತ ಈ ಮನೆಗೆ ಬಂದ್ರು. ಆಗ ನಾನು ಅವ್ರನ್ನ ಪ್ರೀತಿಸೋ ಹಾಗೆ ನಟಿಸ್ತಿದ್ದೆ. ಆದ್ರೆ ಈಗ ಮನಸಾರ ಪ್ರೀತಿಸ್ತಿದ್ದೀನಿ. ಮದುವೆನೂ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಅಂಕಲ್. ನೀನೇನೋ ಹಾಗೆ ಅನ್ಕೊಂಡಿದ್ಯಾ, ಆದ್ರೆ ವಿಷ್ಣು ಮನ್ಸಲ್ಲಿ ಏನಿದೆ ಅಂತ ನಮಗ್ ಗೊತ್ತಾಗ್ಬೇಕಲ್ಲಮ್ಮ. ಏನೇ ಆಗಿದ್ರು ಸರಿ, ಐ ಲೈಕ್ ಹಿಮ್, ಐ ಲವ್ ಹಿಮ್, ಐ ವಾಂಟ್ ಟು ಮ್ಯಾರಿ ಹಿಮ್. ಸುಮಾ, ಏನ್ ನೀನ್ ಮಾತಾಡ್ತಾ ಇದೀಯಾ? ಆತರ ಪಡಬೇಡ. ತಡಿ, ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಮೊದಲು ತಿಳ್ಕೋಬೇಕು. ಅವನು ದುಡ್ಡುಗೋಸ್ಕರನೇ ಇದಾನ, ಇಲ್ಲ ನಿನ್ನ ನಿಜವಾಗ್ಲೂ ಅವ್ನು ಲವ್ ಮಾಡ್ತಾನಂತ ನಾವು ತಿಳ್ಕೊಬೇಕಮ್ಮ. ಇವತ್ತು ಅವ್ನು ದುಡ್ಡು ಕೇಳಕ್ ಬರ್ತಾನಲ್ಲ, ಅವಾಗ ಒಂದು ನಾಟಕ ಆಡ್ತೀನಿ, ಎಲ್ಲ ಗೊತ್ತಾಗತ್ತೆ. ಸುಮಾ, ಡ್ಯಾಡಿ ಮನ್ಲಿಲ್ವಾ? ಇಲ್ಲ ಅಂಕಲ್, ಎಷ್ಟೆಟ್ ಕಡೆ ಹೋಗಿದ್ದಾರೆ. ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದ್ ಸರಿ, ಎಲ್ಲಿ ಟಿಂಗ್ ಪತ್ತೆನೇ ಇಲ್ಲ? ಆಗೋ ಬಂದ್ರು. ಬಂದ ಏ ಪೂಟ್ಲಾಯ್ರಿ, ನೆನ್ನೆ ಸುಮಾ ಗಲಾಟೆಲಿ ಕೇಳಕ್ಕಾಗಿರ್ಲಿಲ್ಲ. ನೆನ್ನೆದು ಇವತ್ತಿಂದು ಟಿಂಗು 2,000 ರೂಪಾಯಿ ಎತ್ತು. ಕಲಾವಿದರಿಗೆ ಉನ್ನತ ಪ್ರಶಸ್ತಿ. ನಾನು ಕೇಳ್ತಾನೆ ಇದ್ದೀನಿ, ನಿನ್ ಪಾಡಿಗೆ ನಿನ್ ಪೇಪರ್ ಓದ್ತಾನೆ ಇದೆಯಲ್ಲ. 2,000 ರೂಪಾಯಿ ಎತ್ತಯ್ಯ? ಎತ್ತಕ್ಕೆ ದುಡ್ಡಿದ್ದಿರ್ತಾನಣ್ಣ, ಪೊಸಿಷನ್ ಬಹಳ ಟೈಟ್ ಅಣ್ಣ. ಪೊಸಿಷನ್ ಟೈಟು, ಪ್ಯಾಂಟ್ ಟೈಟು ಅಂತ ಹೇಳಿದ್ರೆ ನಡೀಕಿಲ್ಲಣ್ಣ. ಮರ್ಯಾದಾಗ 2,000 ರೂಪಾಯಿ ಎತ್ತು. ಯೋ ಏನೇ ನೀನ್ ರೋಪು ಒಳ್ಳೆ ಕೊಟ್ಟಿಟ್ಟು ಅಂತಾರ? ಆವಾಗಿಂದ ಹೇಳ್ತಾ ಇದೀನಿ ದುಡ್ಡಿಲ್ಲ ಅಂತ. ಪೂಟ್ಲಾಯ್ರಿ, 5,000 ರೂಪಾಯೋ 10,000 ರೂಪಾಯಿ ಕೊಟ್ಬಿಡು ಅಂತ ಹೇಳಿದ್ರೆ ಅವತ್ತು ಗೊಣಗಾಡ್ದೆ. ಅವತ್ತಿಂದ ಕೊಟ್ಬಿಡು ಅಂತ ಹೇಳಿದ್ರೆ ಇವತ್ತು ತಿನ್ಗಾಡ್ತಾ ಇದೆಯಾ ನೋಡು. ಇದೆಲ್ಲ ಸರಿ ಹೋಗಿಲ್ಲ. ನನ್ ದಾರಿ ನಾನು ನೋಡ್ಕೋಬೇಕಾಗತ್ತೆ. ಮೊದಲೇ ನಂದು ಲೈಫ್ ಅಂಡ್ ಡೆತ್ ಸಮಸ್ಯೆ. ಏನ್ ಎದುರಿಸ್ತೀಯಾ? ನನ್ನ ಹತ್ರ 2,000 ರೂಪಾಯಿ ಇಲ್ಲ. ಸರಿ, ಎಷ್ಟಿದೆ ಹೇಳು. ಹುಡುಕಿ ತಡಿಕೆ ಎಲ್ಲ ಮಾಡಿದ್ರೆ ಒಂದ್ 500 ರೂಪಾಯಿ ಸಿಗ್ಬಹುದು. ಈ 500 ರೂಪಾಯಿ 5 ಪೈಸಾ ತಗೊಳಕ್ಕೆ ನಾನೇನು ಆಯ್ಕೊಂಡು ತಿನ್ನೋನಲ್ಲ. ನೀನ್ ಆಯ್ಕೊಂಡು ತಿನ್ನೋನಲ್ಲ, ನನ್ನ ಪ್ರಾಣ ತಿನ್ನೋನು. ಏಯ್, ಜೋಕ್ ಕಿಕ್ ಮಾಡ್ಬೇಡ. ನನ್ಗೇನು ಕೋಪ ಬಂದ್ರೆ ಗಂಟು ಮಡಿ ಕಟ್ಕೊಂಡು ಗಾಡಿ ಬಿಟ್ಬಿಡ್ತೀನಿ ಅಷ್ಟೇ. ಏನು ಹೋಗ್ತೀನಿ ಅಂತ ಎದುರಿಸ್ತಾ ಇದೆಯಲ್ಲ. ಏಯ್ ಹೋಗ. ಛತ್ರಿ ಕುಳ್ಳ, ಟೈಮ್ ನೋಡಿ ಪಾರ್ಟಿ ಚೇಂಜ್ ಮಾಡೋ ನನ್ನ ಮಗ ನೀನು. ಸರಿ, 500 ರೂಪಾಯಿ ಕೊಡು. 500? ಯಾವನ್ ಹೇಳ್ದ? ನನ್ನ ಹತ್ರ ಇರೋದು 200. 200. ಕಳ್ಳನ್ ನಂಬುದ್ರು ಕುಳ್ಳ ನಂಬಾರ್ದು ಅಂತ ನಿನ್ನಂತ ನೋಡೇ ಗಾದೆ ಮಾಡಿರೋದು ನನ್ನ ಮಗನೇಲೆ. ನೋಡಿದೆ ಸುಮ್ಮ LKB ನನ್ನ ಮಗನ 2,000ದಿಂದ 500ಕ್ಕೆ ಬಂದ. 500ರಿಂದ 200 ಅಂತಿದ್ದಾನೆ. 200 ಯಾವನ ಹತ್ರ ಇದೆ? ಇದ್ರೆ ಒಂದು 100 ರೂಪಾಯಿ ಇರಬಹುದು. ಅಯ್ಯೋ ನೀನ್ ಪಾಕಡ ನನ್ನ ಮಗನೇ, ನೀನ್ ಹೀಗೆ ಆಡ್ತಿರೋ ನಾನು ನಿಜವಾಗ್ಲೂ ಹೊರಟೋಗ್ತೀನಿ ಅಂತ ಆ ಕಡೆ ಹೋಗ್ತಾ ಇದೆಯಲ್ಲ. ದಾರಿ ಈ ಕಡೆ. ದಾರಿ ಯಾವ ಕಡೆ ಅಂತ ನಂಗೂ ಗೊತ್ತು, ನೀನೇನು ಹೇಳೋದು ಬೇಕಾಗಿಲ್ಲ. ಲಗೇಜ್ ತಗೊಂಡು ಹೋಗ್ತಾ ಇದ್ದೀನಿ. ಕುಳ್ಳ, ಹೋಗ್ತೀನಿ, ಹಾಗೆ ಹೋಗ್ತೀನಿ ಅಂತ ತಿಳ್ಕೊಬೇಡ. ಈ ಮನೆ ಯಜಮಾನರ ಮುಂದೆ ನಿನ್ನ ಕಂತೆ ಪುರಾಣ ಎಲ್ಲ ಒದರ್ಬಿಟ್ಟು ಹೋಗ್ತೀನಿ. ಆಮೇಲೆ ಇಬ್ರು ಫಿನಿಶ್. ಲಾಯರಣ್ಣ, ಸುಮ್ನೆ ಈ ಫಜಿತಿ ಇಲ್ಲ ಯಾಕೆ? ನೀವಿಬ್ರು ಯಾಕೆ ಸುಮ್ನೆ ಪ್ರಾಬ್ಲಮ್ ಸಿಕ್ಕಾಕೋಬೇಕು? ಅವಾಗ ಹೇಳ್ತಿಯಲ್ಲ 100. ಸರಿ, ಅದನ್ನೇ ಕೊಡು, ಅಡ್ಜಸ್ಟ್ ಮಾಡ್ಕೋತೀನಿ. ಏನೇ ನಿನ್ ಫಜಿತಿ? ಬರೀ ದುಡ್ಡು ಅಂತ ಪ್ರಾಣ ತೆಗಿತ್ಯಾ? ಬರೀ ದುಡ್ಡೇನಾ ಮುಖ್ಯ? ಬೇರೆ ಏನು ಬೇಡವಾ? ಹೇಳಿಲ್ವನಯ್ಯ, ನನಗೆ ದುಡ್ಡೇ ಮುಖ್ಯ. ಮೊದಲೇ ನನ್ನ ಲೈಫ್ ಅಂಡ್ ಡೆತ್ ಸಮಸ್ಯೆ. ದುಡ್ಡು ಕೊಟ್ರೆ ಇರ್ತೀನಿ, ಇಲ್ದಿರೋ ಹೋಗ್ತಾ ಇರ್ತೀನಿ. ಹೋಗಯ್ಯ, ಎಲ್ಲಿಗೆ ಬೇಕಾದ್ರೆ ಹೋಗಯ್ಯ, ನಾನು ದುಡ್ಡು ಕೊಡೋದ ಕಣೆ. ಹೋಗ್ತೀನಿ ಕಣಯ್ಯ, ಮತ್ತೆ ಇಲ್ಲೇನು ಗೂಟ ಆಡ್ಕೊಂಡಿರ್ತೀನಿ. ಹೋಗಯ್ಯ, ಈ ಮನೇಲಿ ನನಗೆ ಯಾರೂ ಇಲ್ಲ.
ನನ್ನಿಂದ ಯಾರಿಗೂ ಏನೂ ಆಗ್ಬೇಕಾಗಿಲ್ಲ. ಫಿನಿಶ್ ಫಿನಿಶ್. ತೆರೆ ಬಿದ್ದೋಯ್ತು, ಡ್ರಾಮಾ ಮುಗಿದೋಯ್ತು, ಫಿನಿಶ್, ಎಲ್ಲ ಕ್ಲೋಸ್. ಈ ಮನೆಯಲ್ಲಿ ಮನುಷ್ಯತ್ವ ಅಂತ ಯಾರಿಗಾರು ಇದ್ದಿದ್ರೆ ಕೈ ಕಾಲು ಹಿಡಿದು ಬೇಡ್ಕೊಂಡಿರೋರು, ಮನೆ ಬಿಟ್ಟು ಹೋಗ್ಬೇಡ ಅಂತ. ಎಲ್ಲ ರಾಕ್ಷಸರು. ಲೋ ಕುಳ್ಳ, ನಂದೊಂದು ಪ್ಯಾಂಟ್ ಕಾಣಿಸ್ತಾ ಇಲ್ಲ, ನೀನೇನಾದ್ರೂ ಆಲ್ಟರ್ ಮಾಡಿ ಹಾಕೊಂಡ್ಬಿಟ್ಯಾ? ಆ ಪ್ಯಾಂಟೇ ಏನು, ಬಿರುಲಿರೋ ಪ್ಯಾಂಟು, ನೀನ್ ಹಾಕೊಂಡಿರೋ ಶರ್ಟು ಪ್ಯಾಂಟು ಎಲ್ಲ ನಂದೇ ಕಣಣ್ಣ. ಆ ಗೋಲ್ಡ್ ಚೈನ್ ಕೊಟ್ಟಿದ್ದಲ್ಲ ಅದೇನಾಯ್ತು? ಮಾರ್ವಾಡಗಳಲ್ಲಿ ಅಡ ಇಟ್ಬಿಟ್ಯಾ? ಗೋಲ್ಡ್ ಚೈನಾ? ಏ ಬ್ರಿಡ್ಜು, ನೀ ಬರ್ಬೇಕಾದ್ರೆ ಒಂದು ಸೈಕಲ್ ಚೈನ್ ಕೂಡ ತಂದಿಲ್ಲ. ಬಟ್ಟೆಗಳನ್ನೆಲ್ಲ ಸರಿಯಾಗಿ ತಗೊಂಡೋಗು. ಬಂದ ಬಂದ ಬಂದ. ಓಹೋ, ದೊಡ್ಡದಾಗಿ ಪುಸ್ತಕ ಓದ್ತಾ ಕೂತ್ಬಿಟ್ಟ. ವೇದವ್ಯಾಸ ಓದೋದು ಅರ್ಥ ಆಗುತ್ತಲ್ಲೂ ಗೊತ್ತಿಲ್ಲ ನನ್ನ ಮಗನ್ಗೆ. ಒಂದ್ ಇಕ್ದ ಅಂತಂದ್ರೆ ಹಾಗೆ ಪುಸ್ತಕದಲ್ಲಿ ಮುಖಾಮುಖಿ ಎರಡು ಪ್ರಿಂಟ್ ಆಗ್ಬಿಡ್ಬೇಕು ನನ್ನ ಮಗನೇ. ನಾನು ಒಂದು ಸಲ ನನ್ನ ಈ ಕಾಲ್ನ ಹೊಸಲಿಂದಾಚೆ ಇಟ್ಟ ಅಂತಂದ್ರೆ ಆಮೇಲೆ ಮನೆಯವರೆಲ್ಲ ಕೈ ಕಾಲು ಹಿಡಿದು ಬೇಡ್ಕೊಂಡ್ರು ಮುಂದಿಟ್ಟ ಹೆಜ್ಜೆನ ಮತ್ತೆ ಹಿಂದಿಡಲ್ಲ. ಚೆನ್ನಾಗಿ ಯೋಚನೆ ಮಾಡು. ಅಯ್ಯೋ, ಒಂದ್ಸತಿ ನಾಟಕ ಮುಗಿದ್ಮೇಲೆ ಮತ್ತೆನೇ ನಿಂದು ಡೈಲಾಗು. ಮೊದಲು ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಯಾವ್ದಾದ್ರು ಲಾರಿ ಹಿಡ್ಕೊಂಡು ಊರ್ ಬಿಡು. ಲೋ ತಗೊಂಡ್ ನನ್ನ ಮಗನೇ, ನಿನ್ನಂಥವನು ಲಾಯರ್ ಆಗಲ್ಲ, ಮನುಷ್ಯರಾಗಿ ಬಾಳೋದಕ್ಕೂ ನಾಲಾಯಕು. ಥು. ವಿಷ್ಣು, ಬಂದ್ಯಾ? ವಾಪಸ್ ಬಂದ್ಯಾ? ಏ ಪೂಟ್ಲಾಯಿರಿ, ಚೋಟ್ ಮೆಣಸಿನ್ಕಾಯಿ ಬಲ್ಕಿಲಾಡಿ ಕಣೋ ನೀನು. ಏಯ್! ಅಳಿಯನ ಪಾತ್ರ ಮಾಡಕ್ ಬಂದಿರೋ ಕಳ್ಳದೊರೆಗಳೇ, ಮಹಾಭಾರತದ ಕತೆ ಗೊತ್ತಲ್ವಾ? ಅಲ್ಲಿ ಅರ್ಜುನ ಭೀಷ್ಮನು ಮುಗಿಸೋಕೆ ಒಬ್ಬ ಶಿಖಂಡಿನ ಮುಂದೆ ಇಟ್ಕೊಂಡಿದ್ದಂತೆ. ಹಾಗೆ ಈ ಕಾಳಿಂಗನ ಮಹಾಭಾರತದಲ್ಲಿ ಈ ಅರ್ಜುನ ಈ ಭೀಷ್ಮನ ಮುಗಿಸೋಕೆ ಒಬ್ಬ ಶಿಖಂಡಿನ ಮುಂದೆ ಇಟ್ಕೊಂಡಿದ್ದಾನೆ. ಇವನ್ ಯಾರು ಗೊತ್ತಾ? ನಿನ್ನ ಹೆಂಡತಿಯಾಗಿ ನಟಿಸ್ತಾರೋ ಸುಮನ್ ನಿಜವಾದ ಗಂಡನಾಗ್ಬೇಕಾಗಿದ್ದು. ಮಿಸ್ ಆಗಿ ನೀನು ಗಂಡನಾಗಿ ಬಂದೆ. ಸಾರಿ, ಗಂಡನ ಪಾತ್ರಧಾರಿಯಾಗಿ ಬಂದೆ. ಈಗ ಇವನ್ ಮನೆಯೊಳಗೆ ಹೆಜ್ಜೆ ಇಟ್ಟ ತಕ್ಷಣ ನಿನ್ನ ನಾಟಕ ಎಲ್ಲ ಬಯಲಾಗತ್ತೆ. ನೀನು ಬಂದಾರ ಹಿಡ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೆ ರೆಡಿಯಾಗಿರು. ಓಯ್, ಈ ಮನೆ ಕಡೆ ನೀವ್ ಯಾರು ಹೋಗ್ಕೂಡ್ದು. ನೀನ್ ಯಾರು ಈ ಮಾತು ಹೇಳೋಕೆ? ನನ್ನ ವಿಷಯ ಆಮೇಲೆ ಇರ್ಲಿ. ನೀವು ಹೋಗಬಾರ್ದು. ಹೋದ್ರೆ ಏನು ಮಾಡ್ತೀಯಾ? ಏನ್ ಮಾಡ್ತೀನ? ಸೆಂಟಿಮೆಂಟ್ ಪಿಕ್ಚರ್ನಲ್ಲಿ ಒಂದೇ ಒಂದು ಫೈಟ್ ಇದ್ರೆ ಎಷ್ಟು ಸ್ವೀಟ್ ಆಗಿರುತ್ತೆ, ಅಷ್ಟು ಸ್ವೀಟ್ ಆಗಿ.
ವಿಷ್ಣು, ನನ್ನ ಮಗಳನ್ನ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತಿದ್ದವನು ಇವನಲ್ಲ, ಅವನು ಅಂತಾಯ್ತು. ಹೌದಣ್ಣ, ಅವತ್ ನಾನು ಸಿಟಿನಲ್ಲಿ ನೋಡಿದ್ದು ಮಾತಾಡ್ಸಿದ್ದು ಅವನನ್ನೇ. ಮುಚ್ಚಬಾಯಿ, ನಾನು ನಿನ್ನನ್ನು ಕೇಳಲಿಲ್ಲ. ಸುಮಾ, ನೀನು ಪ್ರೀತಿಸಿದ್ದು ಅವನನ್ನೇನಾ? ಹೌದು ಡ್ಯಾಡಿ. ಅಂದ್ರೆ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡೇ ಈ ನಾಟಕ ಆಡ್ತಿದ್ದೀರಿ ಅಂತಾಯ್ತು. ಏನೋ ಶ್ಯಾಮ, ಅನಾಥನಾಗಿದ್ದ ನಿನ್ನನ್ನ ಇಷ್ಟು ಆತ್ಮೀಯತೆಯಿಂದ ಬೆಳೆಸಿದ್ದಕ್ಕೆ ಇದೇನಾ? ತುಂಬಾ ಆಸೆ ಇಟ್ಕೊಂಡು ಬರ್ತಾ ಇತ್ತಲ್ಲ ಯಜಮಾನ್ರೆ, ನಿಮಗೆ ನಿರಾಸೆ ಆಗದೆ ಇರ್ಲಿ ಅಂತ. ನಾನು ಕೇಳ್ತಿರೋದು ನೀನು ಮಾಡಿದ್ದು ಸರಿಯಾ ಅಂತ. ನಾ ಮಾಡಿದ ತಪ್ಪು ಯಜಮಾನ್ರೆ. ತಪ್ಪೆಲ್ಲ ಬಂತು ಫುಲ್. ನೀನು ಮಾಡಿರೋದು ಬಹಳ ಒಳ್ಳೆ ಕೆಲಸ. ನೀನಿಂಥ ನಾಟಕ ಆಡದೇ ಇದ್ರೆ ಪ್ರೇಮನ ಕೇವಲ ದುಡ್ಡಿಂದ ಅಳಿಯುವಂಥ ಆ ನೀಚನಿಂದ ನಮ್ಮ ಸುಮಾ ಪಾರಾಗ್ತಾ ಇದ್ಲ? ಈ ರಾಯರು ಮಾವನ ಮನೆಗೆ ಬರ್ತಾ ಇದ್ರ ಸುಮಾ ಇಷ್ಟು ಸಂತೋಷವಾಗಿರ್ತಾ ಇದ್ಲ? ವಿಷ್ಣು, ಸುಮಾ, ಇನ್ಮೇಲೆ ನಿಮ್ಮಿಬ್ರನ್ನ ಯಾರಿಂದಾನೂ ಬೇರೆ ಮಾಡೋಕ್ ಸಾಧ್ಯ ಇಲ್ಲ. ಬಿ ಹ್ಯಾಪಿ. ದೇವ್ರೆ, ನನ್ನ ಜೀವನದಲ್ಲಿ ಒಂದು ನಾಟಕ ಆಡೋಕೆ ಅಂತ ಬಂದ ವಿಷ್ಣು ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಆತನ ಕೈ ಹಿಡಿದು ಜೀವನ ಸಂಗಾತಿಯಾಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಈ ವಿಷಯನ ನಿನ್ನ ಸನ್ನಿಧಿಲೇ ಅವ್ರಿಗೆ ಹೇಳಬೇಕು ಅನ್ಕೊಂಡಿದ್ದೀನಿ. ಸುಮಾ, ಅರ್ಜೆಂಟಾಗಿ ಬರೋಕ್ ಹೇಳಿ ಕಳ್ಸಿದ್ದೆ ಅಂತಲ್ಲ, ಯಾಕೆ? ಮೊದಲು ಪ್ರದಕ್ಷಿಣೆ ಹಾಕೋಣ. ವಿಷ್ಣು, ಇನ್ನು ನೀನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಮೀಟಿಂಗ್ ಯು. ಥ್ಯಾಂಕ್ ಯು. ವಿಷ್ಣು, ನಿನಗಿಂಥ ಡೈನಮಿಕ್ ಸೋದರ ಮಾವ ಇದ್ದಾರೆ ಅಂತ ನನಗೆ ಇದುವರೆಗೂ ಹೇಳೇ ಇರ್ಲಿಲ್ವಲ್ಲ ನೀನು? ಹೇಳೋಕ್ ಸಂದರ್ಭನೇ ಸಿಕ್ಕಿರಲಿಲ್ಲ ಮಾವ. ಸಂದರ್ಭ ಸಿಗೋಕ್ ಮುಂಚೆ ನಾನೇ ಬಂದ್ಬಿಟ್ಟಿದ್ದೀನಲ್ಲ. ನೋಡಿ, ನನಗೆ ಬೇಟೆ ಅಂದ್ರೆ ತುಂಬಾ ಇಷ್ಟ. ಬೇಟೆಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ. ಹಾಗೆ ಈ ಊರ್ ಕಡೆ ಬಂದೆ, ನಿಮ್ಮನ್ನ ನೋಡೋ ಅವಕಾಶ ಸಿಕ್ತು. ವಂಡರ್ಫುಲ್. ನನಗೆ ಸಂಗೀತ ಅಂದ್ರೆ ಇಷ್ಟ, ನಿಮಗೆ ಬೇಟೆ ಅಂದ್ರೆ ಇಷ್ಟ. ವಿಷ್ಣು, ನಿನಗಿಬ್ರು ಒಳ್ಳೆ ಮಾವಂದ್ರೆ ಸಿಕ್ಕಿದ್ದಾರೆ. ನೀವು ರೆಸ್ಟ್ ತಗೊಳ್ಳಿ. ಥ್ಯಾಂಕ್ ಯು. ವಿಷ್ಣು, ನಿನಗ್ ಗೊತ್ತಾ ನೀನೊಬ್ಬ ಕೊಲೆಗಾರ ಅಂತ? ಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿದೆ ಅನ್ನೋದು ನನಗೆ ಗೊತ್ತು. ನಿನ್ನ ಗಲ್ಗೆ ಹಾಕೋಕೆ ಇನ್ನೆಷ್ಟು ದಿನ ಉಳಿದಿದೆ ಗೊತ್ತಾ? 5 ದಿವಸ. ಆದರೆ 5 ದಿವಸ ನಾ ಇಲ್ಲೇ ಇರಬೇಕು. ಇಂಪಾಸಿಬಲ್. ಇವತ್ತಿಗೆ 5ನೇ ದಿನ ಅಂದ್ರೆ 15ನೇ ತಾರೀಕು ಬೆಳಗಿನ ಜಾವ 5:45 ಸರಿಯಾಗಿ ನೇಣು ಹಗ್ಗ ನಿನ್ನ ಕುತ್ತಿಗೆಗೆ ಬೀಳುತ್ತೆ. ಸಾವಿನ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ. ಅದ್ರ ಬಗ್ಗೆ ಯಾವ ರೀತಿ ಭಯಾನೂ ನನಗಿಲ್ಲ. ಆದರೆ ಈ 5 ದಿವಸ ನಾನು ಈ ಮನೆ ಬಿಟ್ಟು ನಿಮ್ಮ ಜೊತೆ ಬರೋಕ್ಕಾಗಲ್ಲ ಸರ್. ಇನ್ನು 4 ದಿನದಲ್ಲಿ ಅಂದ್ರೆ 14ನೇ ತಾರೀಕು ರಾಮಚಂದ್ರ ರಾಯರು ಊರಿಗೆ ಹೊರಟೋಗ್ತಿದ್ದಾರೆ.
ಅಲ್ಲಿವರೆಗೂ ಈ ಮನೇಲಿ ಸ್ವತಂತ್ರವಾಗಿರೋದಕ್ಕೆ ನಾನು ಬಿಟ್ಬಿಡಿ ಸರ್, ಪ್ಲೀಸ್. ಯಾವ ಅಪರಾಧಿಗೂ ಕೊಡದೇ ಇರುವಂಥ ಸ್ವಾತಂತ್ರ್ಯನ ಜೈಲಿನಲ್ಲಿ ನಾನು ನಿನಗೆ ಕೊಟ್ಟೆ. ಆದರೆ ನೀನು ಆ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೊಂಡು ಜೈಲಿನಿಂದ ತಪ್ಪಿಸ್ಕೊಂಡೆ. ಆ ಕಾರಣದಿಂದ ನಾನು ಸಸ್ಪೆಂಡ್ ಆದೆ. ನಾನು ಸಾಯಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡೋ ಅವಕಾಶ ಮಾಡಿಕೊಡಿ ಸರ್. ನನ್ನನ್ನು ಇಷ್ಟೊಂದು ಆತ್ಮೀಯತೆಯಿಂದ ನೋಡ್ಕೊಂಡಿರೋ ಆ ರಾಮಚಂದ್ರಾಯರನ್ನ ಸಂತೋಷ ಪಡಿಸೋ ಜವಾಬ್ದಾರಿ ಈಗ ನನ್ನ ಮೇಲಿದೆ. ಅವ್ರಿಗಿರೋದು ಒಬ್ಬಳೇ ಮಗಳು. ಆ ಮಗಳ ಜೀವನದಲ್ಲಿ ಇಂಥ ಒಂದು ದುರಂತ ಅಡಗಿದೆ ಅಂತ ಗೊತ್ತಾದ್ರೆ ಅವ್ರು ಉಳಿಯಲ್ಲ ಸರ್. ಮೈ ಡಿಯರ್ ವಿಷ್ಣು, ಸಾವು ಹತ್ರ ಬರ್ತಾ ಇದ್ರು ಚಿಂತೆ ಪಡದೆ ಇನ್ನೊಬ್ಬರ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾ ಇರೋ ನಿನ್ನನ್ನು ನೋಡಿ ನಾನು ಮರಗಲ ಅಥವಾ ಒಬ್ಬ ಸಿನ್ಸಿಯರ್ ಆಫೀಸರ್ ಆಗಿ ಅರೆಸ್ಟ್ ಮಾಡ್ಲಾ? ನಿನ್ನಂಥವನ್ನ ಆ ದೇವರು ತನ್ನ ಹತ್ರ ಕರೆಸ್ಕೊತಾ ಇದ್ದಾನೆ ಅಂದ್ರೆ ಅವನಲ್ಲಿ ಇಲ್ಲದೆ ಇರೋ ಗುಣ ನಿನ್ನಲ್ಲಿರೋದೇ ನಿನ್ನ ದೊಡ್ಡ ಅಪರಾಧ ಅಂತ ನನಗನ್ನಿಸ್ತಾ ಇದೆ. ಆಲ್ ರೈಟ್, ಈ 4 ದಿನ ನನ್ನ ಪರ್ಮಿಷನ್ ಇಲ್ಲದೆ ಈ ಮನೆ ಹೊಸ ದಾಟ್ಕೊಡ್ತು. ನನ್ನ ಪ್ರಾಣ ಹೋಗೋಕ್ಕಿಂತ ಮುಂಚೆ ಕೂಡ ನಿಮಗೆ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ತೀನಿ. ಇದರಲ್ಲಿ ನಾನು ಮಾಡ್ತಿರೋದು ಏನೂ ಇಲ್ಲ ವಿಷ್ಣು. ಗಲ್ಲು ಶಿಕ್ಷೆ ಪಡೆದಿರೋ ಯಾವುದೇ ಖೈದಿ ಆಸೆ ನಾನು ನೆರವೇರಿಸಬೇಕಾದ್ದು ಜೈಲು ಸೂಪರ್ಡೆಂಟ್ ಆದ ನನ್ನ ಕರ್ತವ್ಯ. ವಿಷ್ಣು, ನಾನಿಷ್ಟೊತ್ತು ಕೇಳಿದ್ದೆಲ್ಲ ನಿಜನಾ? ನಿಜ. ಸುಖ ದುಃಖ ಅನ್ನೋದು ಒಂದು ನಾಣ್ಯದ 2 ಮುಖ ಇದ್ದಾಗೆ. ನಾನು ಎರಡನ್ನೂ ನೋಡಿದ್ದೀನಿ ಸುಮಾ. ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆನ ನಾನು ನಿನಗೆ ಹೇಳ್ತೀನಿ. ನಾನೊಬ್ಬ ಫ್ರೀಲ್ಯಾನ್ಸ್ ಫೋಟೋಗ್ರಾಫರ್. ನಮ್ಮ ಮ್ಯಾಗಝಿನ್ ಕವರ್ ಪೇಜ್ಗೆ ಅಂದವಾಗಿರೋ ಡ್ಯಾನ್ಸರ್ ಫೋಟೋ ಬೇಕಾಗಿತ್ತು. ಲೋ ನನ್ನ ಮಗನೇ, ತಪ್ಪು ತಾಳ ಹಾಕಿ ಕೆಳಗಡೆ ಬಿಡಿಸ್ಬಿಟ್ಟಿಯಲ್ಲೋ. ಕುಣಿಲಾರ್ ಸುಳೆ ನೆಲ ಡೊಂಕು ಅಂದ್ಲಂತೆ. ಅಲ್ಲ, ನೀನೇ ಕೆಳಗೆ ಬಿದ್ದು ನನ್ನ ಮೇಲೆ ಹೇಳ್ತಾ ಇದೆಯಲ್ಲ, ನಿನಗೆ ಮಾಮೂಲಿ ಡ್ಯಾನ್ಸ್ ಆಡಕ್ಕೆ ಬರಲ್ಲ ಅಂತದ್ರಲ್ಲಿ ತಟ್ಟೆ ಡ್ಯಾನ್ಸ್ ಯಾಕೆ ಆಡಕೋದೆ? ಅಲ್ಲ ಕಣಯ್ಯ, ಆ ರಂಜನಿ ಎಂಥ ದೊಡ್ಡ ಡ್ಯಾನ್ಸರ್. ಅಂಥವಳನ್ನು ಪ್ರೀತಿಸ್ಬೇಕಾದ್ರೆ ನಾನು ಭರತ ಮುನಿನ ಮೀರಿಸುವಂತ ಡ್ಯಾನ್ಸರ್ ಆದ್ರೆ ತಾನೇ ಸಾಧ್ಯ. ಅಯ್ಯೋ, ನೀನ್ ಹೀಗ್ ಕುಣಿದ್ರೆ ಆಗಲ್ವೋ? ಭರತ್ ಮುನಿ ಆಗಕ್ ಸಾಧ್ಯ ಇಲ್ಲ. ಕೈನೋ ಕಾಲ್ನೋ ಮುರ್ಕೊಂಡು ಪೇಷಂಟ್ ಆಗ್ಬಿಡ್ತೀಯ. ಏನಾಯ್ತು? ಚುಚ್ಕೊತು ಕಣಯ್ಯ. ಏನು? ಸುಧಾಕರ, ಪ್ರತಿದಿನ ಅವಳನ್ನ ಪೆನ್ನಲ್ಲೇ ಪ್ರೇಮ ಮಾಡಿ ಫೋಟೋ ಪೂಜೆ ಮಾಡಿ ನನಗೂ ಬೇಜಾರಾಗ್ಬಿಟ್ಟಿದೆ ಕಣಯ್ಯ. ಇವತ್ತು ಏನಾದ್ರೂ ಆಗೋಗ್ಬಿಡ್ಲಿ, ಅವಳನ್ನ ಮೀಟ್ ಮಾಡಿ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಪಟಪಟ ಅಂತ ಹೇಳ್ಬಿಡ್ತೀನಿ. ಎಸ್, ನೋಡಿ ಚೆನ್ನಾಗಿ ನೋಡಿ ಫುಲ್ ಫೋಟೋಸ್. ಹೌ ಡು ಲೈಕ್ ಇಟ್? ಹೇಗಿದೆ? ಹಲೋ ಹಲೋ, ಯಾಕೇನು ಉತ್ತರನೇ ಕೊಡದೆ ಹೋಗ್ತಿದ್ದೀರಲ್ಲ? ಅರೆ, ಯಾಕೆ ಇಷ್ಟು ಸೀರಿಯಸ್ ಆಗಿ ಹೋಗ್ತಿದ್ದೀರಾ? ಇವತ್ತೇನಾಯ್ತು ಗೊತ್ತಾ? ಮನೆಯಲ್ಲಿ ಮುಗ್ಗರ್ಸ್ಬಿದ್ದೆ. ಯಾಕೆ ಮುಗ್ಗರ್ಸ್ಬಿದ್ದೆ ಅಂತ ಕೇಳಿ, ತಟ್ಟೆ ಡ್ಯಾನ್ಸ್ ಮಾಡಕ್ ಹೋದೆ, ಬಿದ್ದೆ. ವೈ ದಿಸ್ ತಟ್ಟೆ ಡ್ಯಾನ್ಸು? ಅದನ್ನಾದ್ರೂ ಕೇಳ್ರಿ. ಅದು ಕೇಳಲ್ವಾ? ಬೇಡ ಬಿಡಿ, ನಾನೇ ಹೇಳ್ತೀನಿ. ಅರ್ಜೆಂಟಾಗಿ ಡ್ಯಾನ್ಸ್ ಕಲ್ತು ಭರತ ಮುನಿ ಲೆವೆಲ್ ಡ್ಯಾನ್ಸರ್ ಆಗಿ ನಿಮ್ಮ ಪ್ರೀತಿನ ಸಂಪಾದನೆ ಮಾಡಬೇಕು ಅಂತ. ನಾನು ನಿಮ್ಗೆ ಇಷ್ಟನಾ ಇಲ್ವಾ ಅದನ್ನಾದ್ರೂ ಹೇಳಿ. ನಾನು ಯಾಕೆ ಇಷ್ಟು ಅರ್ಜೆಂಟಾಗಿ ಕೇಳ್ತಿದ್ದೀನಿ ಅದನ್ನಾದ್ರೂ ಕೇಳ್ರಿ. ಕೇಳೋದಿಲ್ವಾ? ಬೇಡ ಬಿಡಿ, ನಾನೇ ಹೇಳ್ತೀನಿ. ಏನಿದು ಝಲ್ ಝಲ್? ಬರೀ ಗೆಜ್ಜೆನೆ ಉತ್ತರ ಕೊಡ್ತಾ ಇದೆ, ನೀವು ಉತ್ತರ ಕೊಡಲ್ವಾ?
ಯಾಕೆ ನನ್ನ ಹತ್ರ ಬಾಯ್ಬಿಟ್ಟು ಮಾತಾಡಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ನಡಿಯ ಪೊಲೀಸ್ ಸ್ಟೇಷನ್ಗೆ. ಹುಡುಗಿ ಒಂಟಿಯಾಗಿ ರೋಡಲ್ಲಿ ಹೋಗ್ತಿದ್ದಾಳೆ ಅಂತ ಫಾಲೋ ಮಾಡಿದ್ದು ಅಲ್ಲದೆ ಗಲಾಟೆ ಮಾಡ್ತಿದ್ಯಾ? ನಡಿಯ ಪೊಲೀಸ್ ಸ್ಟೇಷನ್ಗೆ. ಕಾಕಿಯಣ್ಣ ಅಲ್ಲಿ ಹೋಗ್ತಾ ಇದ್ದಾಳಲ್ಲ, ಅವಳು ನನ್ನ ಫ್ಯಾಮಿಲಿ. ಅವಳು ನಿನ್ ಫ್ಯಾಮಿಲಿನ? ಫ್ಯಾಮಿಲಿ ಅಂತಂದ್ರೆ ಮದುವೆ ಅವಳು. ಮದುವೆನ? ಅಲ್ಲಯ್ಯ, ನೀನೇ ನಡು ರೋಡಲ್ಲಿ ಕೂತ್ಕೊಂಡ್ಬಿಟ್ಟು ನಿರ್ಧಾರ ನೀನೇ ತಗೊಂಡ್ಬಿಡೋದ? ನೀನ್ ಬಂದು ನಿರ್ಧಾರ ತಗೋತೀಯಾ? ಹೌದಪ್ಪ, ಅವಳು ಮದುವೆ ನಿರ್ಧಾರ ನಾನೇ ತಗೋಬೇಕು. ಯಾಕೆ ಅಂದ್ರೆ ಅವಳು ನನ್ನ ಮಗಳು. ನಮ್ಮ ಗೋಪಾಲಯ್ಯನವ್ರು ಹೇಳಿದ್ದೆಲ್ಲ ನಿಜಾನಾ? ಬೋಗಳೋ ನಿಜಾನಾ? ನಿಜ ಸರ್. ನೋಡು, ಒಬ್ಬ ಹೆಡ್ ಕಾನ್ಸ್ಟೇಬಲ್ನ ಗೋಪಾಲಯ್ಯನವರೇ ಅಂತ ಕರಿಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇವ್ರ ಬಗ್ಗೆ ಎಷ್ಟೊಂದು ಗೌರವ ಇಟ್ಟಿದೆ ಅಂತ ತಿಳ್ಕೊ. ಇಂಥ ವ್ಯಕ್ತಿಗೆ ದೇವರು ಒಬ್ಬ ಮಗಳನ್ನು ಕೊಟ್ಟು ಆ ಮಗಳನ್ನು ಮೂಕಿ ಮಾಡಿ ಎಂಥ ಅನ್ಯಾಯ ಮಾಡ್ಬಿಟ್ಟ ಅಂತ ನಾವೆಲ್ಲ ಫೀಲ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿವಸದಲ್ಲಿ ರಿಟೈರ್ಡ್ ಆಗ್ತಿರೋ ಇವ್ರಿಗಿರೋ ಆಸ್ತಿ ಅಂದ್ರೆ ಇವರು ಒಳ್ಳೆತನ, ಆ ಮೂಕು ಹುಡುಗಿ. ಅಂಥ ವ್ಯಕ್ತಿ ಮಗಳನ್ನ ಚುಡಾಯಿಸೋದು, ಗಲಾಟೆ ಮಾಡೋದು, ಏನೋ ಇದೆಲ್ಲ. ಹಾಗೆಲ್ಲ ಮಾಡೋ ಉದ್ದೇಶ ನನಗಿಲ್ಲ ಸರ್. ಮೊಟ್ಟಾಳ, ಆ ಹುಡುಗಿಗೆ ನೀನು ತುಂಬಾ ಹಿಡಿಸಿದೀಯಂತೆ. ನಿನ್ನ ಮದುವೆ ಆಗೋಕೆ ಯಾವ ಅಭ್ಯಂತರನೂ ಇಲ್ಲವಂತೆ. ಇಂಪಾದ ಹಾಡಿನಂತೆ ನಮ್ ಜೀವನ ಸಾಗ್ತಾ ಇತ್ತು. ಆ ಇಂಪಾದ ರಾಗದಲ್ಲಿ ಇದ್ದಕ್ಕಿದ್ದಾಗೆ ಒಂದು ಅಪಶ್ರುತಿ. ಒಂದು ದಿನ ರಾತ್ರಿ ನಾನು ಮನೆಗೆ ಬಂದಾಗ ರಂಜನಿ ಜೊತೆ ಒಬ್ಬ ವ್ಯಕ್ತಿ ಇರೋದನ್ನ ನೋಡಿದೆ. ನಾನು ಮನೆ ನಿಲ್ದಿರ್ಬೇಕಾದ್ರೆ ಒಬ್ಬ ಹುಡುಗ ಕದ್ದು ನಮ್ಮ ಮನೆಗೆ ಬರ್ತಾನೆ ಅನ್ನೋ ವಿಷಯನ ಅಕ್ಕಪಕ್ಕ ಜನ ನನ್ನ ಹತ್ರ ಹೇಳಿದ್ರು. ನಾನು ನಂಬಲಿಲ್ಲ. ಆದರೆ ಅವತ್ತು ನಾನು ಕಣ್ಣಾರೆ ನೋಡಿದ್ಮೇಲೆ ನಂಬಲೇಬೇಕಾಗಿ ಬಂತು. ರಂಜನಿ ಬಗ್ಗೆ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಕೂಡ ನನಗೆ ಗೊತ್ತಿಲ್ಲ ಹಾಗೆ ನನ್ನ ಮನಸ್ಸಿನ ಅನುಮಾನ ಛಾಯೆ ಮೂಡ್ತಾ ಬಂತು. ಇನ್ನೊಂದಿನ ನಾನು ಮನೆಗೆ ಬಂದಾಗ ರಂಜನಿ ಜೊತೆ ಆ ವ್ಯಕ್ತಿನ ಕಂಡೆ. ನಾನು ನೋಡಿದ ತಕ್ಷಣ ಅವನು ತಪ್ಪಿಸ್ಕೊಂಡು ನೋಡೋಕೆ ಪ್ರಯತ್ನ ಪಟ್ಟ. ಆಗ ಆ ರೀತಿ ನನ್ನ ಬಾಳಿನ ದೀಪನ, ಆ ನನ್ನ ದೇವತೆನ ನಾನು ಕಳ್ಕೊಂಡೆ. ಅವರಣ್ಣ ಪೊಲೀಸಿಗೆ ಬೇಕಾಗಿರೋ ಉಗ್ರವಾದಿ, ಟೆರರಿಸ್ಟ್ ಅಂತ ನನಗೆ ಗೊತ್ತಾಯ್ತು. ಅವನು ಹಣ ಬೇಕಾದಾಗ್ಲೆಲ್ಲ ತನ್ನ ತಂಗಿ ಹತ್ರ ಸಹಾಯ ಕೇಳಕ್ ಬರ್ತಿದ್ದಂತೆ. ಈ ವಿಷಯ ನನಗೆ ಗೊತ್ತಾದ್ರೆ ನಾನೆಲ್ಲಿ ಬೇಜಾರು ಮಾಡ್ಕೋತೀನೋ ಅಂತ ತಿಳ್ಕೊಂಡು ನನಗೆ ಯಾವ ವಿಷಯನೂ ಹಿಡಿದೆ ಮುಚ್ಚಿಟ್ಟಿದ್ಲು. ಆ ಪವಿತ್ರವಾದ ಅಣ್ಣ ತಂಗಿ ವಾತ್ಸಲ್ಯನ ತಪ್ಪಾಗಿ ತಿಳ್ಕೊಂಡು ನಾನು ಅನುಮಾನ ಪಟ್ಟಿದ್ದಕ್ಕೆ ಆ ದೇವ್ರು ನನಗೆ ಏನ್ ಶಿಕ್ಷೆ ಕೊಟ್ಟರು ತಪ್ಪಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಕೋರ್ಟ್ನಲ್ಲಿ ನಾನು ಯಾವ ಮಾತನ್ನೂ ಆಡಿಲ್ಲ. ನನ್ನಂತ ಅವನಿಗೆ ಗಲ್ಲು ಶಿಕ್ಷೆನೇ ನ್ಯಾಯ ಅಂತ ಭಾವಿಸಿದೆ. ಜೈಲಿನಲ್ಲಿ ಆ ಶಿಕ್ಷೆನ ಎದುರು ನೋಡ್ತಿದ್ದಾಗ ನನ್ನ ಸ್ನೇಹಿತ ನಾನು ನೋಡೋಕ್ ಬಂದ. ಭಾಸ್ಕರ್ಗೆ ನಿನ್ನ ಬೈಕನ್ನ ಮಾರಿ ನಿನ್ನ ಮಗುನ ಆರ್ಫನ್ ಸ್ಕೂಲ್ಗೆ ಸೇರಿಸ್ಬಿಟ್ಟು ಬಂದಿದ್ದೀನಿ. ಸುಧಾಕರ್, ನನ್ನಂತವನು ಮಗುವಾಗಿ ಹುಟ್ಟಿದ್ದು ಅದ್ರ ದುರಾದೃಷ್ಟ ಕಣು. ಆರ್ಫನ್ ಸ್ಕೂಲ್ಗೆ ವಿದೇಶದಿಂದ ಒಳ್ಳೆ ಡಾಕ್ಟರ್ ಬಂದಿದ್ದಾರಂತೆ. ಮೂಕನಾಗಿರೋ ನಿನ್ನ ಮಗನ್ನ ಪರೀಕ್ಷೆ ಮಾಡಿ ಆಪರೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅವನಿಗೆ ಮಾತು ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದೇನು ಹೇಳು? ಈ ಆಪರೇಷನ್ಗೆ 15,000 ರೂಪಾಯಿ ಖರ್ಚಾಗತ್ತಂತೆ. 15,000? ಸುಧಾಕರ್, ನನ್ನ ಮಗುಗೆ ಮಾತು ಬರೋ ಹಾಗೆ ಮಾಡಿದ್ರೆ ಮೇಲ್ಲೋಗ್ತಿರೋ ಆ ರಂಜನಿ ನನ್ನ ಕ್ಷಮಿಸ್ತಾಳೆ.
ನೇಣ್ಗಂಬ ಇರೋಕ್ಕಿಂತ ಮುಂಚೆ ಆ ಆಪರೇಷನ್ ಬೇಕಾಗಿರೋ ಹಣನ ಹೇಗಾದ್ರೂ ಮಾಡಿ ಸಂಪಾದನೆ ಮಾಡಬೇಕು. ಮಾಡ್ತೇನೆ. ದಿಕ್ಕಿಲ್ದಿರೋ ನನ್ನ ಮಗು ಮೂಕನಾಗಿ ಜೀವಿಸಬಾರ್ದು ಅಂತ ಅನ್ಕೊಂಡೆ. ಹಣಕ್ಕೋಸ್ಕರ ಜೈಲಿನಿಂದ ತಪ್ಪಿಸ್ಕೊಂಡೆ. ಆ ಹಣಕ್ಕೋಸ್ಕರ ಈ ನಾಟಕ ಆಡಕ್ಕೆ ಒಪ್ಕೊಂಡೆ ಹೊರತು ಖಂಡಿತ ನೀನು ಮೋಸ ಮಾಡಬೇಕು ಅಂತಲ್ಲ ಸುಮಾ. ಒಂದು ವೇಳೆ ಇದು ಮೋಸ ಅಂತ ನಿನ್ಗನ್ಸಿದ್ರೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡ. ಸುಮಾ, ನನಗೆಲ್ಲ ಗೊತ್ತಾಗೋಯ್ತಮ್ಮ. ನೀವಿಬ್ರು ಆ ಮರದ ಹತ್ರ ನಿಂತ್ಕೊಂಡು ಮಾತಾಡೋದನ್ನ ನಾನು ಕೇಳಿಸ್ಕೊಂಡ್ಬಿಟ್ಟೆ. ಒಂದ್ ಕೆಲಸ ಮಾಡು, ನೀನು ಈ ಪೇಪರ್ ಮೇಲೆ ಒಂದು ರುಜು ಹಾಕು. ಏನಿದು? ಸ್ಟ್ಯಾಂಪ್ ಪೇಪರ್. ನೀ ಸೈನ್ ಹಾಕು ಸಾಕು. ಇದರಲ್ಲಿ ಏನ್ ಬರಿಬೇಕು ಅಂತ ನಾನು ನಿಧಾನವಾಗಿ ಯೋಚನೆ ಮಾಡಿ ಬರ್ಕೋತೀನಿ. ತಗೋ. ಯಾಕಮ್ಮ ಹಾಗೆ ನೋಡ್ತಾ ಇದ್ಯಾ? ಓಹೋ, ರುಜು ಮಾಡಕ್ ಮನಸ್ಸು ಬರ್ತಾ ಇಲ್ವೋ? ಬೇಡ ಬಿಡು. ನಾನು ಈಗಲೇ ನಮ್ಮ ಮಣ್ಣನ ಹತ್ರ ಹೋಗ್ಬಿಟ್ಟು ವಿಷ್ಣು ನೀನ್ ನಿಜವಾದ ಅಳಿಯ ಅಲ್ಲ, ಅಳಿಯಂತರ ನಾಟಕ ಮಾಡಕ್ ಬಂದಿರೋ ಒಬ್ಬ ಕಳ್ಳ, ಈಗಾಗಲೇ ಒಂದು ಕೊಲೆ ಮಾಡಿ ಗಲ್ಲು ಶಿಕ್ಷೆ ಅನುಭವಿಸಕ್ಕೆ ಸಿದ್ಧವಾಗಿರೋನು ಅಂತ ಹೇಳ್ಬಿಡ್ತೀನಿ. ಏನಾಗತ್ತೆ? ಸಿಂಪಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗತ್ತೆ, ನಮ್ಮಣ್ಣ ಸತ್ತೋಗ್ಬಿಡ್ತಾನೆ. ಸಾಯ್ಲಿ ಬಿಡು. ಬೇಡ, ನೀವ್ ಹೇಳ್ದಾಗೆ ರುಜು ಮಾಡ್ತೇನೆ. ಅದು ಒಳ್ಳೆ ಹುಡುಗಿ ಲಕ್ಷಣ. ತಗೋ. ಥ್ಯಾಂಕ್ ಯು. ಏನೋ ಕುಳ್ಳ, ಪ್ರಚಂಡ ಕುಳ್ಳ, ರಾಜ ಕುಳ್ಳ. ಅವತ್ತೇನಂತ ಹೇಳಿದೆ? ನಿನಗೆ ತಲೆ ಅನ್ನೋದಿದ್ರೆ, ಅದರಲ್ಲಿ ಮೆದುಳು ಅನ್ನೋದಿದ್ರೆ, ಅದು ಅಪ್ಪಿ ತಪ್ಪಿ ಕೆಲಸ ಮಾಡ್ತಾ ಇದ್ರೆ ಅಂತ ಚಾಲೆಂಜ್ ಮಾಡಿದೆ ಅಲ್ವಾ? ನೋಡು, ಅದೇ ತಲೆ ಇರೋ ಮೆದುಳನ್ನೇ ಉಪಯೋಗಿಸಿ ಈ ಖಾಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ಸುಮಾ ಕೈಲಿ ಸಿಗ್ನೇಚರ್ ತಗೊಂಡಿದ್ದೀನಿ. ಈಗ ಈ ಆಸ್ತಿ ಎಲ್ಲ ನನ್ನ ಕೈಗೆ ಬಂದಾಯ್ತು. ಈಗೇನ್ ಹೇಳ್ತೀಯ? ಮರ್ಯಾದೆ ಆಗ ಪೇಪರ್ ಕೊಡು. ನೋಡ, ನೀನೇನಾದ್ರೂ ನಮ್ಮ ತಂಟೆಗೆ ಬಂದ್ರೆ ನೀನೊಬ್ಬ ಕೊಲೆಗಾರ, ಅಳಿಯನ ಪಾತ್ರ ಮಾಡಕ್ ಬಂದಿರೋ ಪಾತ್ರಧಾರಿ ಅಂತ ನಮ್ಮ ಮಂಡಂಗ್ ನಿನ್ನ ವಿಷಯ ಎಲ್ಲ ಹೇಳಿಬಿಡ್ತೀನಿ. ಆ ವಿಷಯ ನೀನು ಹೇಳಲ್ಲ, ಯಾಕಂದ್ರೆ ಹೇಳೋಕ್ ನೀವು ಬದುಕೇ ಇರಲ್ಲ. ಅರ್ಥ ಆಗ್ಲಿಲ್ವಾ? ಒಂದು ಕೊಲೆ ಮಾಡಿದ್ರು 10 ಕೊಲೆ ಮಾಡಿದ್ರು ಆಗೋದು ಒಂದೇ ಶಿಕ್ಷೆ, ಗಲ್ಲು ಶಿಕ್ಷೆ. ನಿನ್ ಶಿಕ್ಷೆ ಬಗ್ಗೆ ನನಗೆ ಯಾಕೆ ಹೇಳ್ತೀಯಾ? ನೀವ್ ಯಾರಾದ್ರೂ ನನ್ನ ಬಗ್ಗೆ ನಮ್ಮ ಮಾವನವ್ರಿಗೆ ಹೇಳಿದ್ರು ಒಬ್ರು ಜೀವ ಸಹಿತ ಉಳಿಯೋದಿಲ್ಲ. ಹರಿದಾಕು ಅದನ್ನ. ಅಯ್ಯೋ, ಮೊದಲು ಹರಿದಾಗ್ ಬಿಡ್ರಿ, ಇಲ್ಲಾಂದ್ರೆ ಜೀವ ತೆಗೆದು ಬಿಡ್ತಾರೆ. ಅಯ್ಯೋ, ಹರಿದಾಗ್ ಬಿಡಪ್ಪ. ನಾನು ಈ ಮನೆಗೆ ಬಾಡಿಗೆ ಮನುಷ್ಯನಾಗಿ ಬಂದೆ. ನನಗೆ ಹಣದ ಅವಶ್ಯಕತೆ ಇತ್ತು, ನಿಮಗೆ ನನ್ನ ಪಾತ್ರದ ಅವಶ್ಯಕತೆ. ನನ್ನ ಪರ್ಸನಲ್ ವಿಷಯ ನಿಮ್ಗೆ ಯಾಕೆ ಹೇಳಬೇಕು ಅಂತ ನಾನು ಯಾವ ವಿಷಯನೂ ಹೇಳಿಲ್ಲ. ಆದರೆ ಈಗ ಎಲ್ಲಕ್ಕಿಂತ ಹೆಚ್ಚಾದ ಬಾಂಧವ್ಯ ನಮ್ಮಲ್ಲಿ ಬೇರೂರಿದೆ ವಿಷ್ಣು. ನಿನ್ನ ಜೊತೆ ಸುಮಾ ಸಂತೋಷವಾಗಿ ಬಾಳ್ಬೇಕು ಅಂತ ಆಸೆ ಪಡ್ತಾ ಇದ್ಲು. ನಿನ್ನ ಈ ಸಂದಿಗ್ಧ ಪರಿಸ್ಥಿತಿ ಮೊದಲೇ ಅವಳಿಗೆ ಗೊತ್ತಿದ್ರೆ ಚೆನ್ನಾಗಿರ್ತಿದ್ಲೋ ಏನೋ. ಶ್ಯಾಮ್, ಸುಮಾಗೆ ನನ್ನ ಬಗ್ಗೆ ಆಸೆ ಮೂಡುತ್ತೆ ಅಂತ ನಾನು ಖಂಡಿತ ತಿಳ್ಕೊಂಡಿರಲಿಲ್ಲ. ನೀವು ಹೊಸ ಕನಸುಗಳನ್ನ ಹುಟ್ಟಾಕ್ಬೇಕು ಅಂತ ನಾನು ಯಾವತ್ತೂ ಪ್ರಯತ್ನ ಮಾಡಿರಲಿಲ್ಲ. ಬೀಸೋ ಗಾಳಿ ಜೊತೆ ಗಾಳಿಪಟವಾಗಿ ಈ ಕಡೆ ಬಂದೆ. ಆ ಗಾಳಿನಲ್ಲೇ ಬೆರೆತು ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೆ. ಅದು ಅಲ್ಲದೆ ಸಾವಿನ ದವಡೆ ನಾನಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಿಮ್ಗಳ ಜೊತೆ ಹಾಡ್ತಾ ಆಡ್ತಾ ನಗನಗ್ತಾ ನನ್ನ ಕೊನೆ ದಿನಗಳನ್ನ ಕಳೀತಿದ್ದೀನಿ ಅಂತ ತಿಳ್ಕೊಂಡಿದ್ದೆ ಹೊರತು ಆಕೆ ಹೃದಯದಲ್ಲಿ ಸ್ಥಾನ ಪಡೀತಿದ್ದೀನಿ ಅಂತ ನಾನು ಗಮನಿಸೇ ಇರಲಿಲ್ಲ. ನಾನು ಎಂತ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಶ್ಯಾಮ್. ಆದ್ರೆ ಕಾಲ ಮಿಂಚೋಗಿದೆ. ಐ ಆಮ್ ಸಾರಿ ಶ್ಯಾಮ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸಕ್ಕೆ ನಾನು ಯಾರಯ್ಯ? ಭವಿಷ್ಯದಲ್ಲಿ ಈಡೇರಿದ ಆಸೆಗಳನ್ನೆಲ್ಲ ಇಟ್ಕೊಂಡು ಚಡಪಡಿಸ್ತಿರೋ ಸುಮ್ಮನೆ ಹೇಳಯ್ಯ ಆ ಮಾತನ್ನ. ಕ್ಷಮಿಸೋದು ಬಿಡೋದು ಎಲ್ಲ ಅವಳ ಕೈಲಿದೆ.
ಎಲ್ಲ ಅವಳ ಕೈಲಿದೆ. ಸುಮಾ, ನಿಜ ಬಚ್ಚಿಟ್ಟು ನಿನ್ನ ಮನಸ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟೆ. ನನ್ನನ್ನ ನಿನ್ನ ಕನಸಲ್ಲಿ ಕಂಡ ನೆರಳು ಅಂತ ತಿಳ್ಕೊ. ನಿದ್ರೆಯಿಂದ ಎಚ್ಚರ ಆದ್ಮೇಲೆ ಕನಸನ್ನ ಮರಿಲೇಬೇಕು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ನಾನು ನಿಮ್ಮನ್ನು ಮರಿಬೇಕಾ? ನಾನು ಯಾವ ಜನ್ಮದಲ್ಲಿ ಯಾರಿಗೇನು ದ್ರೋಹ ಮಾಡಿದ್ನೋ ಏನೋ. ವಿಧಿ ನನ್ನ ಜೊತೆ ವಿಚಿತ್ರವಾಗಿ ಆಟ ಆಡ್ತಿದೆ ವಿಷ್ಣು. ಪ್ರೇಮದ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ ದುರದೃಷ್ಟ ಸದಾ ನನ್ನನ್ನು ಬೇಟೆ ಆಡ್ತಾನೇ ಇದೆ. ನೀವೇ ಇಲ್ಲದ ಮೇಲೆ ಈ ಜೀವನನ ನಾನು ಯಾರಿಗೋಸ್ಕರ ನಡೆಸ್ಲಿ? ಹಾಗೊಂದು ವೇಳೆ ನಡೆಸ್ಲೇಬೇಕಾಗಿ ಬಂದ್ರು ನಾನೇ ಒಂದು ಒಗಟಾಗಿ ವೈರಾಗ್ಯದಿಂದ ಜೀವನ ನಡೆಸ್ತೀನಿ ಹೊರತು ನಿಮ್ಮನ್ನ ಮರ್ತು ಬಿಡುವಷ್ಟು ಕಠಿಣವಾದ ಮನಸ್ಸು ನನಗಿಲ್ಲ ರೀ, ನನಗಿಲ್ಲ. ಪ್ಲೀಸ್ ಸುಮಾ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ. ಈಗೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ ತಂದೆ ಆರೋಗ್ಯನೇ ಮುಖ್ಯ. ಈ ಯಾವ ವಿಷಯನೂ ಅವ್ರಿಗೆ ಗೊತ್ತಾಗ್ಬಾರ್ದು. ಎಲ್ಲಾನು ಮರೆತು ನಾವು ನಗ್ನಗ್ತಾ ಇರ್ಬೇಕು. ಎಸ್. ವಿಷ್ಣು ಬರೀ ನಾಟಕ ಆಡೋಕ್ಕಿಂತ ಮಾತ್ರ ನಮ್ಮನೆಗೆ ಬಂದ. ಆದರೆ ಅವನ ಒಳ್ಳೆತನದಿಂದ, ಅವನ ಚಿನ್ನದಂಥ ವ್ಯಕ್ತಿತ್ವದಿಂದ ನಮ್ಮ ಹೃದಯದಲ್ಲಿ ನಿಂತುಬಿಟ್ಟ. ಈಗ ನೀವು ಅವನ್ನ ಕರ್ಕೊಂಡು ಹೋಗಿ ಗಲ್ಲಿಗೆ ಹಾಕ್ತೀವಿ ಅಂತ ಹೇಳಿದ್ರೆ ನಮ್ಮ ಹೃದಯ ಎಲ್ಲ ಒಡೆದು ಚೂರು ಚೂರಾಗ್ಬಿಡುತ್ತೆ. ಅದು ಹಾಗಾಗಬಾರ್ದು. ಅವನು ನಮ್ಮ ಜೊತೆ ಇರಬೇಕು, ಸುಮನ್ ಜೊತೆ ಬಾಳ್ಬೇಕು. ಅದಕ್ಕೆ ನೀವು ಸಾಯ್ಬೇಕು. ಶ್ಯಾಮ್, ಏನ್ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ಎಸ್, ಇದು ನಿಮ್ಮ ರಿವಾಲ್ವರ್. ನಿಮಗೆ ಕಾಂಟ್ಯಾಕ್ಟ್ ತಗೊಂಡಿದ್ದೀನಿ. ನಿಮ್ಮನ್ನ ಕೊಂದ್ರೆ ನನ್ನ ವಿಷ್ಣುನ ನಾನು ಉಳಿಸ್ಕೋಬಹುದು. ಅವನ್ನ ಬದುಕಿಸ್ಕೊಳ್ಳೋಕ್ಕೋಸ್ಕರ ನಾನು ಕೊಲೆಗಾರ ಆದ್ರೂ ಪರವಾಗಿಲ್ಲ. ಐ ವಾಂಟ್ ಟು ಕಿಲ್ ಯು. ಐ ಅಂಡರ್ಸ್ಟ್ಯಾಂಡ್ ಯುವರ್ ಎಮೋಷನ್ಸ್ ಮಿಸ್ಟರ್ ಶ್ಯಾಮ್. ಖಾಕಿ ಬಟ್ಟೆಗೆ ಬಂದಿಯಾಗಿ ವೃತ್ತಿ ಧರ್ಮಕ್ಕೆ ತಲೆಬಾಗಿ ವಿಷ್ಣುನ ಕರ್ಕೊಂಡು ಹೋಗಕ್ಕೆ ಅಂತ ಬಂದೆ. ಇದು ನನ್ನ ಕರ್ತವ್ಯವೇ ಆಗಿದ್ರು ಒಳಗೊಳಗೆ ನಾನು ಎಷ್ಟು ಕೊರಗ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಅದು ಅಲ್ಲದೆ ವಿಷ್ಣುನ ನನ್ನ ಸ್ವಂತ ಮಗನಾಗಿ ನೋಡ್ಕೊಂಡೆ. ಅವನ ಪ್ರೇಮದ ವಿಷಯ ತಿಳಿದು ನಾನೇ ನಿಂತು ಅವನಿಗೆ ಮದುವೆ ಮಾಡಿಸ್ದೆ. ಅವನ ಕೊನೆ ಆಸೆ ಈಡೇರಲಿ ಅಂತ ಆಸೆ ಪಟ್ಟೆ. ಅವನು ಆಡ್ತಿರೋ ಈ ನಾಟಕ ಪೂರ್ತಿ ಆಗೋವರೆಗೂ ಸ್ವತಂತ್ರವಾಗಿರಲಿ ಅಂತ ಅನುಮತಿನೂ ಕೊಟ್ಟೆ. ಕಣ್ಣೀರನ್ನ ಬಚ್ಚಿಟ್ಕೊಂಡು ಕಠಿಣವಾದ ಮನಸ್ಸಿನಿಂದ ವಿಷ್ಣುನ ಕರ್ಕೊಂಡು ಹೋಗಲೇಬೇಕು ಅಂತ ಬಂದಿರೋ ನನ್ನನ್ನ ನೀನು ಕೊಲ್ಲೇಬೇಕು ಅಂತಿದ್ರೆ ಕೊಲ್ಲು. ಆದ್ರೆ ಕೋರ್ಟ್ ಅವನ್ನ ಬಿಡಲ್ಲ. ನಾನು ನೀನು ಮಾತ್ರ ಅಲ್ಲ, ಯಾರು ಏನೇ ಪ್ರಯತ್ನ ಪಟ್ಟರು ಕಾನೂನು ಮಾತ್ರ ಅವನ್ನ ಗಲ್ಲಿಗೇರಿಸೇ ತೀರುತ್ತೆ. Calm down, Mr. Shah. Calm down. ರಂಜಿನಿ ನೀವು ತಿಂಗಳು ಮಗುವಾಗಿದ್ದಾಗ ತನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು
ಇವನ ಭವಿಷ್ಯದ ಬಗ್ಗೆ ಎಷ್ಟೊಂದು ಕನಸುಗಳನ್ನ ಕಂಡಿದ್ಲು. ಇವನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿ 10 ಜನಗಳಲ್ಲಿ ಗೌರವ ಪಡೆಯೋ ರೀತಿಯಲ್ಲಿ ಬೆಳೆಸ್ಬೇಕು ಅಂತ ತನ್ನ ಮೂಕ ಭಾಷೆಯಲ್ಲಿ ನನಗೆ ಹೇಳಿದ್ಲು. ಇವನಿಂದ ತಾಯಿನ ದೂರ ಮಾಡಿ ಈಗ ನಾನು ದೂರ ಆಗಿ ಅನಾಥ ಅನ್ನೋ ಪಟ್ಟ ಕಟ್ಟಿ ಈ ಲೋಕದಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀನಿ. ಪಾಪು ಯಾವತ್ತೂ ಅನಾಥ ಅಲ್ಲ. ಇವನಿಗೆ ತಂದೆ ತಾಯಿ ಎರಡು ನಾನೇ ಆಗಿ ನೋಡ್ಕೋತೀನಿ. ಆ ತಾಯಿ ಕನಸುಗಳನ್ನ ನನಸಾಗೋ ಹಾಗೆ ಮಾಡ್ತೀನಿ. ಆಕೆ ಆಸೆ ಆಕಾಂಕ್ಷೆಗಳನ್ನ ಈಡೇರೋ ಹಾಗೆ ಮಾಡ್ತೀನಿ. ಇನ್ಮೇಲಿಂದ ಪಾಪು ನಿಮ್ಮ ಮಗು ಅಲ್ಲ, ನಮ್ಮ ಮಗು. ರಾಮಚಂದ್ರ ರಾಯರೇ, ನೀವು ಹೇಳಿದ ಪ್ರಕಾರನೇ ನಿಮ್ಮ ಮಗಳು ಅಳಿಯಂದ್ರ ಹೆಸರಿನಲ್ಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಇನ್ನು ಬರ್ತೀನಿ. ಶಾಮು, ನನ್ನ ಜವಾಬ್ದಾರಿಗಳನ್ನೆಲ್ಲ ಮುಗಿಸ್ತಿದ್ದೀನಲ್ಲ ಅಂತ ನಂಗೆ ನೆಮ್ಮದಿ ಆಗ್ತಾ ಇದೆ ಕಣಯ್ಯ. ವಿಷ್ಣು, ಅಮೆರಿಕಕ್ಕೆ ನಾಳೆನೇ ನನ್ನ ಪ್ರಯಾಣ. ಅದಕ್ಕೆ ಇವತ್ತು ನಾವೆಲ್ಲ ಸೇರಿ ಸಂತೋಷವಾಗಿ ಕಾಲ ಕಳೆಯೋಣ. ವಿಷ್ಣು, ನೀನೊಂದು ಒಳ್ಳೆ ಕೀರ್ತನೆ ಹಾಡ್ಬಿಡಪ್ಪ. ಅದರ ಸಂತೋಷ ನನ್ನ ಜೀವನದ ಕಡೆಯವರೆಗೂ ನನ್ನ ಜೊತೆನೇ ಉಳಿದು ಬಿಡ್ಬೇಕು. ಸರ್, ನಾನು ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೆ ದಾರಿನೇ ಇಲ್ವಾ? ಸರ್, ನನಗೆ ಬದುಕಬೇಕು ಅನಿಸ್ತಾ ಇದೆ ಸರ್. ನನಗೋಸ್ಕರ ಅಲ್ಲ ಸರ್, ಯಾರಿಗೋಸ್ಕರನೋ, ಇನ್ಯಾರಿಗೋಸ್ಕರನೋ. ಆದ್ರೆ ಆಗಲ್ಲ ಅಲ್ಲ. ನನಗೆ ಗೊತ್ತು ಸರ್. ಶಾಮು, ಟ್ರೈನಿಗೆ ಲೇಟ್ ಆಯ್ತಲ್ವೇ? ಹೌದು ಯಜಮಾನ್ರೆ, ಕಾರ್ ರೆಡಿ ಆಗಿದೆ. ಎಲ್ಲರೂ ನಿಮ್ಗೋಸ್ಕರ ಹೊರಗಡೆ ಕಾಯ್ತಾ ಇದ್ದಾರೆ. ನಾನು ಅಮೆರಿಕಕ್ಕೆ ಹೋದ್ರು, ಎಲ್ಲೇ ಹೋದ್ರು, ನೀವು ನನ್ನ ಮೇಲೆ ತೋರಿಸಿದಂತಹ ಆದರ ಅಭಿಮಾನಗಳನ್ನೇ ನನ್ನ ಮಗಳು ಅಳಿಯಂದ್ರ ಮೇಲೂ ತೋರಿಸ್ಬೇಕು ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೇನೆ. ಶ್ಯಾಮ್, ನಾನು ಹೋಗ್ತಾ ಇದ್ದೀನಿ. ನನಗೆ ಗೊತ್ತು ವಿಷ್ಣು, ನೀನು ಹೋಗ್ತಿರೋದು ಎಲ್ಲಿಗೆ ಅಂತ ನೆನೆಸ್ಕೊಂಡ್ರೆ. ಏನಿದು ಶ್ಯಾಮ್? ನೋಡ, ದಯವಿಟ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ನಾನು ಕಳಿಸ್ಕೊಟ್ಬೇಡ. ನಿನ್ಗೆ ಈ ರೀತಿ ನೋವು ಕೊಟ್ಟು ನಾನು ಹೋದ್ರೆ ನನ್ನ ಆತ್ಮಕ್ಕೆ ಯಾವ ಲೋಕದಲ್ಲೂ ಶಾಂತಿ ಸಿಗಲ್ಲ. ನನ್ನ ಕುತ್ತಿಗೆಗೆ ಹಾಕೋ ಸರ ಈಗಾಗಲೇ ಒಂದ್ ಕಡೆ ಸಿದ್ಧವಾಗಿದೆ. ಗೌರವಕ್ಕೆ ಅಂತ ಹಾಕಿರೋ ಈ ಸರ ನನಗೆ ಅವಶ್ಯಕತೆ ಇಲ್ಲ. ಎಷ್ಟೊಂದು ಆತಂಕದಿಂದ ಈ ಊರಿಗೆ ಬಂದೆ. 2 ವಾರಗಳು ನಿಮ್ಮ ಜೊತೆ ಹಾಯಾಗಿದ್ದು ಹೋಗ್ತಾ ಇದ್ದೀನಿ. ವಿಷ್ಣು, ಮನುಷ್ಯ ಅನ್ನೋ ಪದದ ಅರ್ಥ ಒಳ್ಳೆತನ ಅಂತ ಆಗಿದ್ರೆ ನೀನು ನಿಜವಾದ ಮನುಷ್ಯ.
ನಿನ್ನ ನೆರಳಲ್ಲಿ ನನ್ನ ಮಗಳು ಹಾಯಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್. ನಿಮಗೆ ಗಂಡು ಮಗು ಹುಟ್ಟಿದ್ರೆ ನನ್ನ ಹೆಸರೇ ಇಡಿ, ರಾಮಚಂದ್ರ ಅಂತ. ಹೆಣ್ಣು ಮಗು ಹುಟ್ಟಿದ್ರೆ ಸೀತಾಲಕ್ಷ್ಮಿ ಅಂತ ಕರೀರಿ. ಅದು ನಮ್ಮ ಸುಮನ್ ತಾಯಿ ಹೆಸರು. ವಿಶ್ ಯು ಆಲ್ ದ ಬೆಸ್ಟ್. ಸುಮಾ, ಲೋಕಾನು ಈ ರಂಗಭೂಮಿ ಮೇಲೆ ನಡೀತಾ ಇರೋ ನಾಟಕದಲ್ಲಿ ನನ್ನ ಪಾತ್ರ ಮುಗಿದೋಯ್ತು. ಇಷ್ಟು ದಿವಸ ನಟಿಸ್ತಾ ಇದ್ದ ನಾನು ಈಗ ಹೋಗ್ಲೇಬೇಕಾದ ಸಮಯ ಬಂದಿದೆ. ನಿಮ್ಮ ತಂದೆ ಇಲ್ಲಿ ಇದ್ದಷ್ಟು ದಿನಾನು ಅವರ ಮನಸ್ಸಿಗೆ ಸಂತೋಷ ನೀಡಿ ನನ್ನ ಪಾತ್ರಕ್ಕೆ ನ್ಯಾಯ ಒದಗಿಸಿದೆ ಅಲ್ವಾ ಸುಮಾ? ಹಾ, ನಿಮ್ ತಂದೆ ಹೇಳ್ದಾಗೆ ನನ್ನ ಮಗುಗೆ, ಐ ಆಮ್ ಸಾರಿ, ನಮ್ಮ ಮಗುಗೆ ರಾಮಚಂದ್ರ ಅಂತ ಹೆಸರಿಡು. ಅವನು ನಿಮ್ ತಂದೆ ಹಾಗೆ ದೊಡ್ಡ ವ್ಯಕ್ತಿ ಆಗ್ಲಿ, ಅದೇ ನನ್ನ ಆಸೆ. ಸುಮಾ, ಆಪರೇಷನ್ ಮುಗಿದು ನನ್ನ ಮಗುಗೆ ಮಾತು ಬರುತ್ತಲ್ಲ, ಆಗ ಅವನು ಮೊಟ್ಟ ಮೊದಲನೇ ಸಾರಿ ಕೇಳೋದೆ ನಮ್ಮ ತಂದೆ ಎಲ್ಲಿ ಅಂತ. ಆಗ ನೀನು ಅವನು ಎತ್ಕೊಂಡು ಆಕಾಶದ ಕಡೆ ತೋರಿಸಿ, ಅಲ್ಲಿ ನೋಡು ಕಾಣ್ತಾ ಇದೆಯಲ್ಲ ನಕ್ಷತ್ರ, ಅದೇ ನಿಮ್ ತಂದೆ ಅಂತ ಹೇಳು. ನಾನು ನಿಮ್ಮನ್ನು ಅಲ್ಲಿಂದಾನೇ ನೋಡಿ ಸಂತೋಷ ಪಡ್ತೀನಿ. ಅಳ್ಬೇಡ, ಕಣ್ಣೀರಿಡ್ತಾ ನನ್ನ ಕಳಿಸ್ಕೊಡ್ಬೇಡ ಸುಮಾ, ಪ್ಲೀಸ್. ನನ್ನ ಗಲ್ಗೆ ಹಾಕುವಾಗ ಮುಚ್ಚಿರೋ ನನ್ನ ಕಣ್ಗಳಲ್ಲಿ ನಗ್ತಾ ಇರೋ ನಿನ್ನ ರೂಪ ತುಂಬಿರ್ಬೇಕು. ಅದಕ್ಕೆ ಕೊನೆ ಸಾರಿ ನಾನು ನಿನ್ನ ಕೇಳ್ಕೊತಾ ಇದ್ದೀನಿ, ನಗ್ನಗ್ತಾ ನನ್ನ ಕಳಿಸ್ಕೊಡು ಸುಮಾ, ಪ್ಲೀಸ್. ನಗು ಸುಮಾ. ವಿಷ್ಣು,